ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಬಯಾಲಜಿಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಕಂಪಲ್ಸರಿ ಕ್ವಶನ್ಸ್ ಜೊತೆ ನಾನು ಇಲ್ಲಿದ್ದೀನಿ. ಬಯಾಲಜಿ ಅಂತ ಥಿಯರಿಟಿಕಲ್ ಸಬ್ಜೆಕ್ಟಲ್ಲಿ ಕ್ವಶನ್ಸ್ಗಳನ್ನು ಗೆಸ್ ಮಾಡೋದು ತುಂಬ ಕಷ್ಟ. ಆದರೂ ಕೂಡ ಪದೇ ಪದೇ ಅದೇ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಸೊ ನಾವು ಕೂಡ ಬಿಡೋಕ್ಕಾಗತ್ತಾ? ಸೊ ಹಾಗಾಗಿ ಆ ಕ್ವಶನ್ಸ್ಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಜೊತೆಗೆ ನೀವು ಅದನ್ನ ಓದಿದ್ದೀರಾ ಇಲ್ವಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಕೂಡ ಮಾಡ್ಕೊಬಹುದು. ಅಂಡ್ ಐ ಹ್ಯಾವ್ ಟೈಪ್ ಮೋಸ್ಟ್ ಆಫ್ ದ ಆನ್ಸರ್ಸ್. ಎಲ್ಲ ಆನ್ಸರ್ಸ್ಗಳು ಕೂಡ ಅಲ್ಲೇ ಇರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್, ಟ್ರೈ ಟು ಕಾಪಿ ದ ಸೇಮ್ ಥಿಂಗ್ ಇನ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ಅದೇ ಪ್ಯಾಟರ್ನ್ ಅಲ್ಲಿ ನೀವು ಬರೀಬೇಕಾಗತ್ತೆ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲ ಚಾಪ್ಟರ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಎಸ್, ಯು ನೋ ದ ಪ್ಯಾಟರ್ನ್. ನಿಮ್ಗೆಲ್ಲ ಪ್ಯಾಟರ್ನ್ ಗೊತ್ತಿರಬೇಕು. ನಿಮ್ಗೆ ಯಾವ ಚಾಪ್ಟರ್ನ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾದ್ರೆ ಯು ಕ್ಯಾನ್ ಈಸಿಲಿ ಗೆಸ್ ದ ಕ್ವಶನ್ಸ್. ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ದ ವೆರಿ ಫಸ್ಟ್ ಚಾಪ್ಟರ್, ಒಂದ್ ಎರಡನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಯಾವ ತರ ಗೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಸೊ ಅದರಲ್ಲಿ 5 ಮಾರ್ಕ್ಸ್ ಕೇಳ್ತಾರೆ ಅಂತ ಇರುತ್ತೆ. ಓಕೆ, 5 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಗೆಸ್ ಒನ್ ಕ್ವಶನ್ ಶುಡ್ ಬಿ ದೇರ್ ಇನ್ ಯುವರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಓಕೆನಾ? ಸಿಂಪಲ್ ಆಗಿ ಡಿಫೈನಿಂಗ್ ಫಾರ್ಮ್ ಅಲ್ಲಿ ಇರುತ್ತೆ ಅದು. ಇನ್ನು ಉಳಿದಾಗೆ 4 ಮಾರ್ಕ್ಸ್ ಇಲ್ಲಿ ಕೇಳ್ತಾರೆ. ಎಸ್, ಯು ಮೇ ಗೆಟ್ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ ಕ್ವಶನ್ಸ್. ಸಬ್ಜೆಕ್ಟಿವ್ ಆಗಿರುತ್ತೆ. ಆ ಕ್ವಶನ್ಸ್ ಗಳನ್ನು ಕೂಡ ಪ್ರಿಡಿಕ್ಟ್ ಮಾಡಬಹುದು ಯಾವುದು ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಲೈಕ್ ವೈಸ್ ದೀಸ್ 2 ಆರ್ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ ಬೆಸ್ಟ್ ಕ್ವಶನ್ಸ್ ಗಳಿಂದಾನೇ ನೀವು 10 to 12 ಮಾರ್ಕ್ಸ್ ಅನ್ನ ಪಡ್ಕೊಬಹುದು. ಯಾವುದರಲ್ಲಿ? ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತೆ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಗಳಿರುತ್ತೆ, ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಗಳಿರುತ್ತೆ. ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೆಮರಿ ಗ್ಲ್ಯಾಂಡ್ಸ್ ಅಪರೂಪಕ್ಕೆ ಕೇಳ್ತಾರೆ. ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಕೂಡ ಅಪರೂಪಕ್ಕೆ ಕೇಳ್ತಾರೆ, ತುಂಬಾ ರೇರ್ ಅದು. ಅದನ್ನ ಬಿಟ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ಅನಾಟ್ರೋಪಸ್ ಓವ್ಯೂಲ್ ಮತ್ತೆ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ದ ಕ್ರಾಸ್ ಸೆಕ್ಷನ್ ಆಫ್ ಯಂಗ್ ಆಂಥೋ, ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥೋ. ಸೊ ಆಲ್ ದ 4 ಲೇಯರ್ಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಗಳನ್ನ ಕೇಳ್ತಾರೆ. ಇಲ್ಲೂ ಕೂಡ ಅಷ್ಟೇನೆ. ಸೊ 1 ಮಾರ್ಕ್ ಇಸ್ ಕಂಪಲ್ಸರಿ ಫಾರ್ ಯುವರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅದ್ರಲ್ಲೂ ಕೂಡ ಕಾಂಟ್ರಾಸೆಪ್ಟಿವ್ಸ್ ಮೇಲೆ ಇರುತ್ತೆ ಕ್ವಶನ್ಸ್ಗಳು. ಯಾವುದು ಅಂತ ನೋಡೋಣ. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೊ ಕಾಂಟ್ರಾಸೆಪ್ಟಿವ್ಸ್ಗಳು ಡಿಫರೆಂಟ್ ಟೈಪ್ಸ್ ಆಫ್ ಐಯುಡಿಸ್ಗಳು ಇರುತ್ತೆ. ಅಂಡ್ ರೆಸ್ಟ್ ಆಫ್ ದಟ್ ಯು ನೋ ದ ಆರ್ಟಿಫಿಷಿಯಲ್ ಆರ್ ಇಟ್ ಮೇ ಬಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಈ ತರ ಗೆಸ್ ಮಾಡಿ ಈ ಒಂದೇ ಯೂನಿಟ್ ಇಂದ ನಿಮ್ಗೆ 28 ಮಾರ್ಕ್ಸ್ ಬರುತ್ತೆ. ಅಂಡ್ ಸೊ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸಿದ್ರು ಕೂಡ ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿರೋದು ಎಲ್ಲಿ ಅಂತ ಹೇಳಿದ್ರೆ ಸೊ ಜೆನೆಟಿಕ್ಸ್ ಅಲ್ಲಿ. ಸೊ ಹಾಗಾಗಿ ಅಲ್ಲೂ ಕೂಡ 28 ಮಾರ್ಕ್ಸ್ ಬರುತ್ತೆ. ಇನ್ನು ಉಳಿದಾಗೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್, ಸೊ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್, ಅಲ್ಲಿಗೆ ಬಂದಾಗ 24 ಮಾರ್ಕ್ಸ್ ಬರುತ್ತೆ. ಅಂಡ್ ಫೈನಲಿ ವೆನ್ ಇಟ್ ಕಮ್ಸ್ ಟು ಬಯೋಟೆಕ್ನಾಲಜಿ 12 ಮಾರ್ಕ್ಸ್. ಸೊ ಅದರಲ್ಲೂ ಕೂಡ ಕಂಪಲ್ಸರಿ ಕ್ವಶನ್ಸ್ಗಳಿರುತ್ತೆ. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳ ಬಗ್ಗೆ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಾಂಪಿಟೆನ್ಸಿ ಬಗ್ಗೆ ಕೇಳ್ತಾರೆ. ಸೊ ಕೆಮಿಕಲ್ ಮೆಥಡ್ ಮತ್ತೆ ಫಿಸಿಕಲ್ ಮೆಥಡ್ ಬಗ್ಗೆ ನೆನಪಿಟ್ಕೊಳ್ಳಿ. ಅಂಡ್ ಫೈನಲಿ ಹಿಯರ್ ಎಕೋಸಿಸ್ಟಮ್ಗೆ ಬಂದಾಗ ಯಾವ ಕ್ವಶನ್ ಕೇಳ್ತಾರೆ ಅಂತ ಡಿಸ್ಕಸ್ ಮಾಡೋಣ. ಸೊ ಅದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ನಾವ್ ಲೆಟ್ಸ್ ಬಿಗಿನ್ ವಿತ್ ದ ವೆರಿ ಫಸ್ಟ್ ಕ್ವಶನ್ ಆಫ್ ದ ವೆರಿ ಫಸ್ಟ್ ಚಾಪ್ಟರ್, ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಸೊ ಬೇರೆ ಕ್ವಶನ್ಸ್ಗಳನ್ನ ನಾವು ಆಲ್ರೆಡಿ ಕೂಡ ಮ್ಯಾರಥಾನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಇವಾಗ ಕೆಲವು ಯೂನಿಕ್ ಆಗಿರೋ ಕ್ವಶನ್ಸ್ಗಳು, ಕಾಮನ್ ಆಗಿ ಕೇಳೋ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ವೆರಿ ಫಸ್ಟ್ ಕ್ವಶನ್ ಇಸ್ ಹಿಯರ್, differentiate between estrous cycle and menstrual cycle. So take the screenshot if you want, because still some of you haven't get the answer for this question. ಎಷ್ಟೋ ಜನರಿಗೆ ಇದಕ್ಕೆ ಪರ್ಫೆಕ್ಟ್ ಆನ್ಸರೇ ಸಿಕ್ಕಿರೋದಿಲ್ಲ. ಅದಕ್ಕೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಈಸ್ಟ್ರಸ್ ಸೈಕಲ್ ಅಂತ ಹೇಳಿದ್ರೇನು, ಮೆನಿಸ್ಟ್ರಿಯಲ್ ಸೈಕಲ್ ಅಂದ್ರೇನು ಒಂದು ಮೈಂಡ್ ಅಲ್ಲಿ ಇರಲಿ. ಮೆನಿಸ್ಟ್ರಿಯಲ್ ಸೈಕಲ್ ದಟ್ ಅಕರ್ಸ್ ಇನ್ ಪ್ರೈಮೇಟ್ಸ್, ಇದು ಪ್ರೈಮೇಟ್ಸ್ ಅಲ್ಲಿ ಆಗುತ್ತೆ. ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ನ ಜೊತೆಗೆ ಮಂಕೀಸ್, ಚಿಂಪಾಂಜೀಸ್, ಗೊರಿಲ್ಲಾ, ಏಪ್ ಅಂತ ಏನ್ ಹೇಳ್ತೀವಿ ಆ ಎಲ್ಲ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಆಗುತ್ತೆ. ಸೊ ಇಟ್ ಅಕರ್ಸ್ ಇನ್ ಪ್ರೈಮೇಟ್ಸ್. ಓಕೆ, ಪ್ರೈಮೇಟ್ಸ್ ಗಳಲ್ಲಿ ಆಗೋದು. ದಿಸ್ ಅಕರ್ಸ್ ಇನ್ ನಾನ್ ಪ್ರೈಮೇಟ್ಸ್, ಪ್ರೈಮೇಟ್ಸ್ ಗಳನ್ನ ಬಿಟ್ಟು ಬೇರೆ ಪ್ರಾಣಿಗಳಲ್ಲಿ ಆಗೋದು. ಓಕೆ, ಯು ಕ್ಯಾನ್ ಸೇ ದಟ್ ಈಸ್ ನಥಿಂಗ್ ಬಟ್ ಹೀಟ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಯು ನೋ ದ ಡಾಗ್ಸ್, ಡಾಂಕೀಸ್, ಹಾರ್ಸಸ್, ಕ್ಯಾಟಲ್ ಎಲ್ಲಗಳಲ್ಲೂ ಆಗೋದಿಲ್ಲ. ಕೌ, ಶೀಪ್, ರ್ಯಾಟ್ಸ್, ಡೀರ್, ಸೊ ಇದರಲ್ಲೆಲ್ಲ ಹಾಕ್ತಾ ಹೋಗುತ್ತೆ. ಓಕೆ, ಪ್ರೈಮೇಟ್ಸ್ ಅಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಅದೇ ತರ ನಾನ್ ಪ್ರೈಮೇಟ್ಸ್ ಗಳಲ್ಲಿ ಈಸ್ಟ್ರಸ್ ಸೈಕಲ್ ಆಗುತ್ತೆ. ಲಾಸ್ ಆಫ್ ಬ್ಲಡ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಈಸ್ಟ್ರಸ್ ಸೈಕಲ್. ಈಸ್ಟ್ರಸ್ ಸೈಕಲ್ ಅಲ್ಲಿ ಬ್ಲಡ್ ಲಾಸ್ಟ್ ಆಗಲ್ಲ. ಬಟ್ ಮೆನಿಸ್ಟ್ರಿಯಲ್ ಅಲ್ಲಿ ಮೆನಿಸ್ಟ್ರೇಷನ್ ಆಗುತ್ತೆ, ಮೆನ್ಸಸ್ ಆಗುತ್ತೆ. ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಲಾಸ್ ಆಫ್ ಬ್ಲಡ್ ಅಲಾಂಗ್ ವಿತ್ ಅನ್ಫರ್ಟಿಲೈಸ್ಡ್ ಎಗ್. ಅಂಡ್ ವೆನ್ ಇಟ್ ಈಸ್ ಮೂವಿಂಗ್ ಔಟ್
along with the soft tissues, blood will be oozes out. That is nothing but menstruation. So menstruation occur, and finally the blood will gonna blood loss ಆಗುತ್ತೆ. It consists of short period of estrus or heat. ಇದು ತುಂಬಾ ಶಾರ್ಟ್ ಪೀರಿಯಡ್ ಆಗಿರುತ್ತೆ. And here you can observe there are many phases. 4 ಫೇಸ್ಗಳಿರುತ್ತೆ. menstrual phase, follicular or it may be proliferative phase, ovulatory phase, and finally luteal or secretory phase ಅಂತ ಹೇಳ್ಬಿಟ್ಟು. ಸೊ ಈ 3 ಡಿಫರೆನ್ಸ್ ಗಳನ್ನ ಬರಿಬೇಕು, 2 ಮಾರ್ಕ್ಸ್ ಗೆ ಕೇಳ್ತಾರೆ. ಓಕೆ, ಅಂಡ್ ನೆಕ್ಸ್ಟ್ ಡಿಫರೆನ್ಸ್ ತುಂಬಾ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ. ಯಾವುದು? ಇದಕ್ಕೂ ಕೂಡ ನಿಮಗೆ ಕೆಲವು ಸಲ ಕರೆಕ್ಟ್ ಆಗಿ ಆನ್ಸರ್ ಸಿಕ್ಕಿರೋಲ್ಲ. Okay, if you got this, well and good. What is that? Differentiate between or distinguish between seasonal and continuous breeders. ಹೆಸರಲ್ಲ ಇದೆ, ಸೀಸನಲ್ ಬ್ರೀಡರ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಮೇಟ್ ಆರ್ ಬ್ರೀಡ್ ಡ್ಯೂರಿಂಗ್ ಪರ್ಟಿಕ್ಯುಲರ್ ಸೀಸನ್ ಆಫ್ ದ ಇಯರ್. ಪರ್ಟಿಕ್ಯುಲರ್ ಸೀಸನ್ ಆಫ್ ದ ಇಯರ್ ಅಲ್ಲಿ ಮಾತ್ರ ಏನ್ ಮಾಡುತ್ತೆ, ಅದು ಬ್ರೀಡ್ ಮಾಡುತ್ತೆ ಮತ್ತೆ ಮೇಟ್ ಮಾಡುತ್ತೆ. But when it comes to continuous breeder, as the name indicates, continuous, these organisms mate or breed throughout the year irrespective of the season. ಇವುಗಳಿಗೆ ಯಾವುದೇ ತರ ಸೀಸನ್ ಬೇಕಾಗಿಲ್ಲ. Irrespective of the season, they will breed and mate throughout the year. Next, ಇಲ್ಲಿಗೆ ಬಂದ್ರೆ these organisms possess the changes in the reproductive organs only during favorable condition. ಅದಕ್ಕೆ ಹೇಳಿದ್ದು, ಆ ಪರ್ಟಿಕ್ಯುಲರ್ ಸೀಸನ್ ಬಂದಾಗ ಫೇವರಬಲ್ ಕಂಡೀಷನ್ ಅಲ್ಲಿ ಮಾತ್ರ ಏನಾಗುತ್ತೆ, ಚೇಂಜಸ್ ಗಳಾಗುತ್ತೆ. But illi, these organisms possess the changes in the reproductive organs, which is very essential for the development of baby as well as the parturition throughout their reproductive phases. Entire reproductive phase ante enirutte. So you know what is that? Juvenile phase, reproductive phase and senescent phase. ಆ ಎಂಟೈರ್ reproductive phase ಅಲ್ಲಿ ಏನ್ ಮಾಡುತ್ತೆ, ಅದು reproduce ಮಾಡೋ ಕೆಪಾಸಿಟಿಯನ್ನು ಹೊಂದಿರುತ್ತೆ. Examples: dog, frog, lizards. ಇನ್ನು ನಾವು ಇಲ್ಲಿಗೆ ಬರೋದು ಹ್ಯೂಮನ್ ಬೀಯಿಂಗ್ಸ್, ರ್ಯಾಬಿಟ್ ಮತ್ತೆ ಕ್ಯಾಟಲ್. ದೀಸ್ ಆರ್ ದ ಕಂಟಿನ್ಯೂಸ್ ಬ್ರೀಡರ್ಸ್ ಆಗಿರ್ತಾರೆ. ಸೊ ಇವೆರಡೇನ ಆಗಿದ್ರೆ ಇದರಲ್ಲಿ ಡಿಫರೆನ್ಸ್ ಕೇಳೋದು. ಯು ನೋ ದಟ್ ಓವಿಪ್ಯಾರಸ್ ಅಂಡ್ ವಿವಿಪ್ಯಾರಸ್, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂಡ್ ಇಂಟರ್ನಲ್ ಫರ್ಟಿಲೈಸೇಷನ್. ಎಕ್ಸಾಂಪಲ್ಸ್ ಮತ್ತೆ ಡೆಫಿನೇಷನ್. ಯಾವುದೇ ಡಿಫರೆನ್ಸಸ್ ಅನ್ನ ಕೇಳಿ ಫಸ್ಟ್ ಡೆಫಿನೇಷನ್ ಇಂದ ಶುರು ಮಾಡಿ. ಓಕೆ, ಫಸ್ಟ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್ ಅಂಡ್ ಎಂಡ್ ವಿತ್ ದ ಎಕ್ಸಾಂಪಲ್ಸ್ ಇದ್ರೆ ಓಕೆನಾ, ಅಲ್ಲಿಗೆ ನಿಮ್ಗೆ 2 ಮಾರ್ಕ್ಸ್ ಸಿಕ್ಬಿಟ್ಟಿರುತ್ತೆ. ಇನ್ನು ಉಳಿದಾಗೆ ಅದನ್ನೇ ಸ್ವಲ್ಪ ಏನ್ ಮಾಡ್ಬೋದು, ಎಲಾಬರೇಟ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಇದನ್ನ ಬಿಟ್ರೆ ಇದೇ ಚಾಪ್ಟರ್ ಗಳಲ್ಲಿ ಇನ್ಯಾವುದನ್ನು ಕೇಳಬಹುದು, ದ ಡಿಫರೆಂಟ್ ಈವೆಂಟ್ಸ್ ಆಫ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಡಿಫರೆಂಟ್ ಈವೆಂಟ್ ಗಳು ಗೊತ್ತಿದೆಯಲ್ವಾ? ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್. ಪ್ರೀ ಫರ್ಟಿಲೈಸೇಷನ್ ಅಲ್ಲಿರೋ 2 ಈವೆಂಟ್ ಗಳನ್ನ ನೇಮ್ ಮಾಡಿ ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ಒನ್ ಈಸ್ ಗೆಮೆಟೋಜೆನೆಸಿಸ್, ಸೆಕೆಂಡ್ ಒನ್ ಈಸ್ ಪಾಲಿನೇಷನ್. ಓಕೆನಾ, ಫಸ್ಟ್ ಗ್ಯಾಮೆಟ್ಸ್ ಗಳು ಫಾರ್ಮೇಶನ್ ಆಗಬೇಕು, ನಂತರ ಪಾಲಿನೇಷನ್ ಆಗಬೇಕು, ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಗಳಾಗಬೇಕು. ಫರ್ಟಿಲೈಸೇಷನ್ ಇವೆಂಟ್ ಆದ್ಮೇಲೆ ಬರೋದು ಫಾರ್ಮೇಶನ್ ಆಫ್ ಝೈಗೋಟ್ ಅಂಡ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫ್ರಮ್ ದ ವೆರಿ ಫಸ್ಟ್ ಚಾಪ್ಟರ್. ನೌ ಯು ಕ್ಯಾನ್ ಸಿ ಹಿಯರ್ ಅನದರ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾವ್ದದು? ಡಿಫರೆಂಟ್ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಪ್ರೆಸೆಂಟ್ ಇನ್ ಡಿಫರೆಂಟ್ ಪ್ಲಾಂಟ್ಸ್. ಅಂದ್ರೆ ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ನಾವು ನೋಡಿರ್ತೀವಿ, some portion of the plant is have ability to become an entire plant. ಒಂದು ಪೋರ್ಷನ್ ಎಂಟೈರ್ ಪ್ಲಾಂಟ್ ಆಗುತ್ತೆ. ಸೊ ಅದು ವೆಜಿಟೇಟಿವ್ ಪ್ರಾಪಗೇಷನ್ ಪ್ಲಾಂಟ್ಸ್ ಗಳಲ್ಲಿ, ಹೈಯರ್ ಪ್ಲಾಂಟ್ಸ್ ಗಳಲ್ಲಿ ಇರುತ್ತೆ. ಸೊ ಈ ತರ ಕ್ವಶನ್ ಕೇಳ್ತಾರೆ, ರೈಟ್ ದ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಆಫ್ ದ ಫಾಲೋಯಿಂಗ್. ಕ್ವಶನ್ ಇದೇ ತರ ಇರುತ್ತೆ. 4 ಕೇಳಿದಾರೆ ಅಂತ ಹೇಳಿದ್ರೆ 4 ಮಾರ್ಕ್ಸ್ಗೆ ಕೇಳಲ್ಲ, 2 ಮಾರ್ಕ್ಸ್ ಕೇಳಿರ್ತಾರೆ. ಈಚ್ ಅಂಡ್ ಎವ್ರಿ ಪಾಯಿಂಟ್ ಕ್ಯಾರಿ ಆಫ್ ಮಾರ್ಕ್ಸ್. ಲುಕ್ ಅಟ್ ಹಿಯರ್, ಬ್ರಯೋಫಿಲಮ್. So that is the plant. What is the vegetative propagule present in biofilm? Biofilm ಅಲ್ಲಿ ಇರೋದು ಯಾವುದು ಅಂತ ಹೇಳಿದ್ರೆ leaf buds. That's nothing but the leaf buds. Second one, agave. You know that bulbil. So ಇಲ್ಲಿ ಕೊಟ್ಟಿದ್ದೀನಿ ನಾನು ಆಕ್ಚುಲಿ, ಆಮೇಲೆ ಹೇಳ್ತಾ ಹೋಗ್ತೀನಿ. You can copy that later. And hyacinth ಗೆ ಬಂದ್ರೆ water hyacinth ಅಂತ ಹೇಳ್ತೀವಿ. There you can observe where we have written here offset. That's nothing but ಆಫ್ಸೆಟ್ ಅಂತ ಹೇಳ್ತೀವಿ. ಅಂಡ್ ಫೈನಲಿ ಪೊಟ್ಯಾಟೊ ಅಲ್ಲಿ ಐ ಇರುತ್ತೆ, ಪೊಟ್ಯಾಟೊ ಹ್ಯಾವಿಂಗ್ ಐ. ಇದು 4 ಬಿಟ್ಟು ಬೇರೆದನ್ನು ಕೂಡ ಕೇಳಬಹುದಲ್ವಾ? ಸೊ ದಟ್ಸ್ ವೈ ಐ ಹ್ಯಾವ್ ಗಿವನ್ ಹಿಯರ್. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಅಂಡ್ ವಾಟ್ ಇಸ್ ದ ವೆಜಿಟೇಟಿವ್ ಪ್ರಾಪಗ್ಯೂಲ್ ಆಫ್ ದ ಜಿಂಜರ್? ದಟ್ ಈಸ್ ದ ರೈಸೋಮ್. ವಾಟ್ ಇಸ್ ದ ವೆಜಿಟೇಟಿವ್ ಪ್ರಾಪಗ್ಯೂಲ್ ಆಫ್ ದ ಆಕ್ಸಾಲಿಸ್? ರನ್ನರ್. ಮಿಂಟ್ಗೆ ಬಂದಾಗ ಸಕ್ಕರ್ ಅಂತ ಹೇಳ್ತೀವಿ. ಸೊ ಇನ್ನು ಉಳಿದ ಹಾಗೆ ಗಾರ್ಲಿಕ್ ಮತ್ತೆ ಆನಿಯನ್ಗೆ ಬಂದ್ರೆ ಆನಿಯನ್ ಅಲ್ಲಿ ಬಲ್ಬ್ ಇರುತ್ತೆ. ಸೊ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಬಗ್ಗೆ 1 or 2 ಮಾರ್ಕ್ಸ್ ಕೇಳ್ತಾರೆ. ರಿಮೆಂಬರ್ ದಟ್ ಅಂಡ್ ಟ್ರೈ ಟು ಆನ್ಸರ್ ದಿಸ್. ಓಕೆ, ನೆಕ್ಸ್ಟ್
ವಾಟ್ ಆರ್ ಹರ್ಮಾಫ್ರೋಡೈಟ್ಸ್, ಗಿವ್ 2 ಎಕ್ಸಾಂಪಲ್ಸ್. ಎಷ್ಟೋ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ತುಂಬಾನೇ ರಿಪೀಟ್ ಆಗಿರೋ ಕ್ವಶನ್, ವಾಟ್ ಆರ್ ಹರ್ಮಾಫ್ರೋಡೈಟ್ಸ್, ಗಿವ್ ಎಕ್ಸಾಂಪಲ್ಸ್. ಸೊ ಹರ್ಮಾಫ್ರೋಡೈಟ್ಸ್ ಅಂತ ಹೇಳಿದ್ರೆ ಅನಿಮಲ್ ಬಿಯರಿಂಗ್ ಬೋತ್ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಅನಿಮಲ್ಸ್ ಬಿಯರಿಂಗ್ ಬೋತ್ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಒಂದೇ ಜೀವಿಯಲ್ಲಿ 2 ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ಇರುತ್ತೆ, ಅವುಗಳಿಗೆ ನಾವು ಹರ್ಮಾಫ್ರೋಡೈಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ತುಂಬಾ ಸಿಂಪಲ್ ಆಗಿರುತ್ತೆ, ಅರ್ಥ್ವರ್ಮ್ಸ್, ಸ್ಪಾಂಜಸ್ ಅಂಡ್ ಟೇಪ್ವರ್ಮ್ಸ್. ಓಕೆನಾ, ಅರ್ಥ್ವರ್ಮ್ಸ್ಗಳಲ್ಲಿ ಎರೆಹುಳುಗಳಲ್ಲಿ ಸೊ ಮೇಲ್ ಅರ್ಥ್ವರ್ಮ್, ಫೀಮೇಲ್ ಅರ್ಥ್ವರ್ಮ್ ಅಂತ 2 ಇರೋದಿಲ್ಲ. ಕಾಕ್ರೋಚ್ ಅಲ್ಲಿ ಇರುತ್ತೆ ನೋಡಿ. ಓಕೆ, ಸೊ ಹಾಗಾಗಿ ಇಲ್ಲಿ ಅರ್ಥ್ವರ್ಮ್ಸ್ ಅಂತ ಹೇಳಿದಾಗ ಅದನ್ನ ಹರ್ಮಾಫ್ರೋಡೈಟ್ಸ್ ಅಂತ ಹೇಳ್ತೀವಿ. ಇನ್ನು ಸ್ಪಾಂಜಸ್ ಅಲ್ಲೂ ಅಷ್ಟೇನೆ, ಮತ್ತೆ ಟೇಪ್ ವರ್ಮ್ಸ್ ಅಲ್ಲೂ ಅಷ್ಟೇನೆ. ದೀಸ್ ಆರ್ ಎಂಡೋಪ್ಯಾರಾಸೈಟ್ಸ್. ಸೊ ಸ್ಪಾಂಜಸ್ ಆರ್, you know that marine water in nature, they are present inside the water. Free living or free swimming larvae are present. Earthworm ಏನಾಗಿರುತ್ತೆ, hermaphrodites ಆಗಿರುತ್ತೆ. Remember the definition? Both male and female reproductive organs are genital organs are present in the same individual. So that is nothing but hermaphrodites. Now you can observe. So ಅದಾದ್ಮೇಲೆ ಇದೆಯಲ್ಲ, yes. Now define the following terms called myocytes and parthenogenesis. ಯಾವ ತರ ಕೇಳಬಹುದು? 3 ಮಾರ್ಕ್ಗೆ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್. ಯಾವ್ಯಾವುದು? ಹರ್ಮಾಫ್ರೋಡೈಟ್ಸ್ ಅಂದ್ರೆ ಏನು, ಮಯೋಸೈಟ್ಸ್ ಅಂತ ಹೇಳಿದ್ರೇನು, ಆರ್ ಮಿಯೋಸೈಟ್ಸ್ ಅಂತ ಹೇಳಿದ್ರೇನು, ಆರ್ ಯು ಕ್ಯಾನ್ ಸೇ ಪಾರ್ಥೆನೋಜೆನೆಸಿಸ್ ಅಂದ್ರೆ ಏನು. ಈ ತರ ಕೇಳಿದಾಗ ನೀವು ಅದಕ್ಕೆ ಡೆಫಿನೇಷನ್ ಬರಿಬೇಕಾಗತ್ತೆ. ಸೊ ಲುಕ್ ಅಟ್ ಹಿಯರ್, ಎ ಪೊಟೆನ್ಷಿಯಲ್ ಡಿಪ್ಲಾಯ್ಡ್ ಗ್ಯಾಮೆಟ್ ಮದರ್ ಸೆಲ್. ಡಿಪ್ಲಾಯ್ಡ್ ಗ್ಯಾಮೆಟ್ ಮದರ್ ಸೆಲ್, ಯು ಕ್ಯಾನ್ ಸೇ ಅದು ಯಾವ್ದಿರ್ಬೋದು, ಸ್ಪರ್ಮ್ಯಾಟೋಗೋನಿಯಾ ಆರ್ ಇಟ್ ಮೇ ಬಿ ದ ಓಗೋನಿಯಾ. ಅದು ಡಿಪ್ಲಾಯ್ಡ್ ಪೊಟೆನ್ಷಿಯಲ್ ಮದರ್ ಸೆಲ್ ಆಗಿರುತ್ತೆ. ಸೊ ದಟ್ ಅಂಡರ್ಗೋ ಮಿಯೋಸಿಸ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಈಸ್ ಕಾಲ್ಡ್ ಮಿಯೋಸೈಟ್ಸ್. ಹೌದಲ್ವಾ? ಮಿಯೋಸಿಸ್ ಆದ್ಮೇಲೆ ಅದು ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸಚ್ ಟೈಪ್ ಆಫ್ ಡಿಪ್ಲಾಯ್ಡ್ ಪೊಟೆನ್ಷಿಯಲ್ ಗ್ಯಾಮೆಟ್ ಮದರ್ ಸೆಲ್, that is called spermatogonia and also oogonia, they are called myocytes. Understood? Later they are producing the haploid cells. Next, parthenogenesis, the phenomenon in which development of female gamete directly into the individual without fertilization, formation of fruits without fertilization, right? adu kuda helta hogtira. Innondu, the phenomenon of development of female gamete ಎಲ್ಲಿ ನೋಡಿರ್ತೀರಾ? ನ್ಯಾಚುರಲ್ ಆಗಿ ನಾವು ಹನಿ ಬಿಯಲ್ಲಿ ನೋಡಿರ್ತೀವಿ. ಸೊ ಫಿಮೇಲ್ ಗ್ಯಾಮೆಟ್ ದಟ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ 32 ಕ್ರೋಮೋಸೋಮ್ 16 ಆಗುತ್ತೆ. ಸೊ ಫೈನಲ್ ಆಗಿ ಏನಾಗುತ್ತೆ, 16 ದಟ್ ಈಸ್ ಬೀಂಗ್ ಡೆವಲಪ್ಡ್ ಆಸ್ ಎ ಡ್ರೋನ್, ಅದು ಮೇಲ್ ಆಗಿ ಡ್ರೋನ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ದ ಫಿನಾಮಿನನ್ ಆಫ್ ಡೆವಲಪ್ಮೆಂಟ್ ಆಫ್ ಫಿಮೇಲ್ ಗ್ಯಾಮೆಟ್ ಇಸ್ ಡೈರೆಕ್ಟ್ಲಿ ಇನ್ ಟು ಅನ್ ಇಂಡಿವಿಜುವಲ್ ವಿತೌಟ್ ಫರ್ಟಿಲೈಸೇಷನ್. ಯಾವುದೇ ತರ ಫರ್ಟಿಲೈಸೇಷನ್ ಆಗಲ್ಲ ಅಲ್ಲಿ. ಸೊ ಅವುಗಳಿಗೆ ನಾವು ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಯು ನೀಡ್ ಟು ರಿಮೆಂಬರ್ ದ ಡೆಫಿನೇಷನ್ಸ್ ಆಫ್ ಹರ್ಮಾಫ್ರೋಡೈಟ್ಸ್ ಅಂಡ್ ಮಿಯೋಸೈಟ್ಸ್ ಅಂಡ್ ಪಾರ್ಥೆನೋಜೆನೆಸಿಸ್. ಐ ಹೋಪ್ ಯು ಗಾಟ್ ದಿಸ್. ನೆಕ್ಸ್ಟ್ ನೋಡೋಣ, ದ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕೆಲವು ಕಾಮನ್ ಆಗಿ ಕೇಳ್ತಾ ಇರೋದು ಡಯಾಗ್ರಾಮ್ ಜೊತೆಗೆ ಲೇಯರ್ಸ್ ಗಳನ್ನ ಕೇಳ್ತಾರೆ. ವಾಟ್ ಆರ್ ದ 4 ಇಂಪಾರ್ಟೆಂಟ್ ಲೇಯರ್ಸ್ ಪ್ರೆಸೆಂಟ್ ಇನ್ ದ ಸ್ಪೊರಾಂಜಿಯಂ, ಮೈಕ್ರೋಸ್ಪೊರಾಂಜಿಯಂ? ಯಾವ್ದಿರುತ್ತೆ ನಿಮಗೆ ಗೊತ್ತಿರುತ್ತೆ, ಎಪಿಡರ್ಮಿಸ್, ಎಂಡೋಥಿಶಿಯಂ, ಮಿಡಲ್ ಲೇಯರ್ ಅಂಡ್ ಟೆಪಿಟಮ್ ಅಂತ ಹೇಳ್ಬಿಟ್ಟು. ಸೊ ಕ್ವಶನ್ ಯಾವ ತರ ಇದೆ, ನೇಮ್ ದ 4 ವಾಲ್ ಲೇಯರ್ಸ್ ಆಫ್ ದ ಮೈಕ್ರೋಸ್ಪೊರಾಂಜಿಯಂ ಅಂಡ್ ಮೆನ್ಷನ್ ದೇರ್ ಫಂಕ್ಷನ್ಸ್. ಅವುಗಳ ಫಂಕ್ಷನ್ ಅನ್ನ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾವ್ದು ಡಯಾಗ್ರಾಮ್ ಅಂತ ಗೊತ್ತಾಯ್ತಾ? ದ ಸೆಕ್ಷನ್ ಆಫ್ ಯಂಗ್ ಆಂಥರ್. ಆ ಡಯಾಗ್ರಾಮ್ನು ಕೂಡ ಕೇಳ್ಬೋದು. 5 ಮಾರ್ಕ್ಸ್ಗೆ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳಿದಾಗ ಇದನ್ನ ಬರೆದು ಡಯಾಗ್ರಾಮ್ ಕೂಡ ಬರಿಬೇಕಾಗತ್ತೆ. What are the 4 layers present in the microsporangium? One is epidermis, outermost layer. Second one is endothecium, and the third layer, so 2 to 3 layered middle layers are present, and final one, the innermost layer is called tapetum anta helbodu. Now you can see function kuda kelta idare. So idinella bariboda? ಅವಶ್ಯಕತೆನೇ ಇಲ್ಲ. ಜಸ್ಟ್ ರೈಟ್ ಎಪಿಡರ್ಮಿಸ್. ಸೊ ಪ್ರೊಟೆಕ್ಟಿವ್ ಇನ್ ನೇಚರ್, ಡೆಹಿಸೆನ್ಸ್ ಇನ್ ನೇಚರ್, ಪ್ರೊಟೆಕ್ಷನ್ ಮಾತ್ರ ಬರೀರಿ ಅಲ್ಲಿ. ಎಂಡೋಥಿಶಿಯಂ ಮತ್ತೆ ಮಿಡಲ್ ಲೇಯರ್ಗೆ ಬಂದಾಗ ಪ್ರೊಟೆಕ್ಷನ್ ಪ್ಲಸ್ ಡೆಹಿಸೆನ್ಸ್. ಡೆಹಿಸೆನ್ಸ್ ಅಂತ ಹೇಳಿದ್ರೆ ಏನು? ಎಸ್, ದಟ್ ಈಸ್ ನಥಿಂಗ್ ಬಟ್ ಹೆಲ್ಪ್ಸ್ ಇನ್ ದ ಡಿಸ್ಪರ್ಸಲ್. ಅದು ಡಿಸ್ಪರ್ಸಲ್ಗೆ ಸಹಾಯ ಮಾಡುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಓಕೆನಾ? ಸೊ ಎಪಿಡರ್ಮಿಸ್ ಪ್ರೊಟೆಕ್ಟಿವ್ ಇನ್ ನೇಚರ್, endothecium and middle layers protective and helps in dehiscence, breakdown, dispersal of the pollen grain. ಅದು ಬ್ರೇಕ್ ಆದ್ಮೇಲೆ pollen grains ಹೊರಗಡೆ ಬರೋದು. ನೆಕ್ಸ್ಟ್ ಇನ್ನರ್ ಲೇಯರ್ is called tapetum. So actually
that is responsible for providing the nutrients or nourishing the developing pollen grain which is present within that. ಆ ಒಂದು ಪೋಲನ್ ಸ್ಯಾಕ್ ಅಂತ ಏನ್ ಹೇಳ್ತೀವಿ, ಆ ಸ್ಯಾಕ್ ಒಳಗಡೆ ಸೊ ಪೊಟೆನ್ಶಿಯಲ್ ಮದರ್ ಸೆಲ್ಗಳಿರುತ್ತೆ, ಸ್ಪೋರೋಜಿನಸ್ ಟಿಶ್ಯೂಗಳು. ಅದನ್ನ ನರಿಶ್ ಮಾಡೋದು ಯಾರು ಅಂತ ಹೇಳಿದ್ರೆ ಟೆಪಿಟಮ್. ಸೊ ಟೆಪಿಟಮ್ ನರಿಶಸ್ ದ ಡೆವಲಪಿಂಗ್ ಸ್ಪೋರೋಜಿನಸ್ ಟಿಶ್ಯೂಸ್ ಯು ಕ್ಯಾನ್ ಸೇ, ಆರ್ ಡೆವಲಪಿಂಗ್ ಪೋಲನ್ ಗ್ರೈನ್ಸ್ ಯು ಕ್ಯಾನ್ ಸೇ. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದ 4 layers. ನೌ ಡಯಾಗ್ರಾಮ್ ಕೇಳ್ತಾರೆ. ಡಯಾಗ್ರಾಮ್ ಯಾವ ತರ ಬರೆಯೋದು, ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಾನು ನಿಮ್ಗೆ, ಸೊ ಈಸಿಯಾಗಿ ಗೊತ್ತಾಗತ್ತೆ. ಜಸ್ಟ್ ರೈಟ್ 4 ಪೋಲನ್ ಸ್ಯಾಕ್ ಫಸ್ಟ್. 4 ಪೋಲನ್ ಸ್ಯಾಕ್ಗಳನ್ನ ಬರಿಬೇಕು. 1 2 3 4. ಗ್ಯಾಪ್ ಇದೇ ತರ ಇರಬೇಕು. ಅಂಡ್ ವಿ ಆರ್ ರೈಟಿಂಗ್ ಆಲ್ ದ ಲೇಯರ್ಸ್ ರೈಟ್ ನೌ. ಎಲ್ಲಾ ಲೇಯರ್ಸ್ ಗಳನ್ನ ಬರಿತಾ ಇದೀವಿ ಬೈ ಲೀವಿಂಗ್ ದ ಸ್ಪೇಸ್ ಇನ್ ಬಿಟ್ವೀನ್ ದೇಮ್ ಟು ರೈಟ್ ರೆಸ್ಟ್ ಆಫ್ ದ ಲೇಯರ್ಸ್. ಬೇರೆ ಲೇಯರ್ಸ್ ಗಳನ್ನ ಬರೆಯೋದಕ್ಕೆ ಅಲ್ಲಿ ಸ್ಪೇಸ್ ಅನ್ನ ಬಿಡ್ತಾ ಇದೀವಿ. ಅಂಡ್ ವಿ ಆರ್ ರೈಟಿಂಗ್ ದ ನೆಕ್ಸ್ಟ್ ಲೇಯರ್ ದಟ್ ಈಸ್ ಕಾಲ್ಡ್ ಎಂಡೋಥೀಶಿಯಂ. ಎಂಡೋಥೀಶಿಯಂ ಅನ್ನ ಬರಿಬೇಕು. ಅಂಡ್ ನೆಕ್ಸ್ಟ್ ವಿ ಆರ್ ರೈಟಿಂಗ್ ದ ಮಿಡಲ್ ಲೇಯರ್. ಮಿಡಲ್ ಲೇಯರ್ ನ ಬರಿತಾ ಇದೀವಿ. ಅದಕ್ಕೆ ಹೇಳಿದ್ದು ಗ್ಯಾಪ್ ಕರೆಕ್ಟ್ ಆಗಿರ್ಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ಗ್ಯಾಪ್ ಕರೆಕ್ಟ್ ಆಗಿದ್ರೆ ಆಟೋಮ್ಯಾಟಿಕಲಿ ದ ಡಯಾಗ್ರಾಮ್ ವಿಲ್ ಗುಡ್, ಐ ಮೀನ್ ದಟ್ ಲುಕ್ಸ್ ಗುಡ್. ನೆಕ್ಸ್ಟ್ ಇಲ್ಲಿ ಕನೆಕ್ಟಿವ್ಸ್ ಗಳನ್ನ ಬರಿಬಹುದು. ದೆನ್ ಫೈನಲಿ ಟೆಪಿಟಮ್, ದಟ್ ಇಸ್ ದ ಇನ್ನರ್ ಮೋಸ್ಟ್ ಲೇಯರ್. ಇಲ್ಲಿ ಟೆಪಿಟಮ್ ಬರ್ತಾ ಹೋಗುತ್ತೆ. ಅಂಡ್ ಆಲ್ ದೀಸ್ ಆರ್ ದ ಪೋಲನ್ ಸ್ಯಾಕ್ ಹ್ಯಾವಿಂಗ್ ದ ನಂಬರ್ ಆಫ್ ಸ್ಪೋರೋಜಿನಸ್ ಟಿಶ್ಯೂಸ್. ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಆಗುತ್ತೆ ದಟ್ ಅಂಡರ್ಗೋಸ್ ಮಿಯೋಸಿಸ್. ಅಂಡ್ ಏನಾಗುತ್ತೆ ಅಲ್ಲಿ ಫೈನಲಿ ಪೋಲನ್ ಟೆಟ್ರಾಡ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಅಲ್ಲಿಂದನೇ ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಆಗೋದು. ಸೊ ದ ಸೇಮ್ ಡಯಾಗ್ರಾಮ್ ದೇ ಹ್ಯಾವ್ ಗಿವನ್ ಇನ್ ಅ ಟೆಕ್ಸ್ಟ್ ಬುಕ್ and try to practice this one. Pollen sacs are present and all the layers you must label. Those layers are nothing but outermost epidermis, and second one endothecium, and third one they have given middle layer here, middle layer, and innermost is the tapetum. Tapetum adra ಒಳಭಾಗದಲ್ಲಿ there you can see sporogenous tissue. Sporogenous tissue ಇರುತ್ತೆ. pollen mother cell ಅಂತ ಹೇಳ್ತೀವಿ. What is that? pollen mother cell. But ಬರೆಯುವಾಗ PMC ಮತ್ತೆ MMC ಅಂತ ಬರುತ್ತೆ. PMC is pollen mother cell, MMC it is nothing but that is megaspore mother cell ಅಂತ ಹೇಳ್ತೀವಿ. So this is the connective which connects both the lobes of the anther. Anther ಅಲ್ಲಿ ಬೈಲೋಬ್ಡ್ ಆಗಿರುತ್ತೆ, ಡೈಥಿಕಸ್ ಆಗಿರುತ್ತೆ. 2 ಲೋಬ್ಗಳಿರುತ್ತೆ, 4 ಲೇಯರ್ಸ್ ಗಳಿಂದ ಆಗಿರುತ್ತೆ. ಹಾಗಾಗಿ ಇದನ್ನ ಡೈಥಿಕಸ್. ಓಕೆ, ಒಂದೊಂದು ಲೋಬಲ್ಲೂ 2 ಸ್ಯಾಕ್ಗಳಿರುತ್ತೆ ಅಂತ ಅರ್ಥ. ರಿಮೆಂಬರ್ ದ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್. ಸರ್ ಇಷ್ಟೆಲ್ಲ ನೆನ್ಪಿಟ್ಕೊಬೇಕಾ? ಅವಶ್ಯಕತೆನೇ ಇಲ್ಲ. ರಿಮೆಂಬರ್ ದ ಡಯಾಗ್ರಾಮ್. ಡಯಾಗ್ರಾಮ್ ಕ್ಯಾನ್ ಟೆಲ್ ದ ಸ್ಟೋರಿ. ಅದೇ ಸ್ಟೋರಿ ಹೇಳುತ್ತೆ. ಹೇಗೆ? ದ ಪೋಲನ್ ಗ್ರೈನ್ ದಟ್ ರೆಪ್ರೆಸೆಂಟ್ಸ್ ದ ಮೇಲ್ ಗೆಮೆಟೋಫೈಟ್. ಅದು ಮೇಲ್ ಗೆಮೆಟೋಫೈಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನ ನೆನ್ಪಿಟ್ಕೊಬೇಕಾ? ಸೊ ಇಟ್ ಈಸ್ ಜಸ್ಟ್ ಎ ನಾಲೆಡ್ಜಬಲ್ ಕ್ವಶನ್. ನೆಕ್ಸ್ಟ್ ಅದಾದ್ಮೇಲೆ ಇಟ್ ಇಸ್ ಡೆವಲಪ್ಡ್ ಫ್ರಮ್ ದ ಪೋಲನ್ ಮದರ್ ಸೆಲ್. ಇದು PMC ಇಂದ ಫಾರ್ಮೇಶನ್ ಆಗಿದೆ. ಯಾವುದ್ರ ಮುಖಾಂತರ? ಮಿಯೋಟಿಕ್ ಡಿವಿಷನ್ ಇಂದ. ಮಿಯೋಟಿಕ್ ಡಿವಿಷನ್ ಆಫ್ PMC ದಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ದ ಪೋಲನ್ ಗ್ರೈನ್. ಪೋಲನ್ ಗ್ರೈನ್ಸ್ ಆರ್ ದ ವಾಟ್? ಮೇಲ್ ಗೆಮೆಟೋಫೈಟ್. ನೌ ಸ್ಟ್ರಕ್ಚರ್ ಹೇಳಿ. ಪೋಲನ್ ಗ್ರೈನ್ಸ್ ಆರ್ ಸ್ಫೆರಿಕಲ್ ಇನ್ ನೇಚರ್. ಅಷ್ಟೇ ಬರಿತಾ ಇದೀವಿ. ಅಂಡ್ ಆಲ್ ಪೋಲನ್ ಗ್ರೈನ್ಸ್ ಆರ್ ಹ್ಯಾವಿಂಗ್ 2 layers. ಯಾವ ಲೇಯರ್ಸ್ ಇರುತ್ತೆ? ಸೊ ಒನ್ ಈಸ್ ಎಕ್ಸೈನ್, ಔಟರ್ ಎಕ್ಸೈನ್, ಅಂಡ್ ಸೆಕೆಂಡ್ ಒನ್ ಈಸ್ ಇನ್ನರ್ ಇಂಟೈನ್. ನಾವಿಲ್ಲಿ ಏನ್ ಬರಿತಾ ಇದೀವಿ ಅದನ್ನ ಇಲ್ಲಿ ಇರುತ್ತೆ. ಓಕೆ, 2 layers ಆಫ್ ವಾಲ್ಸ್ ಇರುತ್ತೆ, ಸ್ಫೆರಿಕಲ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಔಟರ್ ಎಕ್ಸೈನ್ ಅಂಡ್ ಇನ್ನರ್ ಇಂಟೈನ್. ಇದು ಎಕ್ಸೈನ್ ಹೊರಭಾಗದಲ್ಲಿ ಇರೋದು, ಸ್ಪೈನಿ ಬಾಡಿಡ್ ಆಗಿರುತ್ತೆ. ಸೊ ಒಳಭಾಗದಲ್ಲಿ ಇದನ್ನ ಇಂಟೈನ್ ಅಂತ ಹೇಳ್ತೀವಿ. ಇನ್ನರ್ ಲೇಯರ್ ಇಸ್ ಇಂಟೈನ್. Outer exine is usually very hard, chemically resistant. That's because of the presence of one kind of a chemical that is nothing but sporopollenin. What is that? Sporopollenin. Look at this. ಇದನ್ನೇ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಅಥವಾ fill in the blanks ಅಲ್ಲಿ ಕೇಳಬಹುದು. Sporopollenin ಅಂತ ಹೇಳ್ಬಿಟ್ಟು. Next, the inner intine is usually made up of pectocellulose. Means cellulose ಮತ್ತೆ pectin ಗಳಿಂದ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಅದನ್ನ pectocellulosic in nature ಅಂತ ಹೇಳ್ಬಹುದು. ನೆಕ್ಸ್ಟ್ ಅದಾದ್ಮೇಲೆ so wherever there is an absence of sporopollenin, ಎಲ್ಲಿ sporopollenin absent ಆಗಿರುತ್ತೋ ಅಲ್ಲಿ ಒಂದು aperture ಇರುತ್ತೆ. That aperture is called germ pore. That is nothing but the germ pore. And next, most of the angiosperms they release the pollen grain in 2 or 3 celled stage. ಅಲ್ಲಿ 3 ಅಥವಾ 2 ಸೆಲ್ಗಳು ಇರುತ್ತೆ. One is the large vegetative cell. So ಇಲ್ಲೊಂದು ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲೊಂದು ನ್ಯೂಕ್ಲಿಯಸ್ ಇರುತ್ತೆ. ಬೋತ್ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್ ಬಿಕಾಸ್ ಇಟ್ ಈಸ್ ದ ರಿಸಲ್ಟೆಂಟ್ ಆಫ್ ದ ಮಿಯೋಸಿಸ್. ಮಿಯೋಸಿಸ್ ಇಂದ ಫಾರ್ಮೇಶನ್ ಆಗಿರೋದು.
ಅದರ ಒಳಭಾಗದಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯಸ್ ಮತ್ತೆ ಮೈಟೋಟಿಕ್ ಡಿವಿಷನ್ ಆದಾಗ ಎರಡು ಈಕ್ವಲ್ ಆಗಿರೋ ಹ್ಯಾಪ್ಲಾಯ್ಡ್ ಸೆಲ್ಸ್ಗಳು ಫಾರ್ಮೇಶನ್ ಆಗುತ್ತೆ, ಈಕ್ವಲಿ ನಾಟ್ ಇನ್ ದೇರ್ ಸೈಜ್, ಇನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ವೆಜಿಟೇಟಿವ್ ಸೆಲ್ ಆಗಿರುತ್ತೆ, ವೆಜಿಟೇಟಿವ್ ಸೆಲ್. ಸೆಕೆಂಡ್ ಒನ್ ಈಸ್ ದ ಜನರೇಟಿವ್ ಸೆಲ್ ಅಂತ ಹೇಳ್ತೀವಿ. ಸೊ ನೌ ಯು ನೋ ದಟ್. So two germ cells are present inside the pollen grain. They combined with polar nuclei as well as the egg present in the ovule that forms as the endosperm, primary endosperm nucleus, and as well as the zygote. So ade illirodu ivaga the newly differentiated pollen grains as central nucleus and dense cytoplasm. ಒಂದು ನ್ಯೂಕ್ಲಿಯಸ್ ಇರುತ್ತೆ, ಜೊತೆಗೆ ಸೈಟೋಪ್ಲಾಸಮ್ ಇರುತ್ತೆ. ಸೊ ಅದಾದ್ಮೇಲೆ ಅದರಲ್ಲಿ ಬಿಗರ್ ವೆಜಿಟೇಟಿವ್ ಸೆಲ್ ಇರುತ್ತೆ, ಅಂಡ್ ಫೈನಲಿ ಇನ್ನೊಂದು ಯಾವ್ದಿರುತ್ತೆ, ದ ಸ್ಮಾಲರ್ ಜನರೇಟಿವ್ ಸೆಲ್ ಇರುತ್ತೆ. ದಟ್ಸ್ ಇಟ್. ಎಷ್ಟು ಪಾಯಿಂಟ್ಗಳು? ಇದನ್ನ ನಿಮಗೆ 5 ಮಾರ್ಕ್ಸ್ ಕೇಳಲ್ಲ. ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್. ಟೇಕ್ ದ ಸ್ಕ್ರೀನ್ ಶಾಟ್ ಇಫ್ ಯು ವಾಂಟ್. ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್. ದೇ ವಿಲ್ ಆಸ್ಕ್ ಓನ್ಲಿ ಫಾರ್ 3 ಮಾರ್ಕ್ಸ್. ಅವಾಗ ಡಯಾಗ್ರಾಮ್ ನ ಬರೆದು ಹೇಳಬೇಕಾಗತ್ತೆ. ದೇ ಆರ್ ಫೌಂಡ್ ಫ್ರಮ್ ದ PMC, spherical in nature, represents the male gametophyte, 2 layers, outer exine, inner intine, sporopollen is present in the exine, cellulose and pectin is present in the intine, 2 cells are present, so larger vegetative cell, so and also smaller, what is that? Generative cell. And wherever there is an absence of sporopollen in the exine, so there is a formation of an aperture called germ pore. From there the pollen tube has been arised. Allinda pollen tube arise agutte. This is the structure of pollen grain. They will ask. Next, draw a neat label diagram of anatropous ovule. So ಉಲ್ಟಾ ಇರುತ್ತೆ ಇಲ್ಲಿ ಅನಾಟ್ರೋಪಸ್ ಆಗಿರೋದಕ್ಕೆ, ಅಂದ್ರೆ ಉಲ್ಟಾ ಹೇಳ್ತಾ ಹೋಗ್ತೀವಿ. ಅಲ್ಲಿ ಡಿಸ್ಕ್ರೈಬ್ ಅಂತ ಕೇಳಿದ್ರೆ ಯಾವುದೇ ತರ ಡಯಾಗ್ರಾಮ್ಗಳನ್ನ ಡಿಸ್ಕ್ರೈಬ್ ಅಂತ ಕೇಳಿದಾಗ ಇಲ್ಲಿ ಏನ್ ಲೇಯರ್ಸ್ಗಳಿರುತ್ತೋ ಅದನ್ನೇ ಡಿಫೈನ್ ಮಾಡಿ ವಿತ್ ದೇರ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಇಟ್ಸ್ ವೆರಿ ಸಿಂಪಲ್ ಟು ಡ್ರಾ. ಸೊ ಮತ್ತೆ ನಾನು ಬರೀತಾ ಹೋಗ್ತೀನಿ ಇಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ದೇರ್ ಈಸ್ ಎನ್ ಎಂಬ್ರಿಯೋ ಸ್ಯಾಕ್. ಒಂದು ಎಂಬ್ರಿಯೋ ಸ್ಯಾಕ್ ಇರುತ್ತೆ ಅಂಡ್ ದಟ್ ಈಸ್ ಕವರ್ಡ್ ಬೈ ನಂಬರ್ ಆಫ್ ವಾಟ್, ಅದ್ರ ಸುತ್ತ ಕೆಲವು ಲೇಯರ್ಸ್ಗಳಿರುತ್ತೆ ಈ ತರ. ಓಕೆ, ಸೊ ನೋಡಿ ತುಂಬಾ ಸಿಂಪಲ್ ಅಲ್ವಾ, ಇಷ್ಟೇ ಬರಿಬೇಕಾಗಿರೋದು ನೀವು. ಸೊ ಯಾವ್ಯಾವ ಲೇಯರ್ಸ್ಗಳಿರುತ್ತೆ? So 2 outermost covering layers are commonly called integuments. Explaining them. ಯಾವ ತರ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳ್ಬಿಟ್ಟು. Anatropous ovule that get attached to the placenta with the help of by a means of a stalk called funicle. Funicle ಇಂದ ಅಟ್ಯಾಚ್ ಆಗುತ್ತೆ. Next, the entire ovule is covered by 2 layers called integuments, outer integument and inner integument. Later they transformed into seed coat called testa and tegmen form ಆಗುತ್ತೆ. Next, the embryo sac is surrounded by the nucellus. So finally that provides the nourishment to the embryo sac. Nourish ಮಾಡ್ತಾ ಹೋಗುತ್ತೆ. The end which is present opposite to the micropyle is called chalaza. ಯಾವ ತರ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗ್ತಿದೆಯಲ್ಲ. Next, there is a pore near the junction where the ovule get attached to the funicle. So that is nothing but the micropyle. ಅಲ್ಲಿ ಮೈಕ್ರೋಪೈಲ್ ಅಂತ ಹೇಳ್ತೀವಿ, ಆ ರೀಜನ್ಗೆ ಮೈಕ್ರೋಪೈಲರ್ ಎಂಡ್ ಅಂತ ಹೇಳ್ಬೋದು. ಅಂಡ್ ದ ಜಂಕ್ಷನ್ ಬಿಟ್ವೀನ್ ದ ಫ್ಯೂನಿಕಲ್ ಅಂಡ್ ದ ಓವ್ಯೂಲ್ ಇಸ್ ಕಾಲ್ಡ್ ದ ಹೈಲಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಂಬ್ರಿಯೋ ಸ್ಯಾಕ್ ಇಸ್ ಪ್ರೆಸೆಂಟ್. ನೋ ನೀಡ್ ಟು ರೈಟ್ ದ ಸಿನರ್ಜಿಡ್ಸ್, ಎಗ್ ಅಪ್ಯಾರಿಟಸ್, ಆರ್ ಯು ಕ್ಯಾನ್ ಸೇ ದ ಆಂಟಿಪೋಡಲ್ಸ್. ಅವಶ್ಯಕತೆ ಇಲ್ಲ ಇದನ್ನ ಕೇಳಿದಾಗ ಬರೆಯೋದು. ಸೊ ಲೀವ್ ದೆಮ್. ನಾವು ಲುಕ್ ಅಟ್ ಹಿಯರ್. ಎಲ್ಲ ಲೇಬಲ್ಸ್ಗಳನ್ನ ನಾವು ಹೇಳಿದ್ವಾ ಇವಾಗ? ಫ್ಯೂನಿಕಲ್ ದಟ್ ಗೆಟ್ ಅಟ್ಯಾಚಸ್ ಟು ದ ಪ್ಲಾಸೆಂಟಾ. ಹೈಲಮ್ ದ ಜಂಕ್ಷನ್ ಬಿಟ್ವೀನ್ ದ ಓವ್ಯೂಲ್ ಅಂಡ್ ದ ಫ್ಯೂನಿಕಲ್. ಓಕೆ, ಎರಡರ ಮಧ್ಯೆ ಇರ್ತಕ್ಕಂಥ ಜಂಕ್ಷನ್. ಅದೇ ಕಂಟಿನ್ಯೂ ಆದ್ರೆ ಆ ರೀಡ್ಗೆ ನಾವು ರ್ಯಾಫೆ ಅಂತ ಹೇಳ್ತೀವಿ. ರ್ಯಾಫೆ. ನೆಕ್ಸ್ಟ್, ದ 2 layers are there, outer integument, inner integument, and embryo sac is surrounded by the nucellus. Embryo sac is present. This is the chalazal pole and this is the micropylar pole, and there is a small opening that is nothing but micropyle where the pollen tube enters, where the male germs enters into the ಓವ್ಯೂಲ್. ಅಲ್ಲಿಗೆ ಎಂಟರ್ ಆಗುತ್ತೆ. ಎಕ್ಸ್ಪ್ಲನೇಷನ್ ಪ್ಲಸ್ ಡಯಾಗ್ರಾಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಪೆರಿಸ್ಪರ್ಮ್ ಮತ್ತೆ ಪೆರಿಕಾರ್ಪ್ ತುಂಬಾ ಸಲ ಕೇಳಿದ್ದಾರೆ, ಕನ್ಫ್ಯೂಸ್ ಕೂಡ ಮಾಡ್ಕೊಂತೀರಾ. ಪೆರಿಸ್ಪರ್ಮ್ ಅಂದ್ರೇನು, ಪೆರಿಕಾರ್ಪ್ ಅಂದ್ರೇನು, ಅದು ಎಲ್ಲಿರುತ್ತೆ ಅಂತ ಗೊತ್ತಾದ್ರೆ ಈಸಿಯಾಗಿ ಡಿಸ್ಟಿಂಗ್ವಿಶ್ ಮಾಡಬಹುದು. ವಾಟ್ ಇಸ್ ದ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್? ಡಿಫರೆನ್ಶಿಯೇಟ್ ಬಿಟ್ವೀನ್ ಪೆರಿಕಾರ್ಪ್ ಅಂಡ್ ಪೆರಿಸ್ಪರ್ಮ್. Pericarp, as the name indicates, it is a part of a fruit. ಇದು ಫ್ರೂಟ್ ನ ಪಾರ್ಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಸೇ ಇಟ್ಸ್ ಎ ಪಾರ್ಟ್ ಆಫ್ ಎ ಫ್ರೂಟ್. ಯು ಕ್ಯಾನ್ ಸೇ outermost layer of the fruit.
ಫ್ರೂಟ್ ಅಂದ್ರೆ ಫ್ರೂಟ್ ವಾಲ್ ಇಂದ ಆಗಿರೋದು. ನೆಕ್ಸ್ಟ್ ಪೆರಿಸ್ಪಮ್ ಅಂತ ಹೇಳಿದ್ರೇನು? ಇಟ್ಸ್ ಅ ಪರ್ಸಿಸ್ಟೆಂಟ್ ರೆಸಿಡ್ಯೂಯಲ್ ನ್ಯೂ ಸೆಲ್ಲರ್ಸ್. ಯು ಕ್ಯಾನ್ ಸೇ ಇಟ್ಸ್ ಅ ಪರ್ಸಿಸ್ಟೆಂಟ್, ಹಾಗೆ ಉಳ್ಕೊಂಡಿರೋದು, ರೆಸಿಡ್ಯೂಯಲ್ ಸಾರಿ persistent residual new cellars, so that is present inside the seed. So you can say pericarp is the part of fruit. ಇದು ಫ್ರೂಟ್ ನ ಒಂದು ಪಾರ್ಟ್ ಆಗಿದ್ರೆ ಇಟ್ಸ್ ಎ ಪಾರ್ಟ್ ಆಫ್ ಸೀಡ್, ಇದು ಸೀಡ್ ನ ಒಂದು ಪಾರ್ಟ್ ಆಗಿರುತ್ತೆ. ಪೆರಿಕಾರ್ಪ್ is usually fleshy in nature, and this one is dry in nature, ಡ್ರೈ ಆಗಿರುತ್ತೆ. ನೋಡಿ, ತುಂಬಾ ಈಸಿಯಾಗಿ ನೆನ್ಪಿಟ್ಕೊಬಹುದಲ್ವಾ? ಪೆರಿಕಾರ್ಪ್, ಪೆರಿ ಮೀನ್ಸ್ ಔಟರ್ ಲೇಯರ್, ಔಟರ್ ಮೋಸ್ಟ್ ಲೇಯರ್ ಆಫ್ ದ ಫ್ರೂಟ್ ಇಸ್ ಕಾಲ್ಡ್ ಪೆರಿಕಾರ್ಪ್. ಪೆರಿಸ್ಪರ್ಮ್, ಸ್ಪರ್ಮ್ ಅಂತ ಹೆಸರು ಹೇಳ್ತಾ ಇದೆ, ಎಂಡೋಸ್ಪರ್ಮ್ ಇಂದ ಫಾರ್ಮೇಶನ್ ಆಗಿರೋದು, ಅಂಡ್ ದಟ್ ಈಸ್ ಹೈಲಿ ನ್ಯೂಟ್ರಿಷಿಯಸ್, ಪ್ರೊವೈಡಿಂಗ್ ದ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಎಂಬ್ರಿಯೋ, ಪ್ರೊವೈಡ್ ಮಾಡೋದಕ್ಕೆ ಇರೋದು. ಅಂಡ್ ದಿಸ್ ಈಸ್ ದ ಪರ್ಸಿಸ್ಟೆಂಟ್ ರೆಸಿಡ್ಯೂಯಲ್ ನ್ಯೂ ಸೆಲ್ಲಸ್. Next, it's a part of a fruit, it's a part of a seed. It's a fleshy in nature, it's a dry in nature. Understood? That's the difference between pericarp and the perisperm. Next, ಅಯ್ಯೋ ಸರ್ ಏನಿದು ಇಷ್ಟೊಂದು ಡೆಫಿನೇಷನ್ ಬರಿಬೇಕಾ ನಾವು? ವಾಟ್ ಈಸ್ ಮೆಗಾಸ್ಪೋರೋಜೆನೆಸಿಸ್? ಡೆಫಿನೇಷನ್ ಬರೆದ್ರೆ ಸಾಕು. ಇನ್ನು ಉಳಿದಿರೋದೆಲ್ಲ ನೀವು ಡಯಾಗ್ರಾಮ್ ಬೇಸ್ಡ್ ಆಗಿರೋದ್ರಿಂದ ನೀಟಾಗಿ ನೆನ್ಪಿಟ್ಕೊಬಹುದು. ಐ ವಿಲ್ ಎಕ್ಸ್ಪ್ಲೈನ್ ದಟ್. ವಾಟ್ ಈಸ್ ಮೆಗಾಸ್ಪೋರೋಜೆನೆಸಿಸ್? ಎಕ್ಸ್ಪ್ಲೈನ್ ದ ಡೆವಲಪ್ಮೆಂಟ್ ಆಫ್ 8 ನ್ಯೂಕ್ಲಿಯೇಟ್ ಆರ್ 7 ಸೆಲ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ, ಎಂಜಿಯೋಸ್ಪರ್ಮ್ಸ್ಗಳಲ್ಲಿ 8 ನ್ಯೂಕ್ಲಿಯಸ್ ಇರುತ್ತೆ, 7 ಸೆಲ್ಗಳಿರುತ್ತೆ. ಅದನ್ನೇ 8 ನ್ಯೂಕ್ಲಿಯೇಟ್ 7 ಸೆಲ್ಡ್ ಸ್ಟೇಜ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ಬೋದು. ಸೊ ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಹೇಗೆ ಫಾರ್ಮೇಶನ್ ಆಗುತ್ತೆ? ಡಯಾಗ್ರಾಮ್ ನೆನಪಿದೆಯಲ್ವಾ? ಸೊ ಆಫ್ಟರ್ ದ ಮಿಯೋಟಿಕ್ ಡಿವಿಷನ್ ಆದ್ಮೇಲೆ 4 cells ಆರ್ ಬೀಯಿಂಗ್ ಫಾರ್ಮ್ಡ್, 4 ಸೆಲ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಔಟ್ ಆಫ್ 4, 3 ಆರ್ ನಾನ್ ಫಂಕ್ಷನಲ್ ಅಂಡ್ ಡಿಸ್ಇಂಟಿಗ್ರೇಟೆಡ್. One is functional and that is present near the micropyle end. Micropyle hatra irutte. Now, the nucleus of that particular cell divides mitotically. ಯಾಕೆಂದ್ರೆ ಇದು ಮಿಯೋಟಿಕ್ ಆಗಿರುತ್ತೆ. ಮೈಟೋಟಿಕ್ ಆಗಿ ಡಿವೈಡ್ ಆದ್ರೆ ಮಾತ್ರ ಈಕ್ವಲ್ ಆಗಿರೋ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ. ಸೊ ಅವಾಗ ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗುತ್ತೆ, ಫಸ್ಟ್ ಮೈಟೋಟಿಕ್ ಡಿವಿಷನ್ ಆಗುತ್ತೆ, ಸೆಕೆಂಡ್ ಒನ್, ಥರ್ಡ್ ಮೈಟೋಟಿಕ್ ಡಿವಿಷನ್ ಆದಾಗ 8 ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. 3 are moving towards the chalazal end, becoming the what? Antipodals. 3 are moving towards the micropolar end, becoming the egg apparatus, or synergids and egg. And 2 are present in the center, they are called polar nuclei, central cell anta heltivi. Adanne illi bardirodu. The female gametophyte or embryo sac develops from the single functional megaspore. Out of 4, only one is single. That single cell is commonly called ಏನಂತ ಹೇಳ್ಬೋದು ಅದನ್ನ? ಮೆಗಾಸ್ಪೋರ್, ಫಂಕ್ಷನಲ್ ಮೆಗಾಸ್ಪೋರ್ ಅಲ್ಲಿಂದ ಫಾರ್ಮ್ ಆಗ್ತಾ ಇದೆ. ದ ಮೆಗಾಸ್ಪೋರ್ ಅಂಡರ್ಗೋಸ್ 3 ಸಕ್ಸೆಸಿವ್ ಮೈಟಾಟಿಕ್ ಡಿವಿಷನ್. ಅಂಡರ್ಲೈನ್ ದಟ್ ವರ್ಡ್. ಮೈಟಾಟಿಕ್ ಡಿವಿಷನ್ ಆಗುತ್ತೆ ಇವಾಗ, ಅದು ಮಿಯೋಟಿಕ್ ಡಿವಿಷನ್ ಆಗಲ್ಲ. ಯಾಕೆಂದ್ರೆ ಇದು ಆಲ್ರೆಡಿ ಹ್ಯಾಪ್ಲಾಯ್ಡ್ ಆಗಿದೆ. ಮತ್ತೆ ಹ್ಯಾಪ್ಲಾಯ್ಡ್ ಆದ್ರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಗೋಸ್ ಆನ್ ಡಿಕ್ರೀಸಸ್. ಸೊ ಫೈನಲಿ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಇಸ್ ಫಾರ್ಮ್ಡ್. ಸೊ ಇವಾಗ ಫಸ್ಟ್ ಮೈಟಾಟಿಕ್ ಡಿವಿಷನ್ ಇನ್ ದ ಮೆಗಾಸ್ಪೋರ್ ಮದರ್ ಸೆಲ್ 2 ನ್ಯೂಕ್ಲಿಯೈ ಆರ್ ಫಾರ್ಮ್ಡ್. ಓಕೆ, 2 ನ್ಯೂಕ್ಲಿಯೈ ಆಗುತ್ತೆ. So one nucleus move towards the micropolar end, another one is moving towards the chalazal end. So 2 nuclei are moving in opposite direction, so towards the each pole, ಎರಡು ಕಡೆ ಮೂವ್ ಆಯ್ತು. Then these nuclei divide at their respective ends, ಮತ್ತೆ redivide ಆಗುತ್ತೆ. 8 nucleate stage is formed. 1 by 1 ಬರಿತಾ ಇದ್ದೀವಿ. ಸೊ ಇವಾಗ ಏನಾಗುತ್ತೆ, ಇಲ್ಲಿ ಕಥೆ ಇದೆ ಅಷ್ಟೇ, ಸ್ಟೋರಿ ಇದೆ. 3 are moving towards the chalazal end, becoming antipodals. 3 are moving towards the micropolar, they are becoming egg apparatus. And 2 are present in the central cell, they are called polar nuclei. So final agi namge female gametophyte appears 7-celled and also 8 nucleate. 7 cell ellinda bantu, 3 antipodals and 3 egg apparatus. And one is the central cell, 7 cell. Central cell alli 2 nucleus irodrinda 2 nuclei are present, hence it is nothing but 7-celled 8 nucleate stage of embryo sac present in angiosperms ಅಂತ ಹೇಳ್ತೀವಿ. ಈ ಡಯಾಗ್ರಾಮ್ ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. You can observe this diagram is very important. Draw a neat label diagram of an embryo sac or 7-celled 8 nucleate embryo sac ಅಂತ ಕೇಳ್ತಾರೆ. ಸೊ ಅವಾಗ ಇಲ್ಲಿ ನೋಡ್ಬೋದು, ಆಂಟಿಪೋಡಲ್ಸ್ ಇರೋದು ಚಲಾಜಲ್ ಎಂಡ್ ಅಲ್ಲಿ,
ಓಕೆ, ಆಂಟಿಪೋಡಲ್ಸ್. ಸೊ ಎಗ್ ಅಪಾರೇಟಸ್ ಇರೋದು ಮೈಕ್ರೋಪೈಲಾರ್ ಎಂಡ್ ಅಲ್ಲಿ. ಓಕೆ, ನೆಕ್ಸ್ಟ್ ಆ ಎಗ್ ಅಪಾರೇಟಸ್ ಅಲ್ಲಿ 2 synergids ದೇ ಹೆಲ್ಪ್ಸ್ ಇನ್ ರಿಸೀವಿಂಗ್ ಅಂಡ್ ಅಸಿಸ್ಟಿಂಗ್ ದ ಎಗ್. ಸೊ ನೆಕ್ಸ್ಟ್ ಇಲ್ಲಿ ಫಿಲಿಫಾರ್ಮ್ ಅಪಾರೇಟಸ್ ದೇ ಹೆಲ್ಪ್ಸ್ ಇನ್ ದ ರಿಸೀವಿಂಗ್ ಆಫ್ ದ ಮೇಲ್ germ cells. ಸೊ synergids, filiform apparatus, and only one egg is present. In the central cell there are 2 polar nuclei are present. Polar nuclei ಗಳು 2 ಇರುತ್ತೆ. Okay, so one of the male gamete combines with the polar nuclei to form the primary endosperm nucleus. ಅದು PEN ಆಗುತ್ತೆ. So next, one of the male gamete combines with what is that egg that becomes the embryo, zygote ಆಗುತ್ತೆ. So both are occurring simultaneously and it is called double fertilization. Triple fusion ಅಂತ ಹೇಳಿದ್ರೆ ಒಂದು ಮೇಲ್ ಗ್ಯಾಮೆಟ್ 2 ಪೋಲಾರ್ ನ್ಯೂಕ್ಲಿಯೈ 3 ಕಂಬೈನ್ ಆದಾಗ ಟ್ರಿಪಲ್ ಫ್ಯೂಷನ್ ಆಗುತ್ತೆ. ಅದು ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಆಗುತ್ತೆ. ಟ್ರಿಪ್ಲಾಯ್ಡ್ ವಿ ಯೂಸ್ ಟು ಸೇ 3N ಅಂಡ್ ಝೈಗೋಟ್ ಈಸ್ ದ 2N ಅಂತ ಹೇಳ್ತೀವಿ. ಸೊ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. 7-celled 8-nucleate embryo sac in angiosperms. So rest of that how the process is being happen. Mitotically divides 2, 4 and finally 8. 3 are moving in opposite direction and 2 are moving in the center. So finally this one is formed. So ನೆನ್ಪಿಟ್ಕೊಬಹುದು ಈಸಿಯಾಗಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಮೆನ್ಷನ್ ದ 4 features of insect pollinated flowers. ಸೊ ನಾವು ಮ್ಯಾರಥಾನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೋ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ಗಳು ಹೇಗಿರಬೇಕು. ತುಂಬಾ ಈಸಿ. ಇನ್ಸೆಕ್ಟ್ ಅನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ಯಾವ ತರ ಇರಬಹುದು. ಫ್ಲವರ್ ಶುಡ್ ಬಿ ಲಾರ್ಜ್, ಸೊ ದೇ ಶುಡ್ ಬಿ ಬ್ರೈಟ್, ಕಲರ್ಫುಲ್ ಅಂಡ್ ಆಲ್ಸೋ ಅಟ್ರಾಕ್ಟಿವ್ ಬೈ ಪ್ರೊಡ್ಯೂಸಿಂಗ್ ದ ಫ್ರಾಗ್ರೆಂಟ್. ಅಂದ್ರೆ ಅಲ್ಲಿ ನೆಕ್ಟರಿಫೆರಸ್ ಗ್ಲ್ಯಾಂಡ್ಸ್ ಗಳಿರಬೇಕು. ನೆಕ್ಟಾರ್ ಶುಗರಿ ಜ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಅದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ದ ಫಾರ್ಮ್ ಆಫ್ ಪಾಲಿನೇಷನ್ in which the insects distribute the pollen grain is called entomophily. ಇದನ್ನ entomophily ಅಂತ ಹೇಳ್ತಾ ಹೋಗ್ತೀವಿ. Where the pollen grains are being transferred with the help of insects, that is nothing but entomophily. Next, the flowers are large, sticky, brightly colored, fragrant in nature. ಇಲ್ಲಿ ಫ್ಲವರ್ಗಳು ಲಾರ್ಜ್ ಆಗಿರುತ್ತೆ, ಜೊತೆಗೆ ಸ್ಟಿಕಿ ಆಗಿರುತ್ತೆ ಅಂಡ್ ಆಲ್ಸೋ ಬ್ರೈಟ್ಲಿ ಕಲರ್ಡ್ ಫ್ರಾಗ್ರೆಂಟ್. ತುಂಬಾ ಕಲರ್ಫುಲ್ ಆಗಿರುತ್ತೆ, ಫ್ರಾಗ್ರೆಂಟ್ ಆಗಿರುತ್ತೆ. ಅಂದ್ರೆ ಓಡರ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಗುಡ್ ಓಡರ್ ಯು ಕ್ಯಾನ್ ಸೇ. ಸೊ honey, nectar glands, nectariferous glands are present and highly fragrant to attract the insects. So pollen grains surfaces are sticky due to exine layer and stigma is sticky due to the mucilaginous secretion. ಅಂದ್ರೆ ಇವಾಗ ಪೋಲನ್ ಗ್ರೈನ್ಸ್ ಗಳು ಅವುಗಳಿಗೆ ಅಡ್ಸಾರ್ಬ್ ಆಗಬೇಕು. ಇನ್ಸೆಕ್ಟ್ಸ್ ಗಳ ಅಬ್ಡಾಮನ್ಗೆ ಅಡ್ಸಾರ್ಬ್ ಆಗ್ಬೇಕಲ್ವಾ, ಅವಾಗ ಸ್ಟಿಕ್ಕಿ ಇರಬೇಕಾಗತ್ತೆ. ಸೊ ದಟ್ ಸ್ಟಿಕ್ಕಿ ಇಸ್ ಪ್ರೊವೈಡೆಡ್ ಡ್ಯೂ ಟು ದ ಎಕ್ಸೈನ್ ಇನ್ ದ ಪೋಲನ್ ಗ್ರೈನ್, ಮ್ಯೂಸಿಲಾಜಿನಸ್ ಲೇಯರ್ ಇನ್ ದ ಸ್ಟಿಗ್ಮಾ ಅಂಡ್ ದ ಫ್ಲೋರಲ್ ರಿವಾರ್ಡ್ಸ್ ಲೈಕ್ ಎ ನೆಕ್ಟಾರ್ ಪೋಲನ್ ಗ್ರೈನ್ಸ್ ಫಾರ್ ದ ಪಾಲಿನೇಷನ್ ಟು ಇನ್ಸೆಕ್ಟ್. ಅಂದ್ರೆ ಪಾಲಿನೇಷನ್ ಮಾಡುವಾಗ ಇನ್ಸೆಕ್ಟ್ ಗಳಿಗೆ ರಿವಾರ್ಡ್ಸ್ ಗಳನ್ನ ಕೊಡುತ್ತೆ ಫ್ಲವರ್ಗಳು ಇನ್ ದ ಫಾರ್ಮ್ ಆಫ್ in the form of nectar and pollen grains. Pollen grains are very nutritive. ಸೊ ಅದನ್ನ ನಾವು ಪೋಲನ್ ಟ್ಯಾಬ್ಲೆಟ್ಸ್ ಗಳಲ್ಲಿ ನೋಡಿರ್ತೀವಿ, ಹಾಗಾಗಿ ಅದನ್ನ ಫುಡ್ ತರ ಕೊಡುತ್ತೆ. ನೆಕ್ಟಾರ್ ಇದು ಕೂಡ ಫುಡ್ ಆಗಿರುತ್ತೆ, ಜೊತೆಗೆ ಶುಗರಿ ಜ್ಯೂಸ್ ಆಗಿರುತ್ತೆ, ಪ್ರೊವೈಡ್ ಮಾಡುತ್ತೆ. ಅಂಡ್ ಸಮ್ ಆಫ್ ದ ಸ್ಪೀಶೀಸ್ ರಿವಾರ್ಡ್ಸ್. ಸೊ ಇದೆಲ್ಲ ಅವಶ್ಯಕತೆ ಇಲ್ಲ. ಇವಾಗ 3 marks ಕೇಳಿದಾಗ ಇದನ್ನ ಬರೆದ್ರೆ ಸಾಕು. ಸೊ ಸಮ್ ಆಫ್ ದ ಫ್ರೂಟ್ಸ್, ಪ್ಲಾಂಟ್ಸ್, ದೇ ಆರ್ ಪ್ರೊವೈಡಿಂಗ್ ದ ಪ್ಲೇಸಸ್ ಟು ಲೇ ದ ಎಗ್, ಸೊ ಕಾಮನ್ಲಿ ಕಾಲ್ಡ್ ಅಮಾರ್ಫೋಫ್ಯಾಲಸ್. ಇನ್ನು ಕೆಲವು sometimes secretes foul odor to attract the insects just like a fleas and batters. ಕೆಲವು ಫೌಲ್ ಓಡರ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಕೆಟ್ಟ ವಾಸನೆಯನ್ನ. ನಾಟ್ ಟು ಅಟ್ರಾಕ್ಟ್ ಆಲ್ ದ ಇನ್ಸೆಕ್ಟ್ಸ್, ಜಸ್ಟ್ ಟು ಅಟ್ರಾಕ್ಟ್ ದ ಫ್ಲೀಸ್ ಅಂಡ್ ಆಲ್ಸೋ ದ ಡಿಫರೆಂಟ್ ಕೈಂಡ್ಸ್ ಆಫ್ ಬೀಟಲ್ಸ್. ಕೆಲವು ನೊಣಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಇನ್ಸೆಕ್ಟ್ ಪಾಲಿನೇಟೆಡ್ ಪ್ಲಾಂಟ್ಸ್ ಗಳಲ್ಲಿ ಯಾವ ತರ ಮಾಡಿಫಿಕೇಶನ್ ಇರುತ್ತೆ, ಯು ನೀಡ್ ಟು ರೈಟ್ ದಿಸ್. ಮೆನ್ಷನ್ ದ 4 features ಅಂತ ಕೇಳಿದ್ದಾರೆ. ಅಂಡ್ ನೌ explain the outbreeding devices in angiosperms plants. Outbreeding devices means to enhance the cross pollination and to prevent the self pollination or inbreeding one. Inbreeding ಅನ್ನ ಸೆಲ್ಫ್ ಪಾಲಿನೇಷನ್ ನ ಪ್ರಿವೆಂಟ್ ಮಾಡಲಿಕ್ಕೆ, ಕ್ರಾಸ್ ಪಾಲಿನೇಷನ್ ಅನ್ನ ಎನ್ಹಾನ್ಸ್ ಮಾಡಲಿಕ್ಕೆ ಇರೋದಕ್ಕೆ ನಾವು ಔಟ್ ಬ್ರೀಡಿಂಗ್ ಟೆಕ್ನಿಕ್ಸ್ ಆರ್ ಡಿವೈಸಸ್ ಅಂತ ಹೇಳ್ತೀವಿ. ಯಾವ್ಯಾವುದು ಇರ್ಬೋದು? So we have discussed this one earlier. So remember any 4 of these. ಯಾವ್ದಾದ್ರು 4 ನೆನ್ಪಿಟ್ಕೊಳ್ಳಿ. ಯೂನಿಸೆಕ್ಷುಯಾಲಿಟಿ. ಓಕೆ, ಯೂನಿಸೆಕ್ಷುಯಾಲಿಟಿ ಅಂತ ಹೇಳಿದ್ರೆ ಮೇಲ್ ಅಂಡ್ ಫೀಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ಡಿಫರೆಂಟ್ ಪ್ಲಾಂಟ್ಸ್. ಡಿಫರೆಂಟ್ ಪ್ಲಾಂಟ್ಗಳಲ್ಲಿ ಇದ್ದಾಗಲೇ ಅದೇನಾಗುತ್ತೆ, ದಟ್ ಎನ್ಹಾನ್ಸ್ ದ ಕ್ರಾಸ್ ಪಾಲಿನೇಷನ್. ಓಕೆ, ಪೋಲನ್ ಗ್ರೈನ್ಸ್ ಆರ್ ಬೀಂಗ್ ಟ್ರಾನ್ಸ್ಫರ್ಡ್ ಫ್ರಮ್ one flower to the another flower of the different plant of the same species.
ಸೊ ದಟ್ ಈಸ್ ಎನ್ಹಾನ್ಸಿಂಗ್ ದ ಕ್ರಾಸ್ ಪಾಲಿನೇಷನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳ್ಬೋದು. ಯೂನಿಸೆಕ್ಷುಯಾಲಿಟಿ ಇಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಡೈಕೋಗ್ಯಾಮಿ, the condition in which the stamens and stigma of a bisexual flower matures at different times, even though they are having the bisexual flower idu bitre, but the both stigma as well as the stamen. So stigma anta helidre we used to call it as that receptive particle. They are so maturing at different stages. Bere stage ಅಲ್ಲಿ ಏನಾಗುತ್ತೆ, ಅದು ಮೆಚೂರ್ ಆಗುತ್ತೆ. ಸೊ ದಟ್ ಎನ್ಹಾನ್ಸ್ ದ ಕ್ರಾಸ್ ಪಾಲಿನೇಷನ್. ಪ್ರೊಟ್ಯಾಂಡ್ರಿ, so here stamens are maturing when compared to earlier than the stigma. Andry in the sense anther, or it may be the male reproductive structure. You can see the condition in which the anthers mature earlier than the stigma. Anther bega mature agodu. Protogyny in ಕೆಲವು plants ಗಳಲ್ಲಿ, so stigma matures faster when compared to the anther. So ಅವಾಗ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಸೆಲ್ಫ್ ಸ್ಟೆರಿಲಿಟಿ, ಸೆಲ್ಫ್ ಇನ್ಕಂಪಿಟಬಿಲಿಟಿ. ಸೊ ಅಕಸ್ಮಾತ್ ಒಂದೇ ಫ್ಲವರ್ ಅಲ್ಲಿ ಏನಾದ್ರೂ ಎರಡು ಸ್ಟ್ರಕ್ಚರ್ಗಳು ಇದ್ದಾಗ ತನ್ನನ್ನು ತಾನೇ ಸ್ಟರೈಲ್ ಮಾಡ್ಕೊಂಡ್ಬಿಡೋದು. ಸೊ ಬೈ ದಟ್ ದೇ ಆರ್ ಎನ್ಹಾನ್ಸಿಂಗ್ ದ ಕ್ರಾಸ್ ಪಾಲಿನೇಷನ್. ಚಾಸ್ಮೋಗ್ಯಾಮಸ್ ಫ್ಲವರ್ಸ್, ಎಸ್, ಚಾಸ್ಮೋಗ್ಯಾಮಸ್ ಅಂಡ್ ಕ್ಲೈಸ್ಟೋಗ್ಯಾಮಸ್ ಫ್ಲವರ್ಸ್ ಅನ್ನ ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ಚಾಸ್ಮೋಗ್ಯಾಮಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಓಪನ್ ಫ್ಲವರ್ಸ್ ವಿತ್ ಎಕ್ಸ್ಪೋಸ್ಡ್ ಸ್ಟೇಮನ್ ಅಂಡ್ ಸ್ಟಿಗ್ಮಾ ವಿಚ್ ಫೆಸಿಲಿಟೇಟ್ಸ್ ದ ಕ್ರಾಸ್ ಪಾಲಿನೇಷನ್. ಕ್ಲೈಸ್ಟೋಗ್ಯಾಮಸ್ ಅಂತ ಹೇಳಿದ್ರೆ ದ ಫ್ಲವರ್ ವಿಚ್ ಎವರ್ ನೆವರ್ ಓಪನ್ಡ್. ಸೊ ಒಳಭಾಗದಲ್ಲಿ ಏನಾಗುತ್ತೆ, ಆಂಥರ್ಸ್ಗಳು ಡಿಸ್ಪರ್ಸ್ ಆಗುತ್ತೆ, ಸ್ಟಿಗ್ಮಾದ ಮೇಲೆ ಪೋಲನ್ ಗ್ರೈನ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ, ಪಾಲಿನೇಷನ್ ಆಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗ್ಬಿಡುತ್ತೆ. ಸೆಲ್ಫ್ ಪಾಲಿನೇಷನ್ ಅನ್ನ ಅದು ಎನ್ಹಾನ್ಸ್ ಮಾಡೋದಕ್ಕಿರೋದು. ಕ್ರಾಸ್ ಪಾಲಿನೇಷನ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಇರೋ ಔಟ್ ಬ್ರೀಡಿಂಗ್ ಡಿವೈಸ್ ಯಾವುದು ಅಂತ ಹೇಳಿದ್ರೆ ಚಾಸ್ಮೋಗ್ಯಾಮಸ್ ಫ್ಲವರ್ಸ್. ದ ಫ್ಲವರ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಓಪನ್ಡ್, ಹೈಲಿ ಎಕ್ಸ್ಪೋಸ್ಡ್ ಸ್ಟೇಮನ್ ಅಂಡ್ ಸ್ಟಿಗ್ಮಾ ಅಂಡ್ ಓಪನ್ಡ್ ಫಾರ್ ದ cross pollination. So these are the outbreeding devices you need to write. Okay, ಕೇಳಿದಾಗ ಬರಿಬೇಕಾಗುತ್ತೆ. ನೆಕ್ಸ್ಟ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಮೋಸ್ಟ್ ಕಾಮನ್ ಆಗಿ ಕೇಳಿರೋದು. ಈಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡು ಕೂಡ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಮೋಸ್ಟ್ ಕಾಮನ್ ಆಗಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಕೇಳ್ತಾರೆ. ದಟ್ಸ್ ವೈ ಐ ಹ್ಯಾವ್ ಟೇಕನ್ ದಿಸ್ ಒನ್ ಹಿಯರ್. ಹಾಗಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳಲ್ವಾ ಸರ್? ಕೇಳ್ತಾರೆ. ಅಕಸ್ಮಾತ್ ಏನಾದರೂ ಕ್ವಶನ್ ಪೇಪರ್ ಫ್ರೇಮರ್ ಏನಾದರೂ ಕೂಡ ನಿಮಗೆ ಇನ್ನೂ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಬೇಕು ಅಂತ ಹೇಳಿದಾಗ ದೇ ಮೇ ಆಸ್ಕ್ ಮೆಮರಿ ಗ್ಲ್ಯಾಂಡ್, ದೇ ಮೇ ಆಸ್ಕ್ ದ ಸ್ಟ್ರಕ್ಚರ್ ಆಫ್ ಸ್ಪರ್ಮ್, ಅದನ್ನು ಕೂಡ ಕೇಳಬಹುದು. ಜಸ್ಟ್ ಪ್ರಾಕ್ಟಿಸ್ ಆಲ್ ದ ಡಯಾಗ್ರಾಮ್ಸ್ ಅಂಡ್ ದಿಸ್ ಇಸ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಡ್ರಾ ದ ಡಯಾಗ್ರಾಮ್. ರಿಮೆಂಬರ್ 1 mark for your diagram and 4 marks for your labels. ಲೇಬಲ್ಸ್ಗಳಿಗಿರುತ್ತೆ. ಸೊ ಟೋಟಲ್ ಆಗಿ 5 marks ಇರುತ್ತೆ. ನೀವು ಬರೆಯೋ ಡಯಾಗ್ರಾಮ್ಗೆ 1 ಮಾರ್ಕ್. ನೀವು ಟೋಟಲ್ ಆಗಿ 8 ಲೇಬಲ್ಸ್ಗಳನ್ನ ಮಾಡಬೇಕು. ಹೇಗೆ ನೆನ್ಪಿಟ್ಕೊಳ್ಳೋದು? ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಲ್ಲಿ ತುಂಬಾ ಸಿಂಪಲ್. ಏನೇನಿದೆ? ಓವೆರೀಸ್ ಇದೆ, ಓವೆರೀಸ್. ಸೊ ಯು ಕ್ಯಾನ್ ರೈಟ್ ದೆಮ್. ಅಂಡ್ ಫೈನಲಿ ಫಲೋಪಿಯನ್ ಟ್ಯೂಬ್, ಅದರಲ್ಲೇ 3 ಪಾರ್ಟ್ಗಳಿದೆ, 4 ಪಾರ್ಟ್ ಬರಿಬಹುದು. ಫಿಂಬ್ರಿಯೆ, so these are the infolding finger like structure which get attached to the ovary during the ovulation, attach ಆಗುತ್ತೆ. ಅದಾದ್ಮೇಲೆ infundibulum, so broad ampulla and also isthmus, 3 ಪಾರ್ಟ್ಗಳು ಸೇರಿದ್ರೆ ಅದು ಫಲೋಪಿಯನ್ ಟ್ಯೂಬ್ ಆಗುತ್ತೆ. ಯುಟ್ರೈನ್ ಫಂಡಸ್, ಯುಟ್ರೈನ್ ಕ್ಯಾವಿಟಿ ಯು ಕ್ಯಾನ್ ರೈಟ್. ಅಂಡ್ ರೆಸ್ಟ್ ಆಫ್ ದಟ್ 3 layers of the uterus. ಸೊ ಇನ್ನರ್ ಎಂಡೋಮೆಟ್ರಿಯಂ, ಮಿಡಲ್ ಮಯೋಮೆಟ್ರಿಯಂ ಅಂಡ್ ಔಟರ್ ಪೆರಿಮೆಟ್ರಿಯಂ, 3 ಲೇಯರ್ಗಳು. ಅದಾದ್ಮೇಲೆ ಸರ್ವಿಕ್ಸ್ ಮತ್ತೆ ಸರ್ವೈಕಲ್ ಕೆನಾಲ್. ದಿಸ್ ಪೋರ್ಷನ್ ಇಸ್ ದ ಸರ್ವಿಕ್ಸ್ and there is a narrow cavity that is called cervical canal, and finally there is a vagina, external genitalia called vulva. So ಅದಾದ್ಮೇಲೆ ಏನಾಗುತ್ತೆ? vulva ಬರುತ್ತೆ. vagina, cervical canal, uterus and fallopian tube, these are the accessory duct ಅಂತ ಹೇಳ್ತೀವಿ. ducts where the egg or it may be the fertilized embryo is being carried. ಅದು ಕ್ಯಾರಿ ಆಗೋ ಜಾಗ ಅಷ್ಟೇನೆ. ಇನ್ನು ಉಳಿದಾಗೆ ಲೇಬಲ್ಸ್ಗಳು. ಡಯಾಗ್ರಾಮ್ ಕೂಡ ಹೇಗೆ ಬರೀಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಇಫ್ ಯು ವಾಂಟ್ ಐ ಆಮ್ ಜಸ್ಟ್ ಗೋನಾ ಡ್ರಾ ಒನ್ಸ್ ಅಗೇನ್ ಫಾರ್ ಯು. ಓಕೆ, ಸೊ ಈ ಥರ ಬರೆದು, ಇದು ಪರ್ಫೆಕ್ಟ್ ಅಲ್ಲ, ಐ ಆಮ್ ಜಸ್ಟ್ ಟೇಕಿಂಗ್ ಒನ್ ಮೋರ್ ಟೇಕ್. ಸೊ ಆಫ್ಟರ್ ರೈಟಿಂಗ್ ದ ಯುಟ್ರೈನ್ ಫಂಡಸ್ ವಿ ಆರ್ ಫೋಕಸಿಂಗ್ ದ ಯುಟರಸ್ ಆಸ್ ವೆಲ್ ಆಸ್ ದ cervix. ದೆನ್ just write the almond shaped uterus. After that we are extending this portion. ಯಾವ ಪೋರ್ಷನ್ ಇದು? ಫಲೋಪಿಯನ್ ಟ್ಯೂಬ್. ಫಲೋಪಿಯನ್ ಟ್ಯೂಬ್ ಅನ್ನು ಎಕ್ಸ್ಟೆಂಡ್ ಮಾಡಾದ್ಮೇಲೆ we are just connecting them with the ovary. So next ಇಲ್ಲಿ ಬರೆಯುವಾಗ if you want you can write the villi like structure. ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಓಕೆ, ಬರೀಲೇಬೇಕು ಅಂತ ಏನಿಲ್ಲ ಅದನ್ನ. So I'm just writing here.
ಓಕೆ, ಈ ಎಲ್ಲ ಪಾರ್ಟ್ಸ್ಗಳನ್ನ ಬರಿಬೇಕಾಗಿರುತ್ತೆ. ಸೊ ಯುಟರೈನ್ ಫಂಡಸ್, ಯುಟರೈನ್ ಕ್ಯಾವಿಟಿ, ಯುಟೆರಸ್, ಯುಟೆರಸ್ 3 layers, ಎಂಡೋಮೆಟ್ರಿಯಂ, ಮಯೋಮೆಟ್ರಿಯಂ, ಪೆರಿಮೆಟ್ರಿಯಂ. ಸೊ ಸರ್ವಿಕ್ಸ್, ಸರ್ವೈಕಲ್ ಕೆನಾಲ್ ಅಂಡ್ ವಜೈನಾ, ಓವೆರಿ, ಫಿಂಬ್ರಿಯೆ, ಸೊ ಇನ್ಫಂಡಿಬುಲಮ್, ಆಂಪ್ಯುಲಾ ಅಂಡ್ ಇಸ್ಥಮಸ್. ಅಷ್ಟು ಪಾರ್ಟ್ಸ್ಗಳು. ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರಾಕ್ಟೀಸ್ ಮಾಡಿ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೆಕ್ಸ್ಟ್ ಅನದರ್ ಒನ್ ಇಸ್ ದೇರ್. ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ oogenesis ವಿತ್ ದ ಹೆಲ್ಪ್ ಆಫ್ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್. ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅಂಡ್ ಯು ನೋ ದಟ್ ಗ್ರೋತ್ ಫೇಸ್ ಇರುತ್ತೆ, ಮೆಚುರೇಷನ್ ಫೇಸ್ ಇರುತ್ತೆ, ಅಂಡ್ ಡಿಫ್ರೆನ್ಶಿಯೇಷನ್ ಫೇಸ್ ಇರುತ್ತೆ. ಸೊ ಇಲ್ಲಿ ಡಿಫ್ರೆನ್ಶಿಯೇಷನ್ ಫೇಸ್ ನಾವು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಲುಕ್ ಅಟ್ ಹಿಯರ್ oogonia. ಸೊ ನೋಡಿ, ಕರೆಕ್ಟ್ ಆಗಿ ನೋಡ್ಕೊಬೇಕು. oogonia ಮದರ್ ಸೆಲ್ ಅಂತ ಹೇಳ್ತೀವಿ, ಗ್ಯಾಮೆಟ್ ಮದರ್ ಸೆಲ್, ಡಿಪ್ಲಾಯ್ಡ್ ಇನ್ ನೇಚರ್. ಸೊ ನಾವು ಅಂಡರ್ಗೋಸ್ ಮೈಟೋಸಿಸ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ, ಡಿಫ್ರೆನ್ಶಿಯೇಷನ್ ಆಗ್ತಾ ಇದೆ, ಇನ್ಕ್ರೀಸ್ ಇನ್ ದೇರ್ ನಂಬರ್, ಫಾರ್ಮೇಶನ್ ಆಫ್ ದ ಪ್ರೈಮರಿ ಸ್ಪೊಮ್ಯಾಟೋಸೈಟ್, ಫಸ್ಟ್ ಮಿಯಾಟಿಕ್ ಡಿವಿಷನ್ ವಿಲ್ ಕಂಪ್ಲೀಟ್ ಪ್ರಿಯರ್ ಓವ್ಯುಲೇಷನ್. ನೌ ದಿಸ್ ಈಸ್ ಗೋನಾ ಅರೆಸ್ಟ್. ಅರೆಸ್ಟ್ ಅಂತ ಹೇಳಿದ್ರೆ ಸ್ಟಾಪ್ ಆಗುತ್ತೆ. ಯಾವ ಸ್ಟೇಜ್ ಅಲ್ಲಿ ಅದು ಅರೆಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೊಫೇಸ್ 1 ನಲ್ಲಿ. ಸೊ ಅಟ್ ದ ಸ್ಟೇಜ್ ಆಫ್ ಪ್ರೊಫೇಸ್ 1, ಸೊ ದಿಸ್ ಈಸ್ ಗೋನಾ ಅರೆಸ್ಟ್ ಆಗಿರುತ್ತೆ. ಸೊ ಆಫ್ಟರ್ ದ puberty, I mean after the childbirth, so only 60 to 80,000 spermatogonia are present inside the ovary. ಅದಾದ್ಮೇಲೆ ನಿಯರ್ ಪ್ಯೂಬರ್ಟಿ ಆಗಬೇಕಾದ್ರೆ ಏನಾಗುತ್ತೆ, ಸೆಕೆಂಡರಿ oocyte ಫಾರ್ಮೇಶನ್ ಆಗುತ್ತೆ. we know that. And finally, so ovum is being formed along with the 2 polar bodies. so ನೆನ್ಪಿಟ್ಕೊಳ್ಳಿ, oogenesis ಯಾವ ತರ ಕೇಳ್ತಾರೆ ಮತ್ತೆ ಯಾವ ತರ ಬರಿಬೇಕು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಇಟ್ ಈಸ್ ಹಿಯರ್. List the phases of menstrual cycle. Write any event takes place during the follicular phase. 4 phases ಗಳಿದೆ menstrual cycle ಅಲ್ಲಿ. You know that what are the different phases of menstrual cycle? What are they? Those are nothing but, first one, menstrual phase or menstruation. Menses ಆಗುತ್ತೆ. So it occurs about 3 to 5 days. Okay, the flow of blood along with unfertilized egg. And second one is, so the follicular phase or proliferative phase, where the follicles need to develop, okay, by forming the different layers. Layer of granulosa, tertiary, secondary, tertiary, mature Graafian follicle ಆಗುತ್ತೆ. So follicular phase. Next, ovulatory phase. It occurs about 48 hours. So proliferative or follicular phase ಆಗೋದು 10 to 17 days ಆಗುತ್ತೆ ಅದು. ಅದಾದ್ಮೇಲೆ ovulatory phase, where the ovum is being released from the ruptured Graafian follicle. This is called ovulation. It occurs for about 48 hours. Finally, the luteal phase. ಈ ಫೇಸ್ ಅಲ್ಲಿ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ ರೀಜನರೇಷನ್ ಆಫ್ ದ ಆರ್, ಇಟ್ ಮೇ ಬಿ ಥಿಕನಿಂಗ್ ಆಫ್ ದ ಎಂಟೈರ್ ವಾಟ್ ಇಸ್ ದಟ್ ಎಂಡೋಮೆಟ್ರಿಯಂ ಥಿಕನ್ ಆಗುತ್ತೆ. ಬಿಕಾಸ್ ನೆಕ್ಸ್ಟ್ ಮೆನಿಸ್ಟ್ರೇಷನ್ ಆಗಬೇಕು, ಥಿಕನ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇಲ್ಲಿ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್ ಇರುತ್ತಲ್ಲ, ದಟ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದ ಕಾರ್ಪಸ್ ಲ್ಯೂಟಿಯಂ ಬೈ producing the progesterone. It becomes an endocrine gland. ಅದು ಕೂಡ endocrine gland ತರ ಆಕ್ಟ್ ಮಾಡುತ್ತೆ. ಇನ್ನೊಂದು ಕ್ವಶನ್ ಇದೆ ನೋಡಿ, ಎಕ್ಸಾಕ್ಟ್ ಇದೇ ತರ ಕೇಳ್ತಾರೆ. ರೈಟ್ ಎನಿ events, or you can say 2 events takes place during the follicular phase. Follicular phase ಅಲ್ಲಿ ಏನೇನಾಗುತ್ತೆ, 2 ಇವೆಂಟ್ಗಳನ್ನ ಬರಿಬೇಕು ಇವಾಗ. ಡ್ಯೂರಿಂಗ್ follicular phase, ಸೊ ಏನಾಗುತ್ತೆ, the follicles are being developed, growth of follicles by forming number of layers, layer of granulosa, they become secondary and tertiary Graafian follicle and fully matured Graafian follicle. ಅದು fully matured Graafian follicle ಆಗುತ್ತೆ. ಓಕೆನಾ? So here the primary follicles are being transformed into fully mature Graafian follicle, one event. And second one, simultaneously anterior pituitary ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥ LH ಮತ್ತೆ FSH ಗಳು ಮತ್ತೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರಾನ್ ಗಳು ಏನು ಮಾಡ್ತಾ ಹೋಗುತ್ತೆ, they are mainly responsible for thickening or regeneration. You can say regeneration of endometrial wall of the uterus. Uterus ದು endometrial wall regenerate ಆಗುತ್ತೆ, thicken ಆಗುತ್ತೆ. ಯಾಕೆ? ಮೆನಿಸ್ಟ್ರೇಷನ್ ಆಗಿರುತ್ತೆ ಅವಾಗ ತಾನೆ. So all the soft tissues, the inner lining that get ruptured and oozes out along with unfertilized egg, it is need to be repair again. ಇಲ್ಲಿ ರಿಪೇರ್ ಆಗಬೇಕು. ಅದಾಗ್ತಾ ಇರೋದು ಫಾಲಿಕ್ಯುಲರ್ ಫೇಸ್ ಅಲ್ಲಿ. ಸೊ ಅದ್ರ ಜೊತೆಗೆ ಥಿಕ್ಕನ್ ಆಗೋದು ಲ್ಯೂಟಿಯಲ್ ಫೇಸ್ ಅಲ್ಲಿ. ಓಕೆ, ದೇ ಆರ್ ಆಲ್ವೇಸ್ ವೇಟಿಂಗ್ ಫಾರ್ ದ ಫರ್ಟಿಲೈಸ್ಡ್ ಎಗ್ ಫಾರ್ ದ ಇಂಪ್ಲಾಂಟೇಶನ್. ಬಟ್
ಫರ್ಟಿಲೈಸೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಅಗೇನ್ ದೇ ಆರ್ ರಿಮೂವಿಂಗ್ ದ ಅನ್ಫರ್ಟಿಲೈಸ್ಡ್ ಎಗ್. ಆಲ್ ದ 4 ವಾಟ್ ಇಸ್ ದಟ್ ಫೇಸಸ್, ಎಲ್ಲ ಫೇಸ್ಗಳು ಎಷ್ಟೆಷ್ಟು ದಿನ ಯಾವಾಗ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನಾಗುತ್ತೆ, ಓವ್ಯುಲೇಟರಿ ಫೇಸ್ ಅಲ್ಲಿ ಓವ್ಯುಲೇಷನ್ ಆಗುತ್ತೆ ಅಷ್ಟೇನೆ. ಸೊ ಲ್ಯೂಟಿಯಲ್ ಫೇಸ್ ಅಲ್ಲಿ ಏನಾಗುತ್ತೆ, ಎಂಡೋಮೆಟ್ರಿಯಲ್ ವಾಲ್ ಥಿಕನ್ ಆಗುತ್ತೆ. ಸೊ ಗ್ರಾಫಿಯನ್ ಫಾಲಿಕಲ್ ಕಾರ್ಪಸ್ ಲ್ಯೂಟಿಯಮ್ ಆಗಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಪ್ರೊಜೆಸ್ಟಿರಾನ್ ಅನ್ನ ರೀಜನರೇಟ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನ ಬಿಟ್ರೆ ವಾಟ್ ಆರ್ ದ ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ದ ಮೆನಿಸ್ಟ್ರಿಯಲ್ ಸೈಕಲ್? ಮೆನಿಸ್ಟ್ರಿಯಲ್ ಸೈಕಲ್ ಅನ್ನ ರೆಗ್ಯುಲೇಟ್ ಮಾಡೋ ಹಾರ್ಮೋನ್ಸ್ ಗಳು ಯಾವುದು? ಎಸ್, ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್, ಆಂಟೀರಿಯರ್ ಪಿಟ್ಯೂಟರಿ ಹಾರ್ಮೋನ್ಸ್, ದೇ ಆರ್ ಕಾಲ್ಡ್ LH and FSH. ಇನ್ನು ಉಳಿದ ಹಾಗೆ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟೆರಾನ್. ಸೊ ದೀಸ್ ಆರ್ ದ ಡಿಫರೆಂಟ್ ಹಾರ್ಮೋನ್ಸ್ ವಿಚ್ ಕಂಟ್ರೋಲ್ಸ್ ದ ಮೆನಿಸ್ಟ್ರಿಯಲ್ ಸೈಕಲ್. ಡಯಾಗ್ರಾಮ್ ಇದೆ, ಸೊ ನೆನ್ಪಿಟ್ಕೊಳ್ಳಿ. ನೌ ವಾಟ್ ಇಸ್ ಪ್ಲೆಸೆಂಟಾ, ರೈಟ್ ಇಟ್ಸ್ ಫಂಕ್ಷನ್. ಕಾಮನ್ ಆಗಿ ಕೇಳ್ತಾರೆ. ಪ್ಲೆಸೆಂಟಾ ಇಸ್ ದ ಡಿಸ್ಕಾಯ್ಡ್ ಸ್ಟ್ರಕ್ಚರ್ present and embedded in the endometrial wall. You can directly say it is the functional unit. It is the functional unit present between the mother's body and the what? And the developing embryo. ಸೊ ಇವಾಗ ಏನಾದರೂ ಕೂಡ ಇನ್ನೂ ಡೌಟ್ ಇದ್ರೆ ನಮಗೆ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಬರೀತೀನಿ ಸರ್ ನಾನು ಅಂತ ಹೇಳಿದ್ರೆ, ಇಟ್ಸ್ ಎ ಡಿಸ್ಕಾಯ್ಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಅಂಡ್ ಎಂಬೆಡೆಡ್ ಇನ್ ದ ಇನ್ನರ್ ವಾಲ್ ಆಫ್ ದ ಎಂಡೋಮೆಟ್ರಿಯಮ್ ವಿಚ್ ಪ್ರೊವೈಡ್ಸ್ ದ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಎಂಬ್ರಿಯೋ ಈಸ್ ಕಾಲ್ಡ್ ಪ್ಲೆಸೆಂಟಾ. ಈಗ ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ ಕಾಮನ್ ಆಗಿ 3 ಮಾರ್ಕ್ಸ್ ಕೇಳ್ತಾರೆ. ಏನು ಫಂಕ್ಷನ್ ಮಾಡುತ್ತೆ? As I said, it supplies the nutrients and oxygen to the developing embryo. Supply ಮಾಡುತ್ತೆ, ಓಕೆ, ಡೆಲಿವರ್ ಮಾಡುತ್ತೆ. Second one, it removes the carbon dioxide and nitrogenous waste from the baby. ಆ ಒಂದು ಎಂಬ್ರಿಯೋ ಇಂದ ಇನ್ನು ಉಳಿದ ವೇಸ್ಟ್ ಗಳನ್ನ ಏನ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಅಂಡ್ ಫೈನಲಿ ಇಟ್ ಆಕ್ಟ್ಸ್ ಆನ್ endocrine gland by producing human chorionic gonadotropin as well as human placental lactogen hormones. So it provides the nutrients and oxygen to the developing embryo. It removes the carbon dioxide and waste material from the embryo. ರಿಮೂವ್ ಮಾಡ್ತಾ ಇದೆ. ಯಾವ್ದ್ರ ಮುಖಾಂತರ ಸರ್? ಥ್ರೂ ದ ಅಂಬೆಲಿಕಲ್ ಕಾರ್ಡ್, ಕರುಳ ಬಳ್ಳಿಯ ಮುಖಾಂತರ. ನೆಕ್ಸ್ಟ್, ಇಟ್ ಆಕ್ಟ್ಸ್ ಆಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ದೇ ಮಸ್ಟ್ ಪ್ರೊಡ್ಯೂಸ್ ಡಿಫರೆಂಟ್ ಕೈಂಡ್ಸ್ ಆಫ್ ಹಾರ್ಮೋನ್ಸ್. ದೇ ಆರ್ ಪ್ರೊಡ್ಯೂಸಿಂಗ್ ಹ್ಯೂಮನ್ ಕಾರ್ಯಾನಿಕ್ ಗೊನಾಡೋಟ್ರೋಫಿನ್ ಹಾರ್ಮೋನ್ ಕಾಲ್ಡ್ HCG, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಸನ್ ಕಾಲ್ಡ್ HPL ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಜೊತೆಗೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ಆಲ್ಸೋ ಎಸೆನ್ಷಿಯಲ್ ಟು ಮೇಂಟೈನ್ ದಿಸ್. ಅಂಡರ್ಸ್ಟುಡ್? ದಟ್ಸ್ ದ ಪ್ಲಾಸೆಂಟಾ. ನೌ what is fetal ejection reflex? Explain how it helps in parturition. Fetal ejection reflex isalla ide ivaga the signal which is coming from the completely developed fetus and also from the maternal body, that is called fetal ejection reflex. ಈಗ ಕಂಪ್ಲೀಟ್ ಆಗಿ ಬೇಬಿ ಡೆವಲಪ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಇಟ್ ಹ್ಯಾಸ್ ಟು ಗೋ ಔಟ್, ಹೊರಗಡೆ ಹೋಗ್ಬೇಕು, ಪಾರ್ಚುರೇಷನ್ ಆಗಬೇಕು. ಆ ಪಾರ್ಚುರೇಷನ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಅರ್ಜ್ ಫ್ರಮ್ ಬೋತ್ ಎಂಡ್. ತಾಯಿ ಕಡೆಯಿಂದ ಮತ್ತೆ ಮಗು ಕಡೆಯಿಂದ ಇಬ್ಬರು ಕಡೆಯಿಂದನೂ ಕೂಡ ಒಂದು ಅರ್ಜ್ ಇರಬೇಕು. ಸೊ ದಾಟ್ ಈಸ್ ನಥಿಂಗ್ ಬಟ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಡೆಫಿನೇಷನ್ ನೋಡಿ, ಇಟ್ಸ್ ಅ ಸಿಗ್ನಲ್ ಫಾರ್ ದ ಪಾರ್ಚುರೇಷನ್. Parturition in the sense it's a expelling of completely developed fetus from the mother's uterus through the vagina. So signal for the parturition originate from the fully developed fetus, magu inda barta ide signal, and also the placenta induces the mild uterine contraction is called fetal ejection reflex. ಯಾವಾಗ ಸಿಗ್ನಲ್ ಬರುತ್ತೋ ಅವಾಗ ಮಸಲ್ಸ್ ಗಳೇನಾಗುತ್ತೆ, ಇಂಡ್ಯೂಸ್ ಆಗುತ್ತೆ, ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಫೈನಲಿ the baby has come out. Next, it triggers the release of oxytocin from the maternal pituitary. ತಾಯಿಯ ಗರ್ಭದಿಂದ ಪಿಟ್ಯುಟರಿ ಗ್ಲ್ಯಾಂಡಿಗೆ ಏನಾಗುತ್ತೆ, ಒಂದು ಸಿಗ್ನಲ್ ಹೋಗುತ್ತೆ. And that maternal pituitary started to produces the oxytocin. This oxytocin is also called birth hormone. ಯಾಕೆಂತ ಹೇಳಿದ್ರೆ ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ದ ಯುಟ್ರೈನ್ ಮಸಲ್ಸ್ ಡ್ಯೂರಿಂಗ್ ದ ಚೈಲ್ಡ್ ಬರ್ತ್. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, this leads to the expulsion of the baby out of the uterus through the birth canal. So both cervical canal and vagina, that forms the birth canal.
ಸೊ ಈಸ್ ಕಾಲ್ಡ್ ಪಾರ್ಚುರೇಷನ್. ಏನದು? ಎಕ್ಸ್ಪಲ್ಷನ್ ಆಫ್ ದ ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟಸ್ ಫ್ರಮ್ ದ ಮದರ್ಸ್ ಯುಟರಸ್ ಥ್ರೂ ದ ಬರ್ತ್ ಕೆನಾಲ್ ಈಸ್ ಕಾಲ್ಡ್ ಪಾರ್ಚುರೇಷನ್. ಅರ್ಥ ಆಯ್ತಾ? ಸೊ ಯಾವ ತರ ಕೇಳ್ಬೋದು ಅದನ್ನ? ವಾಟ್ ಈಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್? The signal for the parturition coming from the completely developed fetus and also from the placenta helps for the expulsion of the baby is nothing but fetal ejection reflex. ಇದೇನ್ ಮಾಡುತ್ತೆ? This signal also stimulates and induces the maternal pituitary to release the oxytocin which causes the contraction and relaxation of the uterine muscles which is responsible for the parturition. Yes. Next, what is amniocentesis? Fourth chapter ಇವಾಗ. Amniocentesis ಅಂತ ಹೇಳಿದ್ರೆ ಏನು? It is nothing but a fetal sex determination test based on the chromosomal pattern in the cell found in the amniotic fluid surrounding the developing embryo. ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ 3 ವರ್ಡ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಏನದು? fetal sex determination test based on the chromosomal pattern present in the amniotic cell. ಮಗುವನ್ನ ಸರೌಂಡ್ ಮಾಡ್ಕೊಂಡಿರೋ ಫ್ಲೂಯಿಡ್ ಯಾವುದು? amniotic fluid. ಅಲ್ಲಿ ತೆಗೆದುಕೊಂಡು ಆ ಸೆಲ್ ಅನ್ನ ಎಕ್ಸಾಮೈನ್ ಮಾಡಿದಾಗ ಅಲ್ಲಿರೋ ಸೆಲ್ಗಳು ಪ್ಯಾಟರ್ನ್ ಇರುತ್ತಲ್ಲ, ಕ್ರೋಮೋಸೋಮ್ ಪ್ಯಾಟರ್ನ್, ಎಕ್ಸ್ ಬಾಡೀಸ್. ಸೊ ಎಕ್ಸ್ಗಳನ್ನ ನೋಡ್ ಮುಖಾಂತರ ಏನ್ ಮಾಡ್ತಾರೆ ಅವರು? ಗಂಡ ಇಲ್ಲ ಹೆಣ್ಣ ಅಂತ ಫೈಂಡ್ ಔಟ್ ಮಾಡ್ತಾರೆ. ಇದಕ್ಕೆ ನಾವು ಸೆಕ್ಸ್ ಡಿಟರ್ಮಿನೇಷನ್ ಆರ್ ಯು ಕ್ಯಾನ್ ಸೇ ಆಮ್ನಿಯೋಸೆಂಟೆಸಿಸ್. ದ ವರ್ಡ್ ಆಮ್ನಿಯೋ ಇಂಡಿಕೇಟಿಂಗ್ ಆಮ್ನಿಯೋಟಿಕ್ ಫ್ಲೂಯಿಡ್. ಓಕೆ, ನೆಕ್ಸ್ಟ್, ಗಿವ್ ಒನ್ ರೀಸನ್ ಫಾರ್ ಸ್ಟ್ಯಾಚ್ಯುಟರಿ ಬ್ಯಾನ್ ಫಾರ್ ಆಮ್ನಿಯೋಸೆಂಟೆಸಿಸ್. ಈ ಪ್ರೊಸೆಸ್ ಅನ್ನ ಯಾಕೆ ಬ್ಯಾನ್ ಮಾಡಲಾಗಿದೆ ಕಾಮನ್ ಆಗಿ? ಸೊ ಯಾಕೆ ಅಂತ ಹೇಳಿದ್ರೆ, we know that because to check the female feticide. check ಅಂತ ಹೇಳಿದ್ರೆ prevent, avoid. So you can observe statutory ban on amniocentesis for the sex determination legally to check the what? To control the increase of female feticide. ಫಿಮೇಲ್ ಫಿಟಿಸೈಡ್ ಅನ್ನ, ಹೆಣ್ಣು ಗರ್ಭ ಹತ್ಯೆ ಮಾಡೋದನ್ನ ತಡೆಯೋದಕ್ಕೋಸ್ಕರ ಈ ಒಂದು ಪ್ರಾಸೆಸ್ ಅನ್ನ ಬ್ಯಾನ್ ಮಾಡಲಾಗಿರುತ್ತೆ. ನೆಕ್ಸ್ಟ್, list the different types of IUDs. How do they function? We know different types of contraceptives. Barrier method, natural method, IUDs, surgical method, oral contraceptives. So ಇದರೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಕೊನೆಯಲ್ಲಿ ಸರ್ಜಿಕಲ್ ಮೆಥಡ್ ಅಂತ ಕೂಡ ತಿಳ್ಕೊಂಡಿರ್ತೀರಾ. ಇದರೆಲ್ಲದರಲ್ಲಿ ಐಯುಡಿಸ್ಗಳನ್ನ ಫೋಕಸ್ ಮಾಡ್ತಾರೆ. ಇಂಟ್ರಾ ಯುಟರೈನ್ ಡಿವೈಸಸ್, ಇಂಟ್ರಾ ಯುಟರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಂತ ಕೂಡ ಹೇಳ್ಬಹುದು. ಸೊ ಅದರಲ್ಲಿ 3 ತರ ಇರುತ್ತೆ, ನೆನಪಿದೆಯಾ? ಯಾವುದು? ನಾನ್ ಮೆಡಿಕೇಟೆಡ್ ಐಯುಡಿಸ್, ಹಾರ್ಮೋನ್ ರಿಲೀಸಿಂಗ್ ಐಯುಡಿಸ್, ಕಾಪರ್ ರಿಲೀಸಿಂಗ್ ಐಯುಡಿಸ್. ಎಲ್ಲದಕ್ಕೂ ಎಕ್ಸಾಂಪಲ್ಗಳು ಗೊತ್ತಿರಬೇಕು. ಲುಕಟಿಯ ಐಯುಡಿಸ್ಗಳು ಯಾವ್ಯಾವುದು? ನಾನ್ ಮೆಡಿಕೇಟೆಡ್ ಐಯುಡಿಸ್, ಕಾಪರ್ ರಿಲೀಸಿಂಗ್ ಐಯುಡಿಸ್, ಹಾರ್ಮೋನ್ ರಿಲೀಸಿಂಗ್ ಐಯುಡಿಸ್. ಹೌ ಡು ದೇ ಫಂಕ್ಷನ್? These contraceptive which are inserted by the doctor experts in the uterus through the vagina. They are functioning just by suppressing the motility of the sperm. ಸೊ ಇದು ಫರ್ಟಿಲೈಸೇಷನ್ ಪ್ರಿವೆಂಟ್ ಮಾಡುತ್ತೆ ಒಂದು, ಜೊತೆಗೆ ಬೈ ಚೇಂಜಿಂಗ್ ದ ಎನ್ವೈರನ್ಮೆಂಟ್ ಆಫ್ ದ ಯುಟರಸ್, ದಟ್ ಈಸ್ ಮೇಕಿಂಗ್ ದ ಯುಟರಸ್ ಎಸ್ ಅನ್ಸೂಟಬಲ್ ಫಾರ್ ದ ಇಂಪ್ಲಾಂಟೇಷನ್. ಫರ್ಟಿಲೈಸೇಷನ್ ಆದರೂ ಕೂಡ ಯುಟರಸ್ ಅಲ್ಲಿ ಅದು ಇಂಪ್ಲಾಂಟ್ ಆಗಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ದೀಸ್ ಹಾರ್ಮೋನ್ ರಿಲೀಸಿಂಗ್ ಐಯುಡಿಸ್ ಆರ್ ಮೇಕಿಂಗ್ ದ ಯುಟರಸ್ ಎಸ್ ಅನ್ಸೂಟಬಲ್ ಫಾರ್ ದ ಇಂಪ್ಲಾಂಟೇಷನ್. ಎಕ್ಸಾಂಪಲ್, ನಾನ್ ಮೆಡಿಕೇಟೆಡ್ ಐಯುಡಿಸ್, ಲಿಪ್ಪೆಸ್ ಲೂಪ್. ಲಿಪ್ಪೆಸ್ ಲೂಪ್ ಅಂತ ಹೇಳ್ತೀವಿ. ಫ್ಯಾಗೋಸೈಟೋಸಿಸ್ ಇನ್ ನೇಚರ್ ದಟ್ ಹೆಲ್ಪ್ಸ್ ಟು ಕಿಲ್ ದ ಸ್ಪಮ್ಸ್. ನೆಕ್ಸ್ಟ್, ಕಾಪರ್ ರಿಲೀಸಿಂಗ್ ಐಯುಡಿಸ್. ಓಕೆ, ಕಾಪರ್ ರಿಲೀಸಿಂಗ್ ಐಯುಡಿಸ್ ಅಂತ ಹೇಳಿದ್ರೆ ಅದರಲ್ಲಿ 3 ತರ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಕಾಪರ್ ಟಿ, ಕಾಪರ್ 7 as well as a multilode 375. They are indicating the copper wirings 375 times they have coiled it. ಈ ತರ ಅದನ್ನ ನೇಮಿಂಗ್ ಮಾಡಿರ್ತಾರೆ. And this copper releasing the copper ion to suppress the motility of the sperm. By that way, they are preventing the fertilization and they are preventing the unwanted pregnancy. Next, example ಗೊತ್ತಾಯ್ತಲ್ಲ, ಕಾಪರ್ ಟಿ, ಕಾಪರ್ 7, multilode 375. Hormone releasing IUDs, so that makes the uterus unsuitable for the implantation and the cervix hostile for to sperm. Cervix ಅನ್ನೋದು ವಜೈನ ಹಿಂಭಾಗದಲ್ಲಿರೋ ಒಂದು ಕೆನಾಲ್, and this is the place where that receives the sperm and it is making unsuitable for the receiving of the sperm. ಅಲ್ಲಿ ಸ್ಪರ್ಮ್ ಕೂಡ ರಿಸೀವ್ ಆಗಕ್ಕಾಗಲ್ಲ, ಜೊತೆಗೆ ಇಲ್ಲಿ ಯುಟರಸ್ ಕೂಡ ಇಂಪ್ಲಾಂಟ್ ಮಾಡಕ್ಕಾಗಲ್ಲ. ಎಕ್ಸಾಂಪಲ್ ಬಂದಾಗ ಪ್ರೊಜೆಸ್ಟಿಸಾರ್ಟ್ ಅಂಡ್ ಆಲ್ಸೋ LNG 11 20 ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಫಾರ್ 3 mark question they gonna ask. Next, explain the natural methods of contraceptives, traditional method of contraceptives. ನ್ಯಾಚುರಲ್ ಅಥವಾ ಟ್ರೆಡಿಷನಲ್. ಓಕೆ, ವಿತೌಟ್ ಯೂಸಿಂಗ್ ಎನಿ ಡಿವೈಸಸ್. ಯಾವುದೇ ತರ ಡಿವೈಸಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಯಾವ್ದಿರ್ಬಹುದು? ದೋಸ್ ಆರ್ ಕಾಲ್ಡ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಕಾಯಿಟಸ್ ಇಂಟರಪ್ಟಸ್ ಅಂಡ್ ಲ್ಯಾಕ್ಟೇಷನಲ್ ಅಮೆನೋರಿಯೇ.
ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಎಕ್ಸ್ಪ್ಲೇನ್ ಮಾಡಬೇಕು 2 ಲೈನ್ಸ್ ಅಲ್ಲಿ ಅಟ್ಲೀಸ್ಟ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ the couple need to avoid the intercourse. So in between the 10 to 17 days of the menstrual cycle. ಯಾಕೆ ಅಂತ ಹೇಳಿದ್ರೆ principle involved in it. Okay, so this is the what is that days or the time period where the possible ovulation occur. ಈ ಟೈಮಲ್ಲಿ ಓವ್ಯುಲೇಷನ್ ಆಗುತ್ತೆ. ಓವ್ಯುಲೇಷನ್ ಆದಾಗ ಇಂಟರ್ಕೋರ್ಸ್ ಆದ್ರೆ ಏನಾಗುತ್ತೆ, the chances of fertilization is more, the chances of becoming pregnant is more. So that's why couple needs to avoid the intercourse, okay, between 10 to 17 days of the menstrual cycle. That is called periodic abstinence. ಕ್ಯಾಲೆಂಡರ್ ಮೆಥಡ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಕ್ವಾಯಿಟಸ್ ಇಂಟರಪ್ಟ್ ಮಾಡೋದು. ಸೊ ಇಲ್ಲಿ ಈ ಮೆಥಡ್ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ ಪಾರ್ಟ್ನರ್ ಹ್ಯಾಸ್ ಟು ವಿತ್ಡ್ರಾ ಹಿಸ್ ಪೆನಿಸ್ ಫ್ರಮ್ ದ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್ ಬಿಫೋರ್ ದ ಇನ್ಸೆಮಿನೇಷನ್. ವಿ ಆರ್ ರೈಟಿಂಗ್ ಬಿಫೋರ್ the insemination. See here, ಇನ್ಸೆಮಿನೇಷನ್ ಆದ್ರೇನೆ ಸ್ಪರ್ಮ್ ಎಂಟರ್ ಆಗೋದು, ಸ್ಪರ್ಮ್ ಎಂಟರ್ ಆದ್ಮೇಲೆ ಫರ್ಟಿಲೈಸೇಷನ್ ಆಗೋದು. If he is withdrawing his penis during the coitus before he is going to ejaculate the sperm into the female genital tract, and there is no chance of formation of the zygote, so this is called coitus interruptus. They are interrupting the coitus. Next, lactational amenorrhea. So ಇಲ್ಲಿ ಕೆಲವು ವರ್ಡ್ಗಳನ್ನ ನೆನಪಿಟ್ಕೊಬೇಕು. So first one is after the parturition ಅಂದ್ರೆ ಪಾರ್ಚುರೇಷನ್ ಆದ್ಮೇಲೆ ಡೆಲಿವರ್ ಆದ್ಮೇಲೆ. ಡ್ಯೂರಿಂಗ್ ದ ಲ್ಯಾಕ್ಟೇಷನ್ ಅಂತ ಹೇಳಿದ್ರೆ ಸೊ ದ ಪೀರಿಯಡ್ ಇನ್ ವಿಚ್ ಸೊ ಮದರ್ಸ್ mammary glands have ability to produce the milk, so to feed the young one. Okay, during the lactation menstruation does not occur. ಈ ಟೈಮ್ ಅಲ್ಲಿ menstruation ಆಗಲ್ಲ. ಓಕೆ ನಾ menstruation does not occur. Okay, so during that time any intercourse happen, ಯಾವ ತರ intercourse ಆದ್ರೂ ಕೂಡ that doesn't leads to the pregnancy ಆಗಲ್ಲ. Okay na? So what are the natural method? Periodic abstinence, coitus interruptus, lactational amenorrhea. So ಮೂರನ್ನು ಕೂಡ ನೆನಪಿಟ್ಕೊಂಡಿರಬೇಕು. They will ask. Next, what is MTP? Medical termination of pregnancy ಅಂದ್ರೆ ಏನು? Mention the safe period for MTP. ಅದನ್ನ ಅಂದ್ರೆ ಟರ್ಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟಸ್ ಅನ್ನ, ಕಂಪ್ಲೀಟ್ ಆಗಿ ಅಂತ ಏನಿಲ್ಲ, ಅದನ್ನ ಡೆವಲಪಿಂಗ್ ಎಂಬ್ರಿಯೋ ಅನ್ನ ಟರ್ಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೇಫ್ ಪೀರಿಯಡ್ ಯಾವುದು ಅಂತ ಕೇಳ್ತಿದ್ದಾರೆ. Look at here. Medical termination of pregnancy is nothing but it's an intentional voluntary termination of the pregnancy before the full term. ಆ ಮಗು ಕಂಪ್ಲೀಟ್ ಆಗಿ ಡೆವಲಪ್ ಮಾಡೋಕ್ಕೂ ಮುಂಚೆ they need to voluntarily intentionally terminate the pregnancy. ಆ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡಬೇಕು. ಇದನ್ನೇ MTP is legalized in India 1997. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಮೇ ಹ್ಯಾಪನ್, ಪ್ರೆಗ್ನೆನ್ಸಿ ಮೇ ಹ್ಯಾಪನ್ ಡ್ಯೂರಿಂಗ್ ಮೆನಿ ಕಂಡೀಷನ್ಸ್. ಸೊ ಅದಕ್ಕೋಸ್ಕರ ಲೀಗಲೈಸ್ ಮಾಡಿದ್ರೆ ಅಷ್ಟೇನೆ. ನೆಕ್ಸ್ಟ್, ಇಟ್ ಈಸ್ ಸೇಫರ್ ಅಂಡ್ ಎಫೆಕ್ಟಿವ್ ಡ್ಯೂರಿಂಗ್ ದ ಫಸ್ಟ್ ಟ್ರೈಮಿಸ್ಟರ್. ನೋಡಿ, ಇಟ್ ಈಸ್ ಸೇಫರ್ ಡ್ಯೂರಿಂಗ್ ದ ಫಸ್ಟ್ ಟ್ರೈಮಿಸ್ಟರ್. ದಟ್ ಮೀನ್ಸ್ ಯಾವ್ದು 3 months ಅಂತ ಹೇಳ್ತೀವಿ. 3 months ಆರ್ 12 weeks ಆ ಟೈಮಲ್ಲಿ ಇದು ಸೇಫ್ ಆಗಿರುತ್ತೆ. ಆಫ್ಟರ್ 3rd month, ಥರ್ಡ್ ಮಂತ್ ಅಲ್ಲಿ ಏನಾಗುತ್ತೆ, ಸೊ ದೀಸ್ ಲಿಮ್ಸ್ ಆರ್ ಸ್ಟಾರ್ಟೆಡ್ ಟು ಡೆವಲಪ್, ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ MTP ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ವಾಲಂಟರಿ ಆರ್ ಇಂಟೆನ್ಷನಲ್ ಟರ್ಮಿನೇಷನ್ ಆಫ್ ದ ಪ್ರೆಗ್ನೆನ್ಸಿ ಬಿಫೋರ್ ದ ಫುಲ್ ಟರ್ಮ್. ಸೊ ಹಿಯರ್ ದ ಸೇಫ್ ಪೀರಿಯಡ್ ಫಾರ್ ದ MTP ಈಸ್ ಅಬೌಟ್ ಜಸ್ಟ್ ಫಸ್ಟ್ ಟ್ರೈಮಿಸ್ಟರ್ 3 months ಆರ್ 12 weeks. ನೆಕ್ಸ್ಟ್ ನೋಡಿ, ಇಲ್ಲಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾರೆ. ಕ್ವಶನ್ ನೋಡಿ, ತುಂಬಾ ಟ್ವಿಸ್ಟ್ ಆಗಿ ಕೇಳಿದ್ದಾರೆ. ಮೆನ್ಷನ್ ದ ಟೆಕ್ನಿಕ್ಸ್ ಇನ್ವಾಲ್ವ್ಡ್ ಇನ್ ಇನ್ಫರ್ಟಿಲಿಟಿ ಕಂಟ್ರೋಲ್ ಆರ್ ಆರ್ಟ್ ಟೆಕ್ನಿಕ್ಗಳು ಯಾವ್ಯಾವುದು? ವಿಚ್ ಆಫ್ ದ ಆರ್ಟ್ ವಿಲ್ ಎಂಪ್ಲಾಯ್ ಇನ್ ದ ಫಾಲೋಯಿಂಗ್ ಕೇಸಸ್? ಈ ಕೇಸಸ್ಗಳಲ್ಲಿ ಯಾವುದನ್ನು ನಾವು ಬಳಸ್ತೀವಿ? ವೆರಿ ಲೋ ಸ್ಪರ್ಮ್ ಕೌಂಟ್ ಇನ್ ದ ಇಜಾಕ್ಯುಲೇಷನ್. So a woman cannot produce ovum but can provide the suitable environment for the fertilization and further development. ಯಾವುದು? ಸೊ ನಮಗೆ ಎಲ್ಲಾ ತರದ ಆರ್ಟ್ಸ್ ಗಳು ಗೊತ್ತಿರಬೇಕು. ಆರ್ಟ್ ಯಾವ್ದು? ಇನ್ ವಿಟ್ರೋ ಫರ್ಟಿಲೈಸೇಷನ್ ಕಾಲ್ಡ್ IVF,
ಅದನ್ನ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಜಿಫ್ಟ್ ಝೈಗೋಟ್ ಇಂಟ್ರಾಫಾಲೋಪಿಯನ್ ಟ್ರಾನ್ಸ್ಫರ್, ಗಿಫ್ಟ್ ಗ್ಯಾಮೆಟ್ ಇಂಟ್ರಾಫಾಲೋಪಿಯನ್ ಟ್ರಾನ್ಸ್ಫರ್, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆರ್ ಎಐ, ಎಂಬ್ರಿಯೋ ಟ್ರಾನ್ಸ್ಫರ್ ಆರ್ ಇಟಿ. ಈಗ ಈ ಎಲ್ಲದರಲ್ಲಿ ಈ ಎರಡು ಕೇಸಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ ನಾವು? ಫಸ್ಟ್ ಒನ್, ವೆರಿ ಲೋ ಸ್ಪರ್ಮ್ ಕೌಂಟ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಅ ಪರ್ಸನ್ ಇಸ್ ದೇರ್, ಹಸ್ಬೆಂಡ್ ಇಸ್ ದೇರ್, ಈಸ್ ಏಬಲ್ ಟು ಪ್ರೊಡ್ಯೂಸ್ ಸ್ಪರ್ಮ್, ಬಟ್ ಆ ಸ್ಪರ್ಮ್ ಏನಾಗಿರುತ್ತೆ, ಕೌಂಟ್ ತುಂಬಾ ಕಡಿಮೆ ಆಗಿರುತ್ತೆ. ಇನ್ ದಟ್ ಕೇಸಸ್ ದ ಸರ್ವೈವಲ್ ಚಾನ್ಸಸ್ ಆಫ್ ದ ಸ್ಪರ್ಮ್ ಇನ್ಸೈಡ್ ದ ಫಿಮೇಲ್ ಜೆನಿಟಲ್ ಟ್ರ್ಯಾಕ್ ಇಸ್ ವೆರಿ ಲೆಸ್, ಅಂಡ್ ಸರ್ವೈವಲ್ ಚಾನ್ಸಸ್ ಜೊತೆಗೆ ದ ಫ್ಯೂಷನ್ ಚಾನ್ಸ್ ಇಸ್ ವೆರಿ ಲೆಸ್. ಅವಾಗ ವಿ ಆರ್ ಯೂಸಿಂಗ್ ದಟ್ ಈಸ್ ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಸೊ ಫಸ್ಟ್ ಕೇಸಲ್ಲಿ ಯೂಸ್ ಮಾಡೋದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ನೆಕ್ಸ್ಟ್ ನೋಡೋಣ, ಅ ವುಮನ್ ಕ್ಯಾನ್ ನಾಟ್ ಪ್ರೊಡ್ಯೂಸ್ ದ ಓವಮ್ ಬಟ್ ಕ್ಯಾನ್ ಪ್ರೊವೈಡ್ ದ ಸೂಟಬಲ್ ಎನ್ವೈರನ್ಮೆಂಟ್. ಸೊ ಅವಾಗ ಯಾವ್ದನ್ನ ಯೂಸ್ ಮಾಡ್ತಾರೆ? ಗ್ಯಾಮಿಟ್ಸ್ ಗಳನ್ನ ಸೊ ಟ್ರಾನ್ಸ್ಫರ್ ಮಾಡ್ತಾರೆ. ದೇ ಆರ್ ಟ್ರಾನ್ಸ್ಫರಿಂಗ್ ದ ಗ್ಯಾಮಿಟ್ಸ್ ಇನ್ ಟು ದ ಫಿಮೇಲ್ ಜೆನಿಟಲ್ ಟ್ರ್ಯಾಕ್ ಅಂಡ್ ಶಿ ಸ್ಟಾರ್ಟೆಡ್ ಟು ಕ್ಯಾರಿ ದ ಬೇಬಿ, ಸಾರೋಗೇಟ್ ಮದರ್, ಬಾಡಿಗೆ ತಾಯಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಎರಡೂ ಕೇಸ್ಗಳನ್ನ ನೆನ್ಪಿಟ್ಕೊಬಹುದು. ಅಂಡ್ ಟೇಕ್ ದ ಸ್ಕ್ರೀನ್ ಶಾಟ್ ಇಫ್ ಯು ವಾಂಟ್ ಅಂಡ್ ಪ್ರಾಕ್ಟೀಸ್ ದಿಸ್. ವಿ ಹ್ಯಾವ್ ಡಿಸ್ಕಸ್ ದಿಸ್ ಪ್ರಿವಿಯಸ್ಲಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಸೆಕ್ಸ್ ಡಿಟರ್ಮಿನೇಷನ್ ಮೆಕ್ಯಾನಿಸಮ್ ಇನ್ ಹ್ಯೂಮನ್ ಬೀಯಿಂಗ್. ಓಕೆ, ಪದೇ ಪದೇ ಕೇಳ್ತಾ ಇರ್ತಾರೆ. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಮೆಕ್ಯಾನಿಸಮ್ ಅನ್ನ ಯಾವ ತರ ಕಂಡುಹಿಡಿಬಹುದು? ಲುಕ್ ಅಟ್ ಹಿಯರ್, ಫಾದರ್ ಅಂಡ್ ಮದರ್. ಆಸ್ ಐ ಸೆಡ್, ಡೋಂಟ್ ರೈಟ್ ಎಫ್ ಅಂಡ್ ಎಂ, ಬಿಕಾಸ್ ನೀವು ಅಲ್ಲಿ ಎಫ್ ಬರೆದ್ರೆ ಅದು ಫಾದರ್ ಆಗುತ್ತಾ ಇಲ್ಲ ಫೀಮೇಲ್ ಆಗುತ್ತಾ ಗೊತ್ತಾಗಲ್ಲ. ಸೊ ಇಲ್ಲಿ ನೀವು ಎಂ ಬರೆದ್ರೆ ಅದು ಮದರ್ ಆಗುತ್ತಾ ಇಲ್ಲ ಮೇಲ್ ಆಗುತ್ತಾ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ರೈಟ್ ಕಂಪ್ಲೀಟ್ಲಿ ಫಾದರ್ ಅಂಡ್ ಮದರ್ ಅಂಡ್ ದ ಜೀನೋಟೈಪ್. ಸೊ ಫಾದರ್, ಸೊ ಮೇಲ್ ಹೆಟೆರೋಗ್ಯಾಮಿಟಿ. In this case, in human beings, male produces two different types of gametes in terms of chromosomes. They are producing and they are having two chromosomes. They are called X and Y. And mother is having only one type of sex chromosome that is called X, so that she is carrying a pair of X chromosomes. Next, during spermatogenesis, so two gametes are being formed, two sperms are being formed. So one is carrying the X chromosome, another one is carrying the Y chromosome. During oogenesis, formation of the ovum from the oogonia, oogenesis ಆಗುವಾಗ haploid gametes ಗಳು ಫಾರ್ಮೇಷನ್ ಆಗುವಾಗ, there you can see she can produce only one type of egg which is always carrying the X chromosome. ಯಾವಾಗಲೂ X chromosome ಅನ್ನು ಕ್ಯಾರಿ ಮಾಡುತ್ತೆ. If the sperm carrying X chromosome fertilized with the egg, that becomes the female child. X and X. Next, if the sperm carrying the Y chromosome, when it is fertilized with the egg, that becomes the male child. ಅದು ಮೇಲ್ ಆಗುತ್ತೆ. This is what we need to write as well. ಅಕಸ್ಮಾತ್ 5 marks ಗೆ ಕೇಳ್ಬಿಟ್ಟು ಡಿಸ್ಕ್ರೈಬ್ ಅಂತ ಕೇಳಿದಾಗ ಅದನ್ನೇ ಬರೀರಿ. The number of chromosomes present in human beings are 46. Okay, second one. Out of 46, 44 are autosomes, 2 are sex chromosomes. In male, we can observe male heterogamety. Male carrying two different types of gametes in terms of sex chromosomes, they are called X and Y. So female always carrying, so only one type of sex chromosome called X. So a pair of X chromosomes are present in her. Okay, next to idu, if the sperm carrying X, if the sperm carrying Y, what it becomes and how it becomes. Adu baradre idu agutte. Okay na? So 3 mark question. Next, another important question is there, that is nothing but sex determination mechanism in the honeybees. Honeybees alli hegagutte? Parthenogenesis agutte. ಏನಾಯ್ತದು? ಸೊ ದ ಫಿಮೇಲ್ ಗ್ಯಾಮೆಟ್ ಇಸ್ ಡೈರೆಕ್ಟ್ಲಿ ಡೆವಲಪಿಂಗ್ ಇನ್ ಟು ಆನ್ ಆರ್ಗ್ಯಾನಿಸಮ್, ನ್ಯೂ ಇಂಡಿವಿಜುವಲ್ ವಿತೌಟ್ ಫರ್ಟಿಲೈಸೇಷನ್. ಅಬ್ಸರ್ವ್ ಹಿಯರ್, ಫಿಮೇಲ್ ಅಂಡ್ ಮೇಲ್ ಪೇರೆಂಟ್ಗಳು ಗೊತ್ತಿದೆ ಇವಾಗ. ವಿ ನೋ ದಟ್ ದ ಫಿಮೇಲ್ ಹ್ಯಾವಿಂಗ್ 32 chromosomes and male having 16 chromosomes. Male producing the gamete, so by the process called mitosis. Okay, ಅಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ಗಳು ಡಿಕ್ರೀಸ್ ಆಗಬಾರ್ದು. ಸೊ ಬೈ ದ ಮೈಟೋಸಿಸ್ process they are producing the gamete. Now female producing two different types of gametes, so both are carrying the 16 chromosomes. So that means it is done by the meiosis ಮುಖಾಂತರನೇ ಆಗಬೇಕು. If the female gamete combines with the male gamete, so that becomes the male one. ಅದು ಸಾರಿ, ಇದೇನಾಗುತ್ತೆ, ಇದು ಫಿಮೇಲ್ ಆಗುತ್ತೆ. It becomes the female one. 32 chromosomes ಇರುತ್ತೆ. Here the organism is based on the number of chromosomes, not based on the sex chromosomes. Here the unfertilized egg of the female is directly developed into a male individual. So that is nothing but parthenogenesis. Easy agide alba? So take the screenshot. So that is nothing but a haploid sex determination system in honeybee. Next, mention the karyotype of the chromosomal disorders.
ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಕಳೆದು ಕ್ಯಾರಿಯೋಟೈಪ್ ಕೇಳಿದ್ದಾರೆ. ಇವಾಗ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಆರ್ ಆಫ್ 3 ಟೈಪ್ಸ್. ಯಾವ್ಯಾವ್ದಿರುತ್ತೆ? ಡೌನ್ ಸಿಂಡ್ರೋಮ್, ಕ್ಲೈನೆಫೆಲ್ಟರ್ ಸಿಂಡ್ರೋಮ್ ಅಂಡ್ ಟರ್ನರ್ ಸಿಂಡ್ರೋಮ್. ಕ್ಯಾರಿಯೋಟೈಪ್ ಅಂತ ಹೇಳಿದ್ರೆ ದ ಜೀನೋಟೈಪ್. ಓಕೆ, ದ ನ್ಯೂಕ್ಲಿಯಸ್ ಅಲ್ಲಿ ಯಾವ ತರ ಇರುತ್ತೆ ಅದು ಅಂತ ಹೇಳ್ಬಿಟ್ಟು. ಸೊ ವಿ ನೋ ದಟ್ ದ ಡೌನ್ ಸಿಂಡ್ರೋಮ್ ಇಸ್ ಕಾಲ್ಡ್ 21st ಟ್ರೈಸೋಮಿ. 21st ಟ್ರೈಸೋಮಿ ಅಂತ ಹೇಳ್ತೀವಿ. ಸೊ ಅದರ ಅರ್ಥ 21st ಕ್ರೋಮೋಸೋಮ್ ಏನಾಗಿರುತ್ತೆ? ಡುಪ್ಲಿಕೇಟ್ ಆಗಿರುತ್ತೆ, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರುತ್ತೆ. 21st ಕ್ರೋಮೋಸೋಮ್ ಹೇಳ್ತಿದೀವಿ ಅಂತ ಹೇಳಿದ್ರೆ ದಟ್ ಶುಡ್ ಬಿ ದ ಆಟೋಸೋಮ್. ಸೊ ಯು ಕ್ಯಾನ್ ರೈಟ್ 45 plus XX. This is the affected female. Okay, Down syndrome female, and 45 plus XY ಬರೆದ್ರೆ that becomes the affected male ಆಗುತ್ತೆ. So you can write 21st trisomy, one extra chromosome in the 21st pair. Now Klinefelter syndrome. So here one extra X chromosome is present. For example, we are just writing that 44 plus XXY. See here. ಸೊ ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಇದೆ, ಜೊತೆಗೆ ಒಂದು ವೈ ಕ್ರೋಮೋಸೋಮ್ ಇದೆ. ವೈ ಕ್ರೋಮೋಸೋಮ್ ಇದೆ ಅಂತ ಹೇಳಿದ್ರೆ ದ ಜೆಂಡರ್ ಶುಡ್ ಬಿ ದ ಮೇಲ್ ಆಗಿರುತ್ತೆ, ಬಟ್ ಹ್ಯಾವಿಂಗ್ ದ ಫೆಮಿನೈನ್ ಕ್ಯಾರೆಕ್ಟರ್ ದಟ್ ಇಸ್ ಕಾಲ್ಡ್ ಗೈನಿಕೋಮ್ಯಾಸ್ಟಿಯಾ. ಯು ನೋ ದಟ್ ಗೈನಿಕೋಮ್ಯಾಸ್ಟಿಯಾ ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಡೆವಲಪ್ ಆಗಿರುತ್ತೆ, ಮೇಲ್ ಆಗಿದ್ರು ಕೂಡ ಬ್ರೆಸ್ಟ್ ಡೆವಲಪ್ ಆಗಿರುತ್ತೆ. ಸೊ ಅಂಡರ್ ಡೆವಲಪ್ಮೆಂಟ್ ಆರ್ ಇಟ್ ಮೇ ಬಿ ದ ಪೂರ್ ಡೆವಲಪ್ಮೆಂಟ್ ಆಫ್ ಮಸ್ಟಾಶ್ ಆಸ್ ವೆಲ್ ಆಸ್ ದ ಬಿಯರ್ಡ್. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಮೊನೋಸೋಮಿಗೆ ಬಂದ್ರೆ ಟರ್ನರ್ ಸಿಂಡ್ರೋಮ್ ಅಲ್ಲಿ ಆಬ್ಸೆನ್ಸ್ ಆಫ್ ಒನ್ ಎಕ್ಸ್ ಕ್ರೋಮೋಸೋಮ್ ಅಂಡ್ ವಿ ಕ್ಯಾನ್ ಸೇ 44 plus X0. ಓಕೆ, ಸೊ ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಅದು ಫಿಮೇಲ್ ಅನ್ನ ಕ್ಯಾರೆಕ್ಟರ್ಸ್ ಇಂಡಿಕೇಟ್ ಮಾಡ್ತಾ ಇದೆ, ಜೆಂಡರ್ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಯಾವುದೇ ತರ ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಇಲ್ಲದೆ ಇರೋದ್ರಿಂದ ಸೊ ಫೆಮಿನೈನ್ ಕ್ಯಾರೆಕ್ಟರ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. Feminine characteristics are very less, even though she is female. Rudimentary ovaries, rudimentary uterus ಅಂತ ಹೇಳ್ತೀವಲ್ಲ ಆ ತರ. So these are the karyotype of all 3 chromosomal disorders. ನೆನ್ಪಿಟ್ಕೊಳ್ಳಿ. ಸೊ ಜೊತೆಗೆ ಸಿಂಪ್ಟಮ್ಸ್ ಗಳು ಕೂಡ ಓದ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಡೌನ್ ಸಿಂಡ್ರೋಮ್, 21st ಟ್ರೈಸೋಮಿ. ಸೊ ಮೇಲ್ ಆರ್ ಫೀಮೇಲ್ಗೆ ಬಂದಾಗ ಈ ತರ ನೀವು ಬರಿಬೇಕಾಗುತ್ತೆ. ಸೊ ಕ್ಲೈನೆಫೆಲ್ಟರ್ ಸಿಂಡ್ರೋಮ್, ಒನ್ ಎಕ್ಸ್ ಕ್ರೋಮೋಸೋಮ್ ಇಸ್ ಪ್ರೆಸೆಂಟ್, ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಇಸ್ ಪ್ರೆಸೆಂಟ್. ಸೊ ವೈ ಕ್ರೋಮೋಸೋಮ್ ಇರೋದ್ರಿಂದ ಇಂಡಿವಿಜುವಲ್ ಈಸ್ ಮೇಲ್ ಆಗಿರ್ತಾರೆ. ಆದ್ರೆ ಸೊ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರೋದ್ರಿಂದ ಹ್ಯಾವಿಂಗ್ ದ ಫೆಮಿನೈನ್ ಕ್ಯಾರೆಕ್ಟರ್ ಗೈನಿಕೋಮ್ಯಾಸ್ಟಿಯಾ. ನೆಕ್ಸ್ಟ್ ಟರ್ನರ್ ಸಿಂಡ್ರೋಮ್ ಅಲ್ಲಿ ಮೊನೋಸೋಮ್ ಅಂದ್ರೆ ಹೇಳಿದ್ರೆ ಒಂದು ಎಕ್ಸ್ ಕ್ರೋಮೋಸೋಮ್ ಮಾತ್ರ ಇರುತ್ತೆ, ಒಂದು ಕ್ರೋಮೋಸೋಮ್ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಫೆಮಿನೈನ್ ಕ್ಯಾರೆಕ್ಟರ್ ಇರುತ್ತೆ, ಮೀನ್ಸ್ ಇನ್ ದ ಸೆನ್ಸ್ ಜೆಂಡರ್ ಫಿಮೇಲ್ ಆಗಿರುತ್ತೆ. ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಇಲ್ಲದೆ ಇರೋ ಕಾರಣ ಸೊ ಫೆಮಿನೈನ್ ಕ್ಯಾರೆಕ್ಟರ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಅಂಡರ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್, ಸೊ ಶೀಲ್ಡ್ ಶೇಪ್ಡ್ ಥೊರಾಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ಅನದರ್ ಒನ್. ಸೊ ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಎಕ್ಸ್ಪ್ಲೈನ್ ವಿತ್ ಇಟ್ ರೆಫರೆನ್ಸ್ ಟು ದ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್. ಓಕೆ, ಸ್ನ್ಯಾಪ್ ಡ್ರ್ಯಾಗನ್ ಅಲ್ಲಿ with respect to that flower color we need to explain what is the meaning of incomplete dominance. What that indicates? It deviation of the Mendelian law. ಮೆಂಡಲ್ಸ್ ಏನು ಹೇಳಿದ್ರು ಅದಕ್ಕೆ ತದ್ವಿರುದ್ಧವಾಗಿರೋದು. F1 ಜನರೇಷನ್ ಅಲ್ಲಿ ಯಾವಾಗಲೂ ಕೂಡ ಒನ್ ಆಫ್ ದ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ಹ್ಯಾಸ್ ಟು ಎಕ್ಸ್ಪ್ರೆಸ್, ರೈಟ್? ಬಟ್ ಇಲ್ಲಿ ಇಬ್ಬರಲ್ಲೂ ಇಲ್ಲದೆ ಇರತಕ್ಕಂಥ ಕ್ಯಾರೆಕ್ಟರ್ ಏನಾಗುತ್ತೆ? ಎಕ್ಸ್ಪ್ರೆಸ್ ಆಗುತ್ತೆ, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ಯು ಕ್ಯಾನ್ ಅಬ್ಸರ್ವ್ ಇಟ್ಸ್ ಅ ಫಿನಾಮಿನನ್ ಇನ್ ವಿಚ್ F1 hybrid exhibits the intermediate character of the parental gene. ಪೇರೆಂಟಲ್ ಜೀನ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಕ್ಯಾರೆಕ್ಟರ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ರೆಡ್ ಮತ್ತೆ ವೈಟ್ ಅನ್ನ ನೀವು ಕ್ರಾಸ್ ಮಾಡಿದ್ರೆ F1 ಜನರೇಷನ್ ಅಲ್ಲಿ ಪಿಂಕ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇಟ್ ಸೀನ್ಸ್ ದ ಫ್ಲವರ್ ಕಲರ್ ಮೆರಾಬಿಲಸ್ ಜಲಾಪ ಆರ್ ಯು ಕ್ಯಾನ್ ಸೇ 4 o'clock ಪ್ಲಾಂಟ್. ಸೊ ಹೆಂಟಿರಿನಸ್ ಮಜೂಸ್ ಸ್ನ್ಯಾಪ್ ಡ್ರ್ಯಾಗನ್ ಅಲ್ಲೆಲ್ಲ ನೋಡ್ಬೋದು. ಸೊ ಅದನ್ನ ಕ್ರಾಸ್ ಮಾಡೋದು ಯಾವ ತರ ಅಂತ ಗೊತ್ತಿದೆ ನಿಮ್ಗೆ. ಐ ಡೋಂಟ್ ವಾಂಟ್ ಟು ಈಗ ಸ್ಪೆಂಡ್ ಮೋರ್ ಟೈಮ್ ಹಿಯರ್. ಸೊ ಎಕ್ಸ್ಪ್ಲೈನಿಂಗ್ ಹಿಯರ್, ಇನ್ಸ್ಟೆಡ್ ಆಫ್ ಎಕ್ಸ್ಪ್ಲೈನಿಂಗ್ ಹಿಯರ್, ಜಸ್ಟ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್. Same question. ಏನಿದೆ? They took red flower. So red is the dominant we are considering and there is a white flower. Okay. When we cross in between them, ಎರಡನ್ನು ಕ್ರಾಸ್ ಮಾಡಿದಾಗ so we are getting the pink flower. So this is deviating Mendelian law. Okay. ಯಾಕೆ ಅಂತ ಹೇಳಿದ್ರೆ ಮೆಂಡಲ್ ಹೇಳಿದ್ದು ಒನ್ ಆಫ್ ದ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ಹ್ಯಾಸ್ ಟು ಎಕ್ಸ್ಪ್ರೆಸ್ ಇನ್ ದ F1 ಜನರೇಷನ್. ಆಗ್ಲಿಲ್ಲ. ನೆಕ್ಸ್ಟ್ ಟು ಚೆಕ್ ದಟ್ ದೇ ಆರ್ ಕ್ರಾಸ್ ಪಾಲಿನೇಟಿಂಗ್ ಇನ್ ಬಿಟ್ವೀನ್ ದೆಮ್, ಸೆಲ್ಫ್ ಪಾಲಿನೇಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ? ಫೈನಲಿ ದೇ ಆರ್ ಗೆಟಿಂಗ್ ಆಲ್ 3. ದೇ ಕಮ್ ಟು ನೋ ದಟ್ ಒನ್. ಸೊ ರೆಡ್ ಈಸ್ ಫಾರ್ಮಿಂಗ್. ಸೊ ರೆಡ್ ಫ್ಲವರ್ ಈಸ್ ಬೀಂಗ್ ಪ್ರೊಡ್ಯೂಸ್ಡ್ ಓನ್ಲಿ ಇನ್ ಹೋಮೋಜೈಗಸ್ ಡಾಮಿನೆಂಟ್. ಇದು ಹೋಮೋಜೈಗಸ್ ಡಾಮಿನೆಂಟ್ ಅಲ್ಲಿ ಮಾತ್ರ ಫಾರ್ಮ್ ಆಗುತ್ತೆ.
and white is being formed or expressed only in homozygous recessive ಅಲ್ಲಿ, and pink is being formed only during heterozygous condition. heterozygous ಅಲ್ಲಿ ಅದು ಫಾರ್ಮ್ ಆಗುತ್ತೆ. ಸೊ ಇದನ್ನ ಬರೆದಾಗ they come to know 1:2:1 is the phenotypic and genotypic ratio of the incomplete dominance. ಸೊ incomplete dominance ಅಲ್ಲಿ ಫಿನೋಟೈಪ್ ಮತ್ತೆ ಜಿನೋಟೈಪಿಕ್ ರೇಷಿಯೋ ಎರಡು ಒಂದೇ ಇರುತ್ತೆ. and what is that ratio? 1:2:1. okay, 1 red, 2 pink and 1 white. You know that. Yes. Now monohybrid cross. Question important. I know that you have studied this monohybrid ಮತ್ತೆ dihybrid cross, but question ಯಾವ ತರ ಕೇಳ್ತಾರೆ ಕನ್ಫ್ಯೂಸ್ ಮಾಡ್ಕೊಂತೀರಾ. look at here, explain. ಅದಕ್ಕೆ ನಾನು ಇಲ್ಲಿ 3 ಕ್ವೆಶ್ಚನ್ಗಳನ್ನ ಕೇಳಿದ್ದೀನಿ. ಯಾವ ತರ? explain the inheritance of one gene ಇನ್ಹೆರಿಟ್ ಅಂತ ಕೇಳಿದಾಗ ಅದು ಮಾನೋಹೈಬ್ರಿಡ್ ಕ್ರಾಸ್ ಆಗಿರುತ್ತೆ ಒಂದು. ನೆಕ್ಸ್ಟ್ ಮಾನೋಹೈಬ್ರಿಡ್ ಕ್ರಾಸ್ ಅಂತ ಕೇಳಿದ್ರು ಇದೇ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್, ಲಾ ಆಫ್ ಸೆಗ್ರಿಗೇಷನ್ ವಿತ್ ಅ ಸೂಟಬಲ್ ಎಕ್ಸಾಂಪಲ್ ಆರ್ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಸೆಗ್ರಿಗೇಷನ್, ಮಾನೋಹೈಬ್ರಿಡ್ ಕ್ರಾಸ್, ಒನ್ ಜೀನ್ ಇನ್ಹೆರಿಟನ್ ಅಂತ ಕೇಳಿದಾಗ ಒಂದು ಕ್ಯಾರೆಕ್ಟರ್ನ ತೆಗೆದುಕೊಂಡು ನೀವು ಕ್ರಾಸ್ ಮಾಡಬೇಕಾಗತ್ತೆ. ವಿ ಆರ್ ಟೇಕಿಂಗ್ ಓನ್ಲಿ ಒನ್ ಕ್ಯಾರೆಕ್ಟರ್, ಟಾಲ್ ಅಂಡ್ ಡ್ವಾರ್ಫ್, ಕಾಂಟ್ರಾಸ್ಟಿಂಗ್ ಆಗಿರೋದು ಕ್ಯಾರೆಕ್ಟರ್ಗಳು. ಸೊ ಅಲ್ಲಿ ಬಂದಾಗ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಎ ಪೇರ್ ಆಫ್ ಅಲೀಲ್, ವೆದರ್ ದೇ ಆರ್ ಹೆಟರೋಸೈಗಸ್ ಆರ್ ಇಟ್ ಮೇ ಬಿ ದ ಹೋಮೋಸೈಗಸ್. ಸೊ ಹಾಗಾಗಿ ಇಲ್ಲಿ ಟಾಲ್ ಮತ್ತೆ ಡ್ವಾರ್ಫ್. ಸೊ F1 ಜನರೇಷನ್ ಅಲ್ಲಿ ಟಾಲ್ ಬರುತ್ತೆ, F2 ಜನರೇಷನ್ ಅಲ್ಲಿ ಸೊ 3 ಟಾಲ್ 1 ಡ್ವಾರ್ಫ್. ದೇರ್ ಇಸ್ ನೋ ಇಂಟರ್ಮೀಡಿಯೇಟ್. ಸೊ ಅವಾಗ 3:1 ಇಸ್ ದ ಫಿನೋಟೈಪಿಕ್ ರೇಷಿಯೋ, 1:2:1 ಇಸ್ ದ ಜಿನೋಟೈಪಿಕ್ ರೇಷಿಯೋ. ಓಕೆ, ಸೊ ಹಾಗಾಗಿ 3:1 ಇಸ್ ದ ಫಿನೋಟೈಪಿಕ್ ರೇಷಿಯೋ and 1:2:1 is the genotypic ratio of the monohybrid cross. ಬರೆಯೋದು ಗೊತ್ತಿದೆ, ಸ್ಟೆಪ್ಗಳು ಕರೆಕ್ಟ್ ಆಗಿರಬೇಕು. ನೆವರ್ ಎವರ್ ರೌಂಡ್ ಆಫ್ ಎನಿಥಿಂಗ್, ಯಾವುದನ್ನು ಕೂಡ ರೌಂಡ್ ಆಫ್ ಮಾಡಬೇಡಿ. ಅಂಡ್ ರಿಮೆಂಬರ್ ದಟ್ ಇಫ್ ಯು ಆರ್ ಎ ಟಾಪರ್, ನೀವೇನಾದ್ರೂ ಕೂಡ 70ಗೆ 70 ಏಮ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ಗ್ಯಾಮಿಟ್ಸ್ಗಳನ್ನ ರೌಂಡ್ ಮಾಡೋದನ್ನ ಮರಿಬೇಡಿ. ಸೊ ನೀವು ಯಾವುದಕ್ಕೂ ರೌಂಡ್ ಮಾಡೋ ಅವಶ್ಯಕತೆ ಇಲ್ಲ. ಗ್ಯಾಮಿಟ್ಸ್ ಬರುತ್ತಲ್ಲ, ಗ್ಯಾಮಿಟ್ಸ್ಗಳನ್ನ ರೌಂಡ್ ಆಫ್ ಮಾಡ್ಬೇಕು. ಈ ಥರ ಅಲ್ಲಿ ಮಿಸ್ ಮಾಡಿದ್ರೆ 69 ಕೊಡ್ತಾರೆ ನಿಮಗೆ. ಓಕೆನಾ, ಎಲ್ಲೂ ಮಿಸ್ಸೇ ಮಾಡಿಲ್ವಲ್ಲ ನಾನು ಅಂತ ಹೇಳಿ ಅಲ್ಲೊಂದು ಮಿಸ್ ಮಾಡಿರ್ತೀರಾ. ಸೊ ದಟ್ಸ್ ವೈ ಯು ಹ್ಯಾವ್ ಟು ರೌಂಡ್ ಆಫ್ ಓನ್ಲಿ ದ ಗ್ಯಾಮಿಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ರೈಟ್ ಅ ನೋಟ್ ಆನ್ ಸಿಕ್ಕಲ್ ಸೆಲ್ ಅನಿಮಿಯಾ and hemophilia. These two are important. So while we are discussing about the Mendelian disorders, so ಇಲ್ಲಿ ಇದು homozygous condition ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬರೀ ಕ್ಯಾರಿಯರ್ ಆಗಿರುತ್ತೆ ಅಂತ ಬರೆದ್ರೆ ಸಾಕು. Okay, remember that it's an autosomal linked recessive trait ಅಂತ ಗೊತ್ತಾಯ್ತು. Now ಅದ್ರ ಜೊತೆಗೆ the disease controlled by a single pair of allele called HBA and HBS. Okay, HBA and HBS ಅಂತ ಹೇಳ್ದು. ಸೊ ಇಲ್ಲಿಗೆ ಬಂದ್ರೆ ಎಲ್ಲಿ ಓನ್ಲಿ homozygous individual for HBS show the diseased phenotype. ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಮಾತ್ರ HBS ಇದ್ದಾಗ ಮಾತ್ರ ಅದು ಸಿಕ್ಕಲ್ ಸೆಲ್ ಅನಿಮಿಯಾ ಆಗಿರುತ್ತೆ. ಇಫ್ ದ ಪೇರೆಂಟ್ ಈಸ್ ಹ್ಯಾವಿಂಗ್ ದಿಸ್ ಅಲೀಲ್ HBA ಅಂಡ್ HBS, ಸೊ ದೇ ಆರ್ ದ ಕ್ಯಾರಿಯರ್, ಅವರು ಕ್ಯಾರಿಯರ್ ಮಾತ್ರ ಆಗಿರ್ತಾರೆ. ಓಕೆನಾ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಯು ನೋ ದಟ್ ಬೀಟಾ ಗ್ಲಾಬ್ಯುಲಿನ್ ಚೈನ್ of the 6th beta globulin chain in the hemoglobin that is replaced by, you can observe here there are two important acids they have given. So protein, you can say amino acid, glutamic acid by the valine. So glutamic acid ಅನ್ನೋದು 6th position ಅಲ್ಲಿ valine ಇಂದ ಏನಾಗುತ್ತೆ, replace ಆಗುತ್ತೆ. So then automatically the spherical biconcave shaped RBCs are becoming sickle shape ಆಗುತ್ತೆ. ಇದನ್ನ sickle cell anemia ಅಂತ ಹೇಳ್ತೀವಿ. Okay, so if you want you can take the screenshot if you haven't studied this one. Next, describe the structure of double helix model of DNA. Francis Crick model of DNA. ಕಷ್ಟನೇ ಇಲ್ಲ. ಹೇಗೆ ಸರ್? ನಿಮ್ಗೆ ಏನೇನು ಗೊತ್ತು ಅದನ್ನು ಬರೀತೀರಾ ಇವಾಗ. ಫಾರ್ ಎಕ್ಸಾಂಪಲ್, polynucleotide chains. How many polynucleotide chains are present here? Double stranded, 2 polynucleotide chains. They are running anti-parallel to each other. 5 to 3, 3 to 5. Okay na? Next, in between the 2 polynucleotide chains, nitrogenous bases are present. Yes, they are the rungs of a ladder. ಅಂದ್ರೆ ಒಂದು ಲ್ಯಾಡರ್ನ ಸ್ಟೆಪ್ಗಳ ತರ ಇರ್ತಾ ಹೋಗುತ್ತೆ. And you can write right now. So the bone of that ladder is made up of a pentose sugar as well as the phosphate. See here, the DNA is made up of 2 polynucleotide chain, whereas the backbone is made up of a sugar and phosphate group. Sugar ಮತ್ತೆ phosphate group ಇಂದ ಆಗಿರುತ್ತೆ, ನ್ಯೂಕ್ಲಿಯೋಸೈಡ್ ಗಳಿಂದ ಆಗಿರುತ್ತೆ.
ಸೊ ನೆಕ್ಸ್ಟ್ ದ ನೈಟ್ರೋಜನಸ್ ಬೇಸಸ್ ಪ್ರೊಜೆಕ್ಟ್ ಟುವರ್ಡ್ಸ್ ದ ಸೆಂಟರ್. ಆ ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳ ಮಧ್ಯದಲ್ಲಿ ಸೆಂಟರ್ ಅಲ್ಲಿ ಏನಿರುತ್ತೆ, ನೈಟ್ರೋಜನಸ್ ಬೇಸಸ್ ಇರುತ್ತೆ. ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ ಸರ್. ಬೋತ್ ದ ಚೈನ್ಸ್ ಆರ್ ರನ್ನಿಂಗ್ ಆಂಟಿ ಪ್ಯಾರಲಲ್ ಟು ಈಚ್ ಅದರ್, ಸೊ ಹೆಲಿಕಲಿ ಕಾಯಿಲ್ಡ್, ಟ್ವಿಸ್ಟೆಡ್ ಇನ್ ಎ ರೈಟ್ ಹ್ಯಾಂಡೆಡ್ ಫ್ಯಾಷನ್. Okay, next here there are two different types of nitrogenous bases, purines and pyrimidines. Purines ಯಾವುದು? ಅಡಿನೈನ್ ಅಂಡ್ ಗ್ವಾನೈನ್, ಥೈಮಿನ್ ಅಂಡ್ ಸೈಟೋಸಿನ್ ಪಿರಮಿಡಿನ್ಸ್ ಆಗುತ್ತೆ. ಪಿರಮಿಡಿನ್ ಆಲ್ವೇಸ್ ಪೇರ್ಸ್ ವಿತ್ ಪ್ಯೂರಿನ್, ಎರಡೂ ಕೂಡ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಅಡಿನೈನ್ ಆಲ್ವೇಸ್ ಪೇರ್ ವಿತ್ ಥೈಮಿನ್, ಗ್ವಾನೈನ್ ಆಲ್ವೇಸ್ ಪೇರ್ ವಿತ್ ಸೈಟೋಸಿನ್. ATGC. ಸೊ ಬರೆಯುವಾಗ ಇದೇ ತರ ಬರಿಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರೀತೀರಾ ಇವಾಗ. There are two hydrogen bonds are present in between the adenine and thymine. 3 hydrogen bonds are present in between the guanine and cytosine. That's it. Okay, ಅದಾದ್ಮೇಲೆ ನೀವು ಡಿಸ್ಟೆನ್ಸ್ ಬರಿಬೇಕು ಅಂತ ಹೇಳಿದ್ರೆ, the distance between the two pitch one helix is about ಎಷ್ಟಿರುತ್ತೆ ಅಪ್ರಾಕ್ಸಿಮೇಟ್ಲಿ? we are writing 3.4 nanometer. ನಾವು ಆಮ್ಸ್ಟ್ರಾಂಗ್ ಅಲ್ಲಿ ಹೇಳ್ತಾ ಇಲ್ಲ. ಡಿಸ್ಟೆನ್ಸ್ ಬಿಟ್ವೀನ್, ಸೊ ಜಸ್ಟ್ ಟೇಕ್ ದಿಸ್ ಡಯಾಗ್ರಾಮ್ ಹಿಯರ್. ಈ ತರ ಒಂದಿದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಪಿಚ್ ಅಂತ ಏನ್ ಹೇಳ್ತೀವಿ, ಒಂದು ಎಲಿಕ್ ಅಂತ ಏನ್ ಹೇಳ್ತೀವಿ, ಇದ್ರ ಡಿಸ್ಟೆನ್ಸ್ ಏನಾಗಿರುತ್ತೆ? 3.4 ನ್ಯಾನೋಮೀಟರ್ ಆಗಿರುತ್ತೆ. ಸೊ ಒನ್ ಪಿಚ್ ಈಸ್ ಹ್ಯಾವಿಂಗ್ 10 ಬೇಸ್ ಪೇರ್, ಇದರಲ್ಲಿ 10 ಬೇಸ್ ಪೇರ್ಸ್ಗಳಿರುತ್ತೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಬೇಸ್ ಪೇರ್ ಈಸ್ ನಥಿಂಗ್ ಬಟ್ 0.34 ನ್ಯಾನೋಮೀಟರ್. ಸೊ ಅದನ್ನ 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3.4 ಬರಲೇಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಟ್ರಾಂಡ್ಸ್ ಆಫ್ DNA ಇಸ್ ಅಬೌಟ್ 20 ಆಮ್ಸ್ಟ್ರಾಂಗ್ ಆಗಿರುತ್ತೆ. ದಟ್ಸ್ ಇಟ್. ಓಕೆ, ಸೊ ಇದನ್ನೇ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದಾಗ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಲುಕ್ ಅಟ್ ಹಿಯರ್, ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ DNA ರೆಪ್ಲಿಕೇಶನ್. ಸೊ ಇಷ್ಟೆಲ್ಲ ಮತ್ತೆ ಇಷ್ಟೊಂದೆಲ್ಲ ಬರಿಬೇಕಾ? ಏನ್ ನೆನಪಿದೆ ಅದನ್ನ ಬರೀನಪ್ಪ. ಏನಂತ ಹೇಳಿದ್ರೆ ಯಾವ್ಯಾವ ಎನ್ಸೈಮ್ಸ್ಗಳು ಹೆಲ್ಪ್ ಆಗುತ್ತೆ. DNA ರೆಪ್ಲಿಕೇಶನ್ ಅಂತ ಹೇಳಿದ್ರೆ ಏನು? ಓಕೆ, ಸೊ ಟೆಂಪ್ಲೇಟ್ ಸ್ಟ್ಯಾಂಡರ್ಡ್ ಇರುತ್ತೆ, ಅದ್ರ ಮೇಲ್ಭಾಗದಲ್ಲಿ ಏನಾಗುತ್ತೆ ಇವಾಗ? ಸೊ ಎಕ್ಸ್ಟ್ರಾ ಸ್ಟ್ರಾಂಡ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಕಂಟಿನ್ಯೂಸ್ ಮತ್ತೆ ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ಸ್ ಆರ್ ಬೀಂಗ್ ಫಾರ್ಮ್ಡ್ ಇನ್ ಆಪೋಸಿಟ್ ಡೈರೆಕ್ಷನ್. Discontinuous strands of DNA which are formed over the template DNA are called 𝐒𝐄𝐃 fragments. Enzymes ಗಳು ಯಾವ್ಯಾವುದು ನೆನಪಿದೆಯಾ? ಗೈರೇಸ್ ಮತ್ತೆ ಹೆಲಿಕೇಸ್, ದಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಅನ್ವೈಂಡಿಂಗ್ ಆಫ್ DNA ರೆಪ್ಲಿಕೇಶನ್, DNA ಡಬಲ್ ಸ್ಟ್ರಾಂಡ್, ಗೈರೇಸ್ ಅಂಡ್ ಹೆಲಿಕೇಸ್. ಮತ್ತೆ ಆ 𝐒𝐄𝐃 ಫ್ರಾಗ್ಮೆಂಟ್ಸ್ ಗಳನ್ನ ಫಾರ್ಮೇಶನ್ ಮಾಡ್ತಾ ಇರೋದು ಸೊ DNA ಪಾಲಿಮರೇಸ್. 𝐒𝐄𝐃 ಫ್ರಾಗ್ಮೆಂಟ್ಸ್ ಗಳನ್ನ ಕಂಬೈನ್ ಮಾಡ್ತಾ ಇರೋದು ಸೊ ಗೈರೇಸ್, ವಾಟ್ ಇಸ್ ದಟ್? ligase. So the process of give rise to two identical replicas of the original DNA molecule is nothing but DNA replication. Formation of extra copies, that's it. Next ಅದಾದ್ಮೇಲೆ enzymes ಗಳು ಹೆಲಿಕೇಸ್ ಮತ್ತೆ ಗೈರೇಸ್ ಏನ್ ಮಾಡ್ತಾ ಇರುತ್ತೆ? ಅದನ್ನ ಅನ್ವೈಂಡ್ ಮಾಡ್ತಾ ಇದೆ, ಸಪರೇಟ್ ಮಾಡ್ತಾ ಇದೆ. ಓಕೆ, ಅನ್ವೈಂಡ್ ಮಾಡ್ತಾ ಇದೆ. The new strand synthesis takes place in the 5 to 3 direction. 5 polar ಇಂದ 3 polar ಏನಾಗುತ್ತೆ? ಆ ಡೈರೆಕ್ಷನ್ ಅಲ್ಲಿ ಫಾರ್ಮ್ ಆಗುತ್ತೆ. And the enzyme is called DNA polymerase. 3 enzyme ಆದವು ಇವಾಗ. ಹೆಲಿಕೇಸ್, ಗೈರೇಸ್ ಅನ್ವೈಂಡ್ ಮಾಡೋದು, DNA polymerase, polymerization of the new strands of DNA, and finally so new strands bidirectional. Okay, ಎರಡು ಸ್ಟ್ರಾಂಡ್ ಮೇಲೆ ಆಗ್ತಾ ಹೋಗುತ್ತೆ. One of the strand is known as the leading strand, so other strand is called a lagging strand. So need to be RNA primer to initiate the process. RNA primer ಬೇಕಾಗುತ್ತೆ. Next, 2 copies of DNA are synthesized, equally distributed to the new cell. ಈಗ ಅಲ್ಲಿ 𝐒𝐃 ಫ್ರಾಗ್ಮೆಂಟ್ಸ್ಗಳು ಡಿಸ್ಕಂಟಿನ್ಯೂಡ್ ಅಂತ ಇರುತ್ತೆ ಅಲ್ಲ, ಡಿಸ್ಕಂಟಿನ್ಯೂಡ್ DNA ಟೆಂಪ್ಲೇಟ್ ಏನಿರುತ್ತೆ ಅವುಗಳನ್ನ ಜಾಯಿನ್ ಮಾಡೋದೇ ಲೈಗೇಸ್. ಅದನ್ನ ಲೈಗೇಸ್ ಅಂತ ಹೇಳ್ತೀವಿ. ಸೊ ಡಯಾಗ್ರಾಮ್ ಇದೆ ಇಲ್ಲಿ ನೋಡಿ, ಇದೇ ತರ ಬರೀಬೇಕು. ದಟ್ ಈಸ್ ಫಾರ್ಮಿಂಗ್. ಸೊ ಯಾವ ತರ ಫಾರ್ಮೇಶನ್ ಆಗ್ತಾ ಇದೆ? ದಿಸ್ ಒನ್ 5 to 3 ಅಲ್ಲಿ ಫಾರ್ಮ್ ಆಗೋದು ಅದು. ಸೊ 5 to 3 ಅಲ್ಲಿ ಡೆವಲಪ್ ಆಗ್ತಾ ಇದೆ, ಫಾರ್ಮ್ ಆಗ್ತಾ ಇದೆ DNA ಪಾಲಿಮರೇಸ್ ಮುಖಾಂತರ ಇನ್ ದ ಡೈರೆಕ್ಷನ್ ಆಫ್ 5 to 3. ನೆಕ್ಸ್ಟ್ 5 to 3 leading or continuous synthesis, discontinuous synthesis. These strands of DNA, newly synthesized strands of DNA are called 𝐒𝐃 fragments. So they are joined by the DNA ligase, and this place where the replication starts is called ORI. ಸೊ ಇದು ಹೋರಿ ಅಲ್ಲ, ಇದು ಓರಿ. origin of replication, ಟೆಂಪ್ಲೇಟ್ ಸ್ಟ್ರಾಂಡ್, ಮದರ್ ಸ್ಟ್ರಾಂಡ್ ಅಂತ ಹೇಳ್ತೀವಿ. ಡಯಾಗ್ರಾಮ್ ನ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಡ್ರಾ ದ ಸ್ಕೀಮ್ಯಾಟಿಕ್ ಸ್ಟ್ರಕ್ಚರ್ ಅಂಡ್ ಎಕ್ಸ್ಪ್ಲೈನ್ ದ ಡಿಫರೆಂಟ್ ರೀಜನ್ಸ್ ಆಫ್ ದ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್.
3 ರೀಜನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾರೆ, ಬರೀರಿ ಅಂತ ಕೇಳ್ತಾ ಇದ್ದಾರೆ. ಯಾವ್ಯಾವುದು 3 ರೀಜನ್ಸ್? ಒನ್ ಈಸ್ ದ ಪ್ರಮೋಟರ್ and second one is the terminator. You can say last one as well, terminator, and the structural genes. These are the different regions of the transcriptional unit. Okay, so ಬರೆಯೋದು ತುಂಬಾ ಈಸಿ. ನಿಮಗೆ ರೂಲ್ಡ್ ಪೇಜಸ್ ಅನ್ನ ಕೊಟ್ಟಿರ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಆ ರೂಲ್ಡ್ ಪೇಜಸ್ ಅಲ್ಲಿ ಯು ಮಸ್ಟ್ ಟೇಕ್ 1 2 3. ಸೊ 3 ಲೈನ್ಗಳನ್ನ ಕಂಬೈನ್ ಮಾಡಿ ಏನ್ ಮಾಡಬೇಕು, ಈ ಲೈನ್ಸ್ ಅನ್ನ ಹಾಕಬೇಕು, ನೀಟಾಗಿ ಕಾಣಿಸುತ್ತೆ ಅವಾಗ. ಅಂಡ್ ಫೈನಲಿ ರೈಟ್ 2 ಬಾಕ್ಸಸ್ ಹಿಯರ್. ಸೊ ಎಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನ 3 to 5, ಸಾರಿ ಯಾವಾಗಲೂ ಕೂಡ 5 to 3 ಡೈರೆಕ್ಷನ್ ಅಲ್ಲಿ ಇರಬೇಕು. ಅದು 5 to 3 and 5 to 3 ಡೈರೆಕ್ಷನ್. ಅಂಡ್ ದಿಸ್ ಇಸ್ ವೇರ್ ದ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ಸ್, ದಟ್ ಇಸ್ ನಥಿಂಗ್ ಬಟ್ ದ ಪ್ರಮೋಟರ್, ಅಂಡ್ ದ ಟ್ರಾನ್ಸ್ಕ್ರಿಪ್ಷನ್ ಎಂಡ್ಸ್ ಹಿಯರ್, that is nothing but the terminator. And here the template strand is there, coding strand is here, and structural genes are present here. Structural genes, understood? So transcriptional unit schematic representation ಬರೆದು regions ಗಳನ್ನ ಮೆನ್ಷನ್ ಮಾಡಿ ಅಂದಾಗ ಪ್ರಮೋಟರ್, ಟರ್ಮಿನೇಟರ್ ಅಂಡ್ ಸ್ಟ್ರಕ್ಚರಲ್ ಜೀನ್ಸ್ ಅನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ದ salient features of genetic code, ಎಲ್ಲವನ್ನು ಕೂಡ ಒಂದೊಂದು ವರ್ಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮೆನ್ಷನ್ and describe the salient features of genetic code. Genetic code, take the screenshot if you want. Salient features ಗಳು ಯಾವ್ಯಾವುದು? Genetic codons are always triplet. ಯಾವಾಗಲೂ ಕೂಡ ಟ್ರಿಪ್ಲೆಟ್ ಬರಿತೀವಿ, AUG, UGA ಎಲ್ಲ ಹೇಳಿರ್ತೀವಲ್ಲ ನೋಡಿ, 3 ನಾವು ಬರೀತಾ ಹೋಗ್ತೀವಿ. Genetic codons are triplet in nature. Out of 64 codons, 61 code for 20 amino acids. Okay, 20 ರೀತಿಯ ಅಮೈನೋ ಆಸಿಡ್ಸ್ ಗಳು ಇರುತ್ತೆ, ಅವುಗಳಿಗೆ 61 ಕೋಡಾನ್ಸ್ ಗಳು ಏನಾಗ್ತಾ ಹೋಗುತ್ತೆ, ರೆಸ್ಪಾನ್ಸಿಬಲ್ ಆಗುತ್ತೆ. ರೆಸ್ಟ್ ಆಫ್ ದ 3 ಕೋಡಾನ್ಸ್ ಲೈಕ್ UAA, UGA and UAG do not form any kind of amino acids. Do not form the code for any kind of amino acids. Hence they are called stop or terminating codons. ಸೊ ಈಗ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಬಹುದು, ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಎ ಸ್ಟಾಪ್ ಕೋಡಾನ್ ಅಂತ ಕೇಳಿದಾಗ ಯು ನೀಡ್ ಟು ರಿಮೆಂಬರ್ ಆಲ್ವೇಸ್ ದೇ ಸ್ಟಾರ್ಟ್ ವಿತ್ ಯು. ಸೊ ಯು ರಿಮೆಂಬರ್ UAA, UGA and UAG ಸ್ಟಾಪ್ ಕೋಡಾನ್ಸ್. ನೆಕ್ಸ್ಟ್ ಜೆನೆಟಿಕ್ ಕೋಡಾನ್ಸ್ ಆರ್ ಅನ್ಆಂಬಿಗ್ಯೂಯಸ್ ಅಂಡ್ ಸ್ಪೆಸಿಫಿಕ್. ಅನ್ಆಂಬಿಗ್ಯೂಯಸ್ ಮತ್ತೆ ಸ್ಪೆಸಿಫಿಕ್ ಅಂತ ಹೇಳಿದ್ರೆ ಒನ್ ಕೋಡಾನ್ ಕೋಡ್ ಫಾರ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಅಮೈನೋ ಆಸಿಡ್. ಅದು ಪರ್ಟಿಕ್ಯುಲರ್ ಆಗಿರುತ್ತೆ, ದೇರ್ ಇಸ್ ನೋ ಆಂಬಿಗ್ಯೂಟಿ. ಒನ್ ಕೋಡಾನ್ is code for only one amino acid. Genetic codons are degenerate. Some amino acids code by more than one codons. ಕೆಲವುಗಳು ಈಗ ಅಮೈನೋ ಆಸಿಡ್ಗಳು ಮೋರ್ ದೆನ್ ಒನ್ ಕೋಡಾನ್ ಇಂದನೂ ಕೂಡ ಏನಾಗಿರ್ಬೋದು, ಫಾರ್ಮ್ ಆಗಿರ್ಬೋದು, ಡಿಜೆನರೇಟಿವ್. ಜೆನೆಟಿಕ್ ಕೋಡಾನ್ಸ್ ಆರ್ ವಿತೌಟ್ ಪಂಕ್ಚುಯೇಷನ್ ಆರ್ ಕಾಮಾಲೆಸ್. ಸೊ ರೀಡ್ ಆನ್ mRNA in a continuous fashion. mRNA ಅಲ್ಲಿ ಓದುವಾಗ ಅದು ಕಂಟಿನ್ಯೂಸ್ ಫ್ಯಾಷನ್ ಅಲ್ಲಿ ಇರುತ್ತೆ. we are not putting any comma, it may be there is no punctuation. ನೆಕ್ಸ್ಟ್ ಜೆನೆಟಿಕ್ ಕೋಡ್ ಈಸ್ ನಿಯರ್ಲಿ ಯೂನಿವರ್ಸಲ್. ಎಲ್ಲ ಆರ್ಗಾನಿಸಮ್ಸ್ ಗಳಲ್ಲೂ ಯಾವ ಕೋಡಾನ್ಸ್ಗಳು ಯಾವ ಅಮೈನೋ ಆಸಿಡ್ ನ ಸಿಂಥಸೈಸ್ ಮಾಡುತ್ತೋ, ಸೊ ಎವ್ರಿಥಿಂಗ್ ಇಸ್ ಸೇಮ್. ಸೊ ಇದನ್ನೇ ಇಲ್ಲಿರೋದು ಪರ್ಟಿಕ್ಯುಲರ್ ಕೋಡಾನ್ ಕೋಡ್ ಫಾರ್ ದ ಸೇಮ್ ಅಮೈನೋ ಆಸಿಡ್ ಇನ್ ಆಲ್ ದ ಆರ್ಗಾನಿಸಮ್ಸ್ ಎಕ್ಸೆಪ್ಷನ್ ಮೈಟೋಕಾಂಡ್ರಿಯಾ ಅಂಡ್ ಫ್ಯೂ ಪ್ರೋಟೋಜೋವಾ. ಫೈನಲಿ ದ AUG ಇಸ್ ಎ ಡ್ಯುಯಲ್ ಫಂಕ್ಷನ್ ಕೋಡಾನ್. ಅಪೋಸಿಟ್ ಕ್ವಶನ್ ಇಲ್ಲಿ ಕೇಳ್ಬೋದು ಅದನ್ನ, ಯಾಕೆ ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಅ ಕೋಡ್ ಫಾರ್ ಮೆಥಿಯೋನೈನ್, ಓಕೆ, ಅಂಡ್ ಇಟ್ಸ್ ಆಕ್ಟ್ ಆಸ್ ಅನ್ ಇನಿಷಿಯೇಟರ್ ಕೋಡಾನ್ ತರ ಆಕ್ಟ್ ಮಾಡುತ್ತೆ, ಮತ್ತೆ ಕೋಡ್ ಫಾರ್ ಮೆಥಿಯೋನೈನ್ ಎರಡು ತರ ಆಗಿರೋದ್ರಿಂದ ಇದನ್ನ ಡ್ಯುಯಲ್ ಕೋಡಾನ್ ಅಂತ ಹೇಳ್ತೀವಿ. ಸೊ ರಿಮೆಂಬರ್, ಜೆನೆಟಿಕ್ ಕೋಡಾನ್ಸ್ ಆರ್ ಟ್ರಿಪ್ಲೆಟ್, ದೇ ಆರ್ ಸ್ಪೆಸಿಫಿಕ್, ಅನ್ಆಂಬಿಗ್ಯೂಯಸ್, ದೇ ಆರ್ ಡಿಜೆನರೇಟ್, ದೇ ಆರ್ comma-less or punctuation-less, and also you can say they are nearly universal, and also AUG is a dual codon, methionine and also the initiator codon. Next, list out the goals of human genome project. Goals, salient features alla idu. Goals enittu human genome project ಅನ್ನು ಲಾಂಚ್ ಮಾಡಕ್ಕೆ ಮುಂಚೆ? Identifying all the approximate 20,000 to 25,000 genes in human DNA. Identify ಮಾಡೋದು 20 to 25,000 genes of DNA in DNA, human DNA. So next, determine the sequence of 3 billion chemical base pairs that make up the human DNA. They estimated 3 billion chemical base pairs, so that makes up the DNA of human. ಅದನ್ನ ಡಿಟರ್ಮೈನ್ ಮಾಡೋದು. ಸೊ ಇವಾಗ ಏನೇನೆಲ್ಲ ಎಕ್ಸಾಮೈನ್ ಮಾಡ್ತಾರೆ ಅದನ್ನ ಸ್ಟೋರ್ ದಿಸ್ ಇನ್ಫಾರ್ಮೇಶನ್ ಇನ್ ದ ಡೇಟಾಬೇಸ್, ಸ್ಟೋರ್ ಮಾಡಬೇಕು. ಇಂಪ್ರೂವ್ ದ ಟೂಲ್ಸ್ ಫಾರ್ ದ ಡೇಟಾ ಅನಾಲಿಸಿಸ್. ಆ ಒಂದು ಪ್ರೋಸೆಸ್ ಅಲ್ಲಿ
ಡೇಟಾ ಅನಾಲಿಸಿಸ್ಗಳನ್ನು ಇಂಪ್ರೂವ್ ಮಾಡೋದು, ಟೂಲ್ಸ್ಗಳನ್ನು ಯಾವ ಥರ ಎಕ್ಸಾಮಿನ್ ಮಾಡೋದಕ್ಕೆ ಈಸಿ ಮಾಡ್ಕೊಳ್ಳೋದು, ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ದ ರಿಲೇಟೆಡ್ ಟೆಕ್ನಾಲಜೀಸ್ ಆ್ಯಂಡ್ ದ ಇನ್ಫಾರ್ಮೇಷನ್ ಟು ದರ್ ಸೆಕ್ಟರ್ಸ್ ಸಚ್ ಆಸ್ ದ ಇಂಡಸ್ಟ್ರೀಸ್. ಇಲ್ಲಿಂದ ಬರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಬೇರೆ ಬೇರೆ ಸೆಕ್ಟರ್ಗಳಿಗೆ, ಇಂಡಸ್ಟ್ರೀಸ್ಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದು, ಬಿಕಾಸ್ ದೇ ಆರ್ ವೆರಿ ಯೂಸ್ಫುಲ್ ಫಾರ್ ದ ಅದರ್ ಸೆಕ್ಟರ್ ಆಸ್ ವೆಲ್. ನೆಕ್ಸ್ಟ್, ಅಡ್ರೆಸ್ ದ ಎಥಿಕಲ್, ಲೀಗಲ್, ಸೋಷಿಯಲ್ ಇಶ್ಯೂಸ್, ದಟ್ ಈಸ್ ಕಾಲ್ಡ್ ELSI. ಸೊ ದಟ್ ಈಸ್ ಅರೈಸ್ಡ್ ಡ್ಯೂರಿಂಗ್ ದ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಆಗುವಾಗ ಯಾವುದೇ ತರ ಕ್ವಶನ್ಸ್ಗಳು ಪಬ್ಲಿಕ್ ಇಂದ ಅಥವಾ ಮೀಡಿಯಾಗಳಿಂದ ಅರೈಸ್ ಆದ್ರೆ ದೇ ನೀಡ್ ಟು ಅಡ್ರೆಸ್ ದಟ್, ಅದನ್ನ ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ದ ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ರಿಮೆಂಬರ್. ನೆಕ್ಸ್ಟ್, ಅನದರ್ ಇಂಪಾರ್ಟೆಂಟ್ ಕ್ವಶನ್, ಇದರಲ್ಲಿ 2 ಕ್ವಶನ್ ಇದೆ. ಓಕೆ, ಎಕ್ಸ್ಪ್ಲೈನ್ ಇನ್ ದ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್, ಇನ್ ದ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್ ಅಂತ ಹೇಳ್ಬಿಟ್ಟು. ಸೊ ಟೋಟಲಿ ವಿ ಯೂಸ್ ಟು ಕಾಲ್ ಇಟ್ ಎಸ್ ಎ ಲ್ಯಾಕ್-ಓಪೆರಾನ್ ಕಾನ್ಸೆಪ್ಟ್. ಸೊ ದಿಸ್ ಈಸ್ the ಲ್ಯಾಕ್-ಓಪೆರಾನ್ concept that occurs in prokaryotes. So lactose metabolism ಅಲ್ಲಿ ಬರೋದಿದು. ಸೊ ನೋಡಿ, ಇವಾಗ ಇಲ್ಲಿ ಒಂದು ನಾರ್ಮಲ್ ಆಗಿ ಸ್ಟ್ರಕ್ಚರ್ ಇದೆ. ಓಕೆ, ಸೊ ನಾರ್ಮಲ್ ಆಗಿ ಇದನ್ನ ನಾವು ಪಾಲಿಸಿಸ್ಟ್ರಾನಿಕ್ ಅಂತ ಹೇಳ್ತೀವಿ. ಪಾಲಿಸಿಸ್ಟ್ರಾನಿಕ್, ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ 3 ಡಿಫರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ಆರ್ ಇಟ್ ಮೇ ಬಿ ದ ಪ್ರೋಟೀನ್. ಟ್ರಾನ್ಸ್ಲೇಷನ್ ಆದ್ಮೇಲೆ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ, ಇವಾಗ ಪ್ರೋಟೀನ್ ಮೆಟಬಾಲಿಸಮ್ ಆಗ್ತಾ ಇದೆ. ಇನ್ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಏನಾಗುತ್ತೆ? ವಿ ನೋ ದ different regions of here. different regions are here. ಏನೇನಿರುತ್ತೆ? You know the promoter, structural genes, and also 3 different types of genes. ಬೇರೆ ಬೇರೆ ಜೀನ್ಸ್ಗಳಿರುತ್ತೆ. So now here the repressor mRNA that produces the repressor, and this repressor binds to the operator. Then the operator becomes switched off. The ಲ್ಯಾಕ್-ಓಪೆರಾನ್ becomes switched off. ಯಾಕೆ ಸರ್ ಅಂತ ಹೇಳಿದ್ರೆ, repressor binds to the operator region and prevents the RNA polymerase from the transcribing to the operon. ಇವಾಗ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ. ಇಟ್ ಪ್ರಿವೆಂಟ್ಸ್ ದ RNA ಪಾಲಿಮರೇಸ್ ಆಗಲ್ಲ. ಸೊ ಹಾಗಾಗಿ ಇದನ್ನ ಸ್ವಿಚ್ಡ್ ಆಫ್ ಅಂತ ಹೇಳ್ತೀವಿ. ಇನ್ನೊಂದು ಕೇಸಲ್ಲಿ explain the ಲ್ಯಾಕ್-ಓಪೆರಾನ್ concept in the presence of lactose. Lactose is nothing but the inducer. ಈ inducer ಅಂತ ಕೊಟ್ಟಿದ್ದಾರೆ, that's nothing but the lactose. In the presence of lactose, the inducer, or you can say in the presence of lactose binds to the repressor. Repressor ಗೆ bind ಆಗುತ್ತೆ. That becomes inactive right now. Inactive repressor. Now the operator is free. ಈಗ ಇದು ಫ್ರೀ ಆಗಿದೆ. As you know that polymerizes the RNA ಆಗುತ್ತೆ, mRNA ಫಾರ್ಮೇಷನ್ ಆಗುತ್ತೆ. That is commonly called transcription. The process of formation of mRNA from the DNA is called transcription. Translation ಆಗಬೇಕಲ್ವಾ ಇವಾಗ? Means they need to produce the protein from the mRNA. So ಇವಾಗ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ. 3 different types from the 3 structural genes. They are called ZYA. ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ? ಬೀಟಾ ಗ್ಯಾಲಕ್ಟಿಸಿಡೇಸ್, permease and transacetylase. Okay, 3 different types of enzymes are being formed. ತುಂಬಾ ಸಿಂಪಲ್ ಆಗಿದೆ. Switched off in the absence of inducer or in the absence of lactose. Switched on in the presence of inducer, in the presence of lactose. Switched on ಅಂತ ಹೇಳಿದ್ರೆ operon is free and mRNA is being transcribed, and finally 3 different types of amino acids are being formed. Switch off ಅಂತ ಹೇಳಿದ್ರೆ ಅಲ್ಲಿ mRNA polymerase ಆಗಲ್ಲ. Okay, so diagram ಕೂಡ ಇಂಪಾರ್ಟೆಂಟ್ ಆಗುತ್ತೆ. Please practice this one. Next, state Hardy-Weinberg principle of genetic equilibrium. Write any 4 factors affecting the equilibrium. Hardy-Weinberg principle. P square plus 2pq plus q square is equal to 1. ಏನು ಇಂಡಿಕೇಟ್ ಮಾಡ್ತಾ ಇದೆ? ಇದು ನಾರ್ಮಲ್ ಆಗಿ ಬೇಸಿಕ್ ಫಾರ್ಮುಲಾ ಇನ್ ಮ್ಯಾಥಮೆಟಿಕ್ಸ್ ಇರೋ ತರ, a square plus b square plus 2ab equals 1 ಅಂತ ಹೇಳಿರ್ತೀವಲ್ಲ, ಅದೇ ತರ. ಸೊ ಫಾರ್ಮುಲಾ ಬಂದಿಲ್ಲ ಇಲ್ಲಿ, ಬಟ್ ರಿಮೆಂಬರ್ ದಟ್ Hardy-Weinberg principle states that allelic frequencies in a population are stable and remain constant from the generation to generation. ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ allelic frequency. Gene pool you can say of just always constant. Gene pool is constant, but some cases that will be change ಆಗುತ್ತೆ Hardy-Weinberg. ಯಾವ ತರ? So remember this one as well. P square 2pq plus q square equals 1 ಅಂತ ಹೇಳ್ತೀವಿ. What are the factors which are affecting the Hardy-Weinberg principle ಅಂತ ಹೇಳಿದ್ರೆ, genetic drift, gene flow or gene migration. genetic drift ಆದಾಗ, sudden changes ಗಳಾದಾಗ gene pool ಅಲ್ಲಿ, gene flow ಅಥವಾ migration ಆದಾಗ. Okay, so next
ಜೆನೆಟಿಕ್ ರೀಕಾಂಬಿನೇಷನ್ ಆದಾಗ, ಮ್ಯೂಟೇಷನ್ ಮತ್ತು ನ್ಯಾಚುರಲ್ ಸೆಲೆಕ್ಷನ್ ಆದಾಗ ಏನಾಗುತ್ತೆ, ಹಾರ್ಡಿ-ವೈನ್ಬರ್ಗ್ ಪ್ರಿನ್ಸಿಪಲ್ ವೇರಿ ಆಗುತ್ತೆ. So these are the factors responsible for the Hardy-Weinberg principle. So just definition and also factors are important. Next, related ಆಗಿರೋ ಕ್ವಶನ್ಸ್ಗಳು. ಸೊ ತುಂಬಾ ಜನ ಕೇಳ್ತಿರ್ತೀರಾ ಇವಾಗ, anthropogenic action. So mention any 2 examples for the evolution by anthropogenic action. Means adaptation, natural selection ಮುಖಾಂತರ ಯಾವ್ದಾಗಿರೋದು. Look at here, industrial melanism. Anthropogenic action ಅಂತ ಬಂದಾಗ 2 ಎಕ್ಸಾಂಪಲ್ ನ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಡಲಾಗಿದೆ. The one is the industrial melanism and also in related to pesticides. First one ನೋಡೋಣ. Industrial melanism ಅಂತ ಹೇಳಿದ್ರೆ, it is a phenomenon depicted by the light colored peppered moth. See there, light colored peppered moth, that is called so Biston butylia typica. One. Second one is dark colored moth called Biston butylia carbonaria. 2 ಮಾತ್ಗಳಿದೆ, ಪತಂಗಗಳು, ಚಿಟ್ಟೆಗಳು. ಒಂದು ಲೈಟ್ ಕಲರ್ಡ್, ಇನ್ನೊಂದು ಡಾರ್ಕ್ ಕಲರ್ಡ್. ಓಕೆ, ಇಟ್ ಈಸ್ ಎವಲ್ಯೂಷನರಿ ಪ್ರಾಸೆಸ್ ಇನ್ ವಿಚ್ ದ ಡಾರ್ಕರ್ ಇಂಡಿವಿಜುವಲ್ಸ್ ಕೇಮ್ ಟು so predominant over the lighter individuals. Since the industrial revolution is result for the natural selection of the natural selection. See, industrialization ಆಗ್ತಾ 18th century ಮತ್ತು 19th century ಅಲ್ಲಿ ಬ್ರಿಟನ್ ಅಲ್ಲಿ ಏನಾಗ್ತಾ ಹೋಗುತ್ತೆ. ಸೊ ಫೈನಲಿ there will be increase in the pollution ಆಗುತ್ತೆ. And the bark of the trees, they are turned into dark color ಗೆ ಟರ್ನ್ ಆಗುತ್ತೆ. So the dark moth which are sitting over the dark bark of the tree, they are not easily picked by the predators. But the white moths which are sitting over the dark bark of the tree, they are easily identified and picked by the predators. So ಈಸಿಯಾಗಿ ಕಾಣಿಸುತ್ತೆ, ಅದನ್ನ ಏನ್ ಮಾಡುತ್ತೆ, ಪ್ರಿಡೇಟರ್ಗಳು ತಿನ್ಕೊಂಡ್ಬಿಡುತ್ತೆ. So which one is the dominant one right now? The dark one. This is the natural selection. Their progeny, their generation started to continue ಆಗ್ತಾ ಹೋಗುತ್ತೆ. So adaptation ಯಾವ ತರ ಆಗುತ್ತೆ ಅಂತ. Next, overuse of weedicides and also pesticides resulted in the evolution of many resistant varieties of weeds and pests respectively. So if we are using weedicides and pesticides continuously, so ಏನಾಗಬಹುದು, one day or other day, so a few of the weeds, ಕಳೆಗಳು, few of the pest, ಏನೇನು ಇರುತ್ತೆ ಅದು ಪೂತಿನಾಶಕ ಅವೆಲ್ಲ ಏನಿರುತ್ತೆ, ಕೀಟಗಳು ಏನಾಗುತ್ತೆ, they started to adjust. Okay, they adapted and they started to survive. So ಇವುಗಳಿಗೆ anthropogenic action ಅಂತ ಹೇಳ್ತೀವಿ. Example and just explain it. Next, what are analogous organs? Give 2 examples. ಈಗ ನೋಡಿ, ಇದನ್ನ ಕಲಿತಾ ಇದೀವಿ ಅಂತ ಹೇಳಿದ್ರೆ ಹೋಮೋಲಾಗಸ್ ಆರ್ಗನ್ಸ್ ಅನ್ನು ಕೂಡ ನೀವು ಆರಾಮಾಗಿ ಏನ್ ಮಾಡಬಹುದು, ನೆನ್ಪಿಟ್ಕೊಂಡ್ಬಿಡ್ಬೋದು. ಅನಲಾಗಸ್ ಆರ್ಗನ್ಸ್ ಅಂತ ಹೇಳಿದ್ರೆ ಡಿಫರೆಂಟ್ ಅಂತ. ಡಿಫರೆಂಟ್ ಇನ್ ವಾಟ್? ಇಂಟರ್ನಲ್ ಸ್ಟ್ರಕ್ಚರ್. ಫಂಕ್ಷನ್ ಇಸ್ ಸೇಮ್, ದಟ್ಸ್ ಇಟ್. ಸೊ ರಿಮೆಂಬರ್, the organs which are differ in their anatomical structure and have different origin, ಅವುಗಳ ancestral rock ಬೇರೆ, origin ಬೇರೆ, ಜೊತೆಗೆ ಅವುಗಳ internal structure ಬೇರೆ ಬೇರೆ, different anatomical structure, but perform the similar functions are called analogous organs. Example ಇದೆ, wings of butterflies and birds. Wings of butterflies and birds. Butterflies are invertebrates, birds are vertebrates. They have bones. Birds ಅಲ್ಲಿ bones ಇದೆ. Butterflies do not have bones. Structurally, originally, they are different. But they are using their wings for flight. ಅದು ಹಾರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಯೂಸ್ ಮಾಡ್ತಾ ಇದೆ. So they are called analogous organs. Eye of octopus and mammals. So we are using only for the purpose of sight. ಇದು flight ಆಯ್ತು, ಇದು sight. But their origin and also their structure is entirely different. Next, flippers of penguin and also dolphin. Birds ಆಗಿರುತ್ತೆ, ಇದು mammal ಆಗಿರುತ್ತೆ. Even though they are using for the swimming, their anatomical structure is different, origin is different. Sweet potato and also potato, their modification, one is the root, another one is the shoot. Origin is different, function is same to store the food material. Analogous. Homologous ಕೇಳಿದ್ರೆ the organs which are similar in their anatomical structure and having the common origin but performing at different functions. Forelimbs of cheetah, human, whale, or it may be the bat. You can give examples. Okay. Next, yes, give the diagrammatic representation of a Stanley Miller's experiment, Miller and Urey experiment. Okay, label galna kottilla ನಾನು ಇಲ್ಲಿ. And remember that ಯಾಕೆ ಮಾಡ್ತಾರೆ 53 ಅಲ್ಲಿ ಕೆಮಿಕಲ್ ಎವಲ್ಯೂಷನ್ ನ ಸಪೋರ್ಟ್ ಮಾಡೋದಕ್ಕೋಸ್ಕರ ದೇ
conduct this experiment. How the living organisms were formed, chemical evolution ನೋಡಿರ್ತೀರ ನೀವು, ಪ್ಯಾನ್ಸ್ಪರ್ಮಿಯಾ, ಕಾಸ್ಮೋಸೋಯಿಕ್ ಥಿಯರಿ. ಸೊ ಅದೇ ತರ ಸ್ಪಾಂಟೇನಿಯಸ್ ಜನರೇಷನ್ ಅಂತ ಹೇಳ್ತೀವಿ, ಎಲ್ಲೆಲ್ಲಿಂದ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಕೆಮಿಕಲ್ ಎವಲ್ಯೂಷನ್ ಸಪೋರ್ಟ್ ಮಾಡುತ್ತೆ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ನಾನ್ ಲಿವಿಂಗ್ ನಾನ್ ಸೆಲ್ಯುಲರ್ ಕಾಂಪೊನೆಂಟ್ಸ್ ಕಾಲ್ಡ್ ಪ್ರೋಟೀನ್ ಅಂಡ್ ಆಲ್ಸೋ DNA, ಅವುಗಳಿಂದ ಫಾರ್ಮೇಶನ್ ಆಗಿದೆ ಅಂತ. ಸೊ ಅವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅವರು. ಹಿ ಕ್ರಿಯೇಟೆಡ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಇನ್ ಎ ಕ್ಲೋಸ್ಡ್ ಫ್ಲಾಸ್ಕ್ containing 4 important gases are there. So what are they? Methane, hydrogen, ammonia and water vapors. So you are writing here, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರ್ತಾರೆ, ಮೀಥೇನ್, ಹೈಡ್ರೋಜನ್, ಅಮೋನಿಯಾ and also water. ಇಲ್ಲಿ ಗ್ಯಾಸ್ಗಳಿರುತ್ತೆ. So this is called spark discharge. These two are the electrodes. Water in and out. This is the condenser. Water is trapped here with the organic substances. Boiling water to vacuum pump. You need to write all the labels. Diagram na keltare, adikoskara ಹೇಳ್ತಾ ಇರೋದು. Labels are very important. Now, so 800 degree centigrade ಅಲ್ಲಿ ಏನು ಮಾಡಿರ್ತಾರೆ, ಎಲೆಕ್ಟ್ರಿಸಿಟಿ ನ ಪಾಸ್ ಮಾಡ್ತಾರೆ ಡಿಸ್ಚಾರ್ಜ್ ಅಲ್ಲಿ. ನೆಕ್ಸ್ಟ್, ಆಫ್ಟರ್ ಫ್ಯೂ ವೀಕ್ಸ್ he observed the formation of amino acids and complex molecules like a sugar, nitrogen, bases and pigments, fat in the flask. ಈ ಕೆಳಭಾಗದಲ್ಲಿ ಏನು ವಾಟರ್ ಡೆಪಾಸಿಟ್ ಆಗಿರುತ್ತೋ, this is indicating the ಓಷಿಯನ್ ಫಾರ್ಮ್ ಆಗಿರೋದು. ಅಂಡ್ ಆಫ್ಟರ್ 1 week, ಆಫ್ಟರ್ 15 days they observed and this water becomes black. ಅದು ಬ್ಲ್ಯಾಕ್ ಆಗುತ್ತೆ. ಅಂಡ್ ಫೈನಲಿ ದೇ ಹ್ಯಾವ್ ಎಕ್ಸಾಮೈನ್ಡ್ ಅಂಡ್ ದೇ ಕಮ್ ಟು ನೋ ದಟ್ ದೇ ಆರ್ ಹ್ಯಾವಿಂಗ್, ಆ ವಾಟರ್ ಅಲ್ಲಿ ದ ಮೆನಿ ನಾನ್ ಸೆಲ್ಯುಲರ್ ಕಾಂಪೊನೆಂಟ್ಸ್ ಆರ್ ಪ್ರೆಸೆಂಟ್, ಇನ್ಕ್ಲೂಡಿಂಗ್ ದ ಶುಗರ್, ನೈಟ್ರೋಜನ್ ಬೇಸಸ್, ಪ್ರೋಟೀನ್ಸ್ ಆಸ್ ವೆಲ್ ಆಸ್ ದ ಪಿಗ್ಮೆಂಟ್, ಫ್ಯಾಟ್, ಎವ್ರಿಥಿಂಗ್ ವಾಸ್ ದೇರ್. ಸೊ ಇವುಗಳೆಲ್ಲವೂ ಕೂಡ ಅಗ್ರಿಗೇಷನ್ ಆಗಿ ಲಿವಿಂಗ್ ಆರ್ಗ್ಯಾನಿಸಮ್ ಫಾರ್ಮೇಶನ್ ಆಗಿದೆ ಅನ್ನೋದು ಕೆಮಿಕಲ್ ಎವಲ್ಯೂಷನ್ ಥಿಯರಿ ಹೇಳೋದು. ಓಕೆನಾ? ಅಂಡ್ ದಿಸ್ ಇಸ್ ನಥಿಂಗ್ ಬಟ್ ದ ಕೆಮಿಕಲ್ ಎವಲ್ಯೂಷನ್ ಥಿಯರಿ, ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ 1953, ಯೂರಿ and also Miller. Okay, so this is very important. Now, name the disease caused by the following organisms. ನೋಡಿ, ಇದನ್ನ ಆಲ್ಮೋಸ್ಟ್ 5 marks ತನಕನೂ ಕೂಡ ಕೇಳ್ತಾರೆ. 5 marks ಅಲ್ಲಿ ಕೇಳಿಬಿಟ್ರೆ ನಿಮ್ಗೆ ಹಬ್ಬ. ಯಾಕೆ ಅಂದ್ರೆ ಒಂದೊಂದು ವರ್ಡ್ ಅಲ್ಲಿ ನಿಮ್ಗೆ ಒಂದೊಂದು ಮಾರ್ಕ್ಸ್ ಸಿಗ್ತಾ ಇರುತ್ತೆ ಅವಾಗ. ಓಕೆ, ಸೊ ಲುಕ್ ಅಟ್ ಹಿಯರ್, ರೈನೋ ವೈರಸ್. ಇಲ್ಲಿ ವೈರಸ್ಗಳನ್ನ ಕೊಟ್ಟಿದ್ದಾರೆ, ಅದು ಯಾವ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಅಂತ ನಾವು ಬರೀಬೇಕು. ರೈನೋ ವೈರಸ್ ದಟ್ ಕಾಸಸ್ ದ ಕಾಮನ್ ಕೋಲ್ಡ್, that causes common cold. We are writing here common cold. Okay, and second one, epidermophyton, trichophyton, microsporum. They usually causes ringworm. They cause ringworm, itching sensation, rashes over the scalp and our body surfaces. Next, Salmonella typhi, as the name indicates, typhoid. Okay, ಟೈಫಾಯ್ಡ್ ಮೇರಿ ಅಂತ ಕೇಳಿರ್ತೀರ. ಸಾಲ್ಮೊನೆಲ್ಲಾ ಟೈಫಿ, ಟೈಫಾಯ್ಡ್. ಒಚರೇರಿಯಾ ಮಲಾಯಿ ಅಂಡ್ ಒಚರೇರಿಯಾ ಬ್ಯಾಂಕ್ರಾಫ್ಟಿ, ದಟ್ ಈಸ್ ಕಾಲ್ಡ್ ಫಿಲೇರಿಯಾಸಿಸ್, ಆರ್ ಯು ಕ್ಯಾನ್ ಸೇ ಎಲಿಫೆಂಟಾಯಿಸಿಸ್. ಓಕೆ, ಸೊ ದಟ್ ಇಸ್ ದ ಆನ್ಸರ್. ಎಲಿಫೆಂಟಾಯಿಸಿಸ್ ಆನೆಕಾಲು ರೋಗ, ಆರ್ ಫಿಲೇರಿಯಾಸಿಸ್ ಕ್ಯುಲೆಕ್ಸ್ ಇಂದ ಬರೋದು, ಕ್ಯುಲೆಕ್ಸ್ ಇಂದ ಹರಡೋದು ಮಸ್ಕಿಟೋ ಇಂದ. Wuchereria bancrofti and Wuchereria malai. Next, Plasmodium vivax, the most common that is causing the malaria. Okay, now ulta keladre ivaga. Okay, name the causative agents which causes the following disorders: common cold, rhinovirus, ringworm, epidermophyton, microsporum and also, so you know the trichophyton. Next, typhoid, Salmonella typhi, filariasis, elephantiasis, Wuchereria malai, Wuchereria bancrofti and malaria, Plasmodium vivax. Next, nodona, what is innate immunity? Yes, most important question. Mention 4 different types of barriers of innate immunity and by giving examples for each. Example na ಕೊಟ್ಟು innate immunity ಅಂದ್ರೆ ಏನು ಅನ್ನೋದು ಏನು ಮಾಡಬೇಕು, ಅದನ್ನ ಡಿಫೈನ್ ಮಾಡಬೇಕು. ಇವಾಗ ಸಿಂಪಲ್ ಆಗಿ ಹೇಳೋಣ, innate immunity is a non-specific type of defense present at the time of the birth. It is inherited from the parent. 3 ವರ್ಡ್ ಹೇಳಿದೆ. Non-specific type of defense ಒಂದು, which is present at the time of birth, ಹುಟ್ಟಿದಾಗ ಇರುತ್ತೆ. 2, which is inherited from the parent ಇಂದ ಬಂದಿರುತ್ತೆ. This is called innate immunity. Innate immunity is accomplished by providing some barriers ಗಳ ಮುಖಾಂತರ ಇದು ಫಂಕ್ಷನಲ್ ಆಗಿರುತ್ತೆ. ವಾಟ್ ಆರ್ ದ 4 barriers? Yes, they are called physical barrier, as the name indicates. It is a physical and physiological barrier, cellular barrier, cytokine barrier. Example ಅನ್ನ ಕೊಡಬೇಕು.
ಈಗ ಫಿಸಿಕಲ್ ಬ್ಯಾರಿಯರ್ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ದ ಸ್ಕಿನ್ ಆಸ್ ವೆಲ್ ಆಸ್ ದ ವಾಟ್ ಇಸ್ ದಟ್ ಮ್ಯೂಕಸ್ ಕೋಟಿಂಗ್ ಎಪಿಥೀಲಿಯಂ. ಒನ್ ಇಸ್ ದ ಸ್ಕಿನ್ ಫಿಸಿಕಲ್ ಬ್ಯಾರಿಯರ್ that is protecting the entry of the pathogens into our body, especially when they are, I mean when we are in so young, very young. ಸೊ ಮಕ್ಕಳಲ್ಲಿ ಇರೋದು ಅಂತ ಅರ್ಥ. ನಮ್ಮಲ್ಲೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸ್ನಾನ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ಯಾಥೋಜನ್ ಕೂಡ ಡೆವಲಪ್ ಆಗ್ಬೋದು. ಬಟ್ ಸ್ಕಿನ್ ಈಸ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಫ್ರಮ್ ದ ಎಕ್ಸ್ಟರ್ನಲ್ ಫಾರಿನ್ ಪಾರ್ಟಿಕಲ್ಸ್. ಮ್ಯೂಕಸ್ ಕೋಟಿಂಗ್ ಎಪಿಥೀಲಿಯಂ ಲೈನಿಂಗ್ ದ ರೆಸ್ಪಿರೇಟರಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಂಡ್ ಯೂರೋಜೆನಿಟಲ್ ಟ್ರಾಕ್ಟ್. ಎಲ್ಲಾ ಕಡೆ ಒಂದು ಕೋಟಿಂಗ್ ಇರುತ್ತೆ ನೋಡಿ. And that coating is also an example for physical barrier. Okay, for example, when we are taking the food, we may take some kind of pathogens ಹೋಗಬಹುದು. ಸೊ ಅದರಿಂದ ಪ್ರಿವೆಂಟ್ ಮಾಡೋದು ಕೂಡ ಈ ಮ್ಯೂಕಸ್ ಕೋಟಿಂಗ್ ಎಪಿಥೀಲಿಯಂ. ಓಕೆ, ಸೆಕೆಂಡ್ ಒನ್ ಫಿಸಿಯಾಲಜಿಕಲ್ ಬ್ಯಾರಿಯರ್. ಇಲ್ಲೆಲ್ಲ ಫ್ಲೂಯಿಡ್ಗಳನ್ನ ನೆನಪಿಟ್ಕೋಬೇಕು. ಯಾವುದು? ಆಸಿಡ್ ಇನ್ ದ ಸ್ಟಮಕ್, ಹೈಡ್ರೋಕ್ಲೋರಿಕ್ ಆಸಿಡ್, ಸಲೈವಾ, ಲೈಸೋಸೈಮ್, ಅಂಡ್ ಟಿಯರ್, ಇಟ್ ಈಸ್ ಅ ಫಂಜಿಸೈಡ್. ನೋಡಿ, ದಿ ತ್ರೀ ಇಂಪಾರ್ಟೆಂಟ್ fluid they have given physiological barrier ಅಲ್ಲಿ. So stomach ಅಲ್ಲಿ acid, hydrochloric acid that kills the germs which comes along with the food, and ಸಲೈವಾದಲ್ಲಿ ಲೈಸೋಸೈಮ್ ಅಂತ ಒಂದು ಎಂಜೈಮ್ ಇರುತ್ತೆ. ಲೈಸೋಸೈಮ್ along with the salivary amylase that also kills the microorganisms while we are having the food. Tears, ಕಣ್ಣೀರಿನಲ್ಲಿ ಕೂಡ ಏನಿರುತ್ತೆ, there is a fungicide, ಅದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆರ್ ಆಂಟಿ ಫಂಗಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಲ್ಯುಲಾರ್ ಬ್ಯಾರಿಯರ್. ಇಲ್ಲಿ ಸೆಲ್ಸ್ಗಳ ಮುಖಾಂತರ ನಮಗೆ ಅದೇನು ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಎಸ್, ದೇ ಆರ್ ಕಾಲ್ಡ್ ಲ್ಯೂಕೋಸೈಟ್ಸ್ ಲೈಕ್ ಎ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್, ದಟ್ ಇಸ್ ನಥಿಂಗ್ ಬಟ್ PMNL. ಓಕೆ, ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ಗಳು, ನ್ಯೂಟ್ರೋಫಿಲ್ಸ್ ಮತ್ತೆ ಮಾನೋಸೈಟ್ಸ್ಗಳು, ಇವೆಲ್ಲವೂ ಕೂಡ ಫಾಗೋಸೈಟೋಸಿಸ್ ಇನ್ ನೇಚರ್. ದೇ ಕಿಲ್ ದ ಫಾರಿನ್ ಬಾಡೀಸ್ ವಿಚ್ ದೇ ಎಂಟರ್ ಇನ್ ಟು ಅವರ್ ಬಾಡಿ. ಓಕೆ, ದೇ ಫೈಟ್ ಅಗೇನ್ಸ್ಟ್ ದ ಫಾರಿನ್ ಬಾಡೀಸ್. ನೆಕ್ಸ್ಟ್ ಸೈಟೋಕೈನಿನ್ ಬ್ಯಾರಿಯರ್, ಇಂಟರ್ಫೆರೆನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ದೇ ಪ್ರೊಟೆಕ್ಟ್ ದ ಅದರ್ ಸೆಲ್ಸ್, ಬೇರೆ ಸೆಲ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ದೀಸ್ ಆರ್ ದ ವಾಟ್ ಈಸ್ ಇನ್ನೇಟ್ ಇಮ್ಯುನಿಟಿ, ದ ಡಿಫರೆಂಟ್ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಕಾಮನ್ ಆಗಿ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಎನ್ ಅಲರ್ಜಿ? ಅಲರ್ಜಿ ಅಂದ್ರೆ ಏನು? ಮೆನ್ಷನ್ ದೇರ್ ಸಿಂಪ್ಟಮ್ಸ್ಗಳು ಹೇಳಬೇಕು. ಎನ್ ಎಕ್ಸಾಜುರೇಟೆಡ್ ರೆಸ್ಪಾನ್ಸ್ ಆಫ್ ಅವರ್ ಇಮ್ಯೂನ್ ಸಿಸ್ಟಮ್, an exaggerated response of our immune system to certain antigens present in the environment is called allergy. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬಾಡಿಯಿಂದ ಕೆಲವು ಎಕ್ಸಾಜರೇಟೆಡ್ ರೆಸ್ಪಾನ್ಸ್ ಆಗುತ್ತೆ, ಓವರ್ ಎಕ್ಸೈಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ವಿ ಆರ್ ಪ್ರೊಡ್ಯೂಸಿಂಗ್ ದ ಆಂಟಿಬಾಡೀಸ್ ಪ್ರೊಟೆಕ್ಟಿಂಗ್ ಅವರ್ ಸೆಲ್ಸ್ ಅಗೇನ್ಸ್ಟ್ ದ ಆಂಟಿಜನ್ಸ್ ಯಾವುದು? ಅಲರ್ಜೆನ್ಸ್ಗಳು. ಓಕೆ, ನಾವು ಯು ಕ್ಯಾನ್ ಸೇ ಅಲರ್ಜೆನ್ಸ್ ಅಂತ ಹೇಳಿದ್ರೆ these are the particles, antigens which causes the allergy. IgE ನೆನಪಿಟ್ಕೊಬೇಕು, IgE antibody that produces against the allergens. Symptoms, allergic reactions include the sneezing, watery eyes, ಕಣ್ಣಲ್ಲಿ ನೀರು ಬರೋದು, ಸ್ನೀಸಿಂಗ್ ಆಗೋದು, ಸೀನೋದು, ನೋಸ್ ರನ್ನಿಂಗ್ ಆಗೋದು. ಓಕೆ, ಅಂದ್ರೆ ಅಲ್ಲಿ ಫ್ಲೂಯಿಡ್ ಯಾವಾಗಲೂ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಉಸಿರಾಟಕ್ಕೆ ತೊಂದರೆ ಆಗೋದು, ಇದೆಲ್ಲ. ಇದ್ರ ಜೊತೆಗೆ ನಾವು ಆಂಟಿ ಹಿಸ್ಟಮೈನ್, ಆಂಟಿ ಡೋಪಮೈನ್ ಈ ತರ ಡೋಸ್ಗಳನ್ನ ಕೊಡ್ತೀವಿ. ಯಾಕೆಂದ್ರೆ ಅಲರ್ಜಿಗಳು ಎಂಟರ್ ಆದಾಗ ಅದು ಪ್ರೊಡ್ಯೂಸ್ ಆಗುತ್ತೆ. ಆ ಕೆಮಿಕಲ್ಸ್ಗಳು ಪ್ರೊಡ್ಯೂಸ್ ಆಗೋದ್ರಿಂದನೇ ನಿಮ್ಗೆ ಎಲ್ಲ ಥರ ರಿಯಾಕ್ಷನ್ಗಳಾಗೋದು. ಅದನ್ನ ತಡೆಯೋದಕ್ಕೆ ಅದನ್ನ ಆಂಟಿ ಆಪೋಸಿಟ್ ಆಗಿರೋ ಸೊ ಆಂಟಿ ಹಿಸ್ಟಮೈನ್ಗಳನ್ನ ಪ್ರೊವೈಡ್ ಮಾಡ್ತಾರೆ. Okay, next look at here. This one explain the steps involved in the plant breeding program. We have explained this in the marathon as well as in the PYQ. ಅಲ್ಲೂ ಕೂಡ ನಾವು ಓದಿದೀವಿ ಇದನ್ನ. ಕಲೆಕ್ಷನ್ ಆಫ್ ವೇರಿಯಬಿಲಿಟಿ, ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರ ಇರಬೇಕು? ಕಲೆಕ್ಷನ್ ಆಫ್ ವೇರಿಯಬಿಲಿಟಿ, ಜರ್ಮ್ ಪ್ಲಾಸಮ್ ಕಲೆಕ್ಷನ್. ಫಸ್ಟ್ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಇರಬೇಕು. ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್. ಇವಾಗ ನಾವು ಬ್ರೀಡ್ ಮಾಡೋಕ್ಕೂ ಮುಂಚೆ ಪೇರೆಂಟ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ದ ಬೆಸ್ಟ್ ಒನ್, ಡಿಸೈರ್ಡ್ ಒನ್ ಮೀನ್ಸ್ ದ ಪೇರೆಂಟ್ ವಿತ್ ಡಿಸೈರ್ಡ್ ಕ್ಯಾರೆಕ್ಟರ್ ವಿ ನೀಡ್ ಟು select desirable combination of characters. Next, cross hybridization among the selected parents. Select ಮಾಡ್ಕೊಂಡಿರೋ ಪೇರೆಂಟ್ಸ್ ಅಲ್ಲಿ ಈಗ ಕ್ರಾಸ್ ಹೈಬ್ರಿಡೈಸೇಷನ್ ಮಾಡಬೇಕು. ಅಂಡ್ ಫೈನಲಿ ಸೆಲೆಕ್ಷನ್ ಅಂಡ್ ಟೆಸ್ಟಿಂಗ್ ಅಂಡ್ ಸುಪೀರಿಯರ್ ರಿಕಾಂಬಿನೆಂಟ್ಸ್ ಅಂತ ಹೇಳಿದ್ರೆ ದ ಆಫ್ ಸ್ಪ್ರಿಂಗ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದ ರಿಕಾಂಬಿನೇಷನ್. ಅದನ್ನ ಸೆಲೆಕ್ಟ್ ಮಾಡಬೇಕು, ಟೆಸ್ಟ್ ಮಾಡಬೇಕು. ಫೈನಲಿ ಟೆಸ್ಟಿಂಗ್, ರಿಲೀಸಿಂಗ್ ಆಸ್ ವೆಲ್ ಆಸ್ ಕಮರ್ಷಿಯಲೈಸೇಷನ್ ಆಫ್ ಕಲ್ಟಿವರ್ಸ್. ಸೊ ಟೇಕ್ ದ ಸ್ಕ್ರೀನ್ಶಾಟ್ ಇಫ್ ಯು ವಾಂಟ್. And this is very important. Plant breeding technique, animal breeding technique ಅನ್ನು ನಾನು ಇಲ್ಲಿ ಕ್ವಶನ್ಗಳನ್ನ ಆಡ್ ಮಾಡಿಲ್ಲ. ರಿಮೆಂಬರ್ ದಟ್ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅಲ್ಲಿ ಕೇಳಿದ್ರೆ 5 ಡೆಫಿನೇಷನ್ಗಳನ್ನ ಕೇಳ್ತಾರೆ.
ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿರ್ಬೋದು ನೀವು. ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅಂತ ಹೇಳಿದ್ರೆ ಏನು, ಕಂಟಿನ್ಯೂಸ್ ಆಗಿ ಬ್ರೀಡಿಂಗ್ ಮಾಡ್ತಾ ಇದ್ರೆ ದೇರ್ ಕ್ವಾಲಿಟಿ ಹ್ಯಾಸ್ ಡಿಕ್ರೀಸಸ್. ಓಕೆ, ಫರ್ಟಿಲಿಟಿ ಹ್ಯಾಸ್ ಡಿಕ್ರೀಸಸ್, ಅದೊಂದು. ಸೋಮಾ ಕ್ಲೋನ್ಸ್ ಅಂತ ಹೇಳಿದ್ರೆ ಏನು, ಮೈಕ್ರೋ ಪ್ರಾಪಗೇಷನ್, ಟಿಶ್ಯೂ ಕಲ್ಚರ್, ಎಕ್ಸ್ಪ್ಲಾಂಟ್, ಈ ಎಲ್ಲ ತರದ ಕ್ವಶನ್ಗಳು. ಟಿಶ್ಯೂ ಕಲ್ಚರ್, ಬಯೋಫಾರ್ಟಿಫಿಕೇಶನ್, ಸಿಂಗಲ್ ಸೆಲ್ ಪ್ರೋಟೀನ್, ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಫಾರ್ ದ ಹ್ಯೂಮನ್ ಹೆಲ್ತ್ ಅಂತ ಹೇಳ್ತೀವಲ್ಲ ಅದು. ಸೊ ಈ ತರ ಎಲ್ಲ ಡೆಫಿನೇಷನ್ಗಳು ನೆನಪಿರ್ಲಿ, ಈ ಚಾಪ್ಟರ್ ಇಂದ ಕಾಮನ್ ಆಗಿ ಆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಓಕೆನಾ? ಯಾವುದು ಸ್ಟ್ರಾಟಜಿ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಇಂದ 1 ಮಾರ್ಕ್ಗೆ ಡೆಫಿನೇಷನ್ಗಳನ್ನ ಕೇಳ್ತಾರೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಲಿಸ್ಟ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾನ್ಸರಸ್ ಸೆಲ್ಸ್. ಇಲ್ಲಿ 2 ಕ್ವಶನ್ಗಳು ಇಂಪಾರ್ಟೆಂಟ್. ಒಂದು, ಡಿಟೆಕ್ಷನ್ ಅಂಡ್ ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರ್ ಯಾವ ತರ ಮಾಡೋದು ಅಂತ ಹೇಳ್ತೀನಿ ನಾನು. ಅದನ್ನ ಆಲ್ರೆಡಿ ನಾವು 2 ಸಲ ಡಿಸ್ಕಸ್ ಮಾಡಿದೀವಿ. ಸೊ ಈಗ ಇನ್ನೊಂದ್ಸಲ ತಿಳ್ಕೊಳ್ಳೋಣ. ದ ಸೆಲ್ಸ್ ಡಿವೈಡ್ ರಿಪೀಟೆಡ್ಲಿ ಆರ್ ರ್ಯಾಪಿಡ್ಲಿ, ಯು ಕ್ಯಾನ್ ಸೇ ವಿತೌಟ್ ಕಂಟ್ರೋಲ್ಡ್ ಮ್ಯಾನರ್, ಒಂಥರ ಬೇರೆ ತರನು ನಾವು ಹೇಳ್ಬೋದು. ಸೊ ಹಿಯರ್ ದ ಸೆಲ್ಸ್ ಆರ್ ಡಿವೈಡಿಂಗ್ ರಿಪೀಟೆಡ್ಲಿ ವಿತೌಟ್ ಕಂಟ್ರೋಲ್ಡ್ ಸೆಲ್ ಡಿವಿಷನ್. ಇಲ್ಲಿ ಕಂಟ್ರೋಲ್ ಇಲ್ದೇನೆ ಡಿವೈಡ್ ಆಗ್ತಾನೆ ಇರುತ್ತೆ. ದ ಕ್ಯಾನ್ಸರ್ ಸೆಲ್ಸ್ ಡು ನಾಟ್ ರಿಕ್ವೈರ್ ಎನಿ ಎಕ್ಸ್ಟ್ರಾ ಸೆಲ್ಯುಲರ್ ಗ್ರೋತ್ ಫ್ಯಾಕ್ಟರ್. ಯಾವುದೇ ತರದ ಗ್ರೋತ್ ಫ್ಯಾಕ್ಟರ್ ಬೇಕಾಗಿಲ್ಲ. ದೇ ಡಿವೈಡ್ ಇಟ್ ಸೆಲ್ಫ್. ದ ಕ್ಯಾನ್ಸರ್ ಸೆಲ್ಸ್ ಹ್ಯಾವ್ ಲಾಸ್ಟ್ ದ ಪ್ರಾಪರ್ಟಿ ಆಫ್ ಎ ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಸೊ ಅಂದ್ರೆ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತ ಹೇಳಿದ್ರೆ ಅದು ಎಲ್ಲಿ ಇರುತ್ತೆ ಅಲ್ಲಿ ಇರೋದಿಲ್ಲ. ಮೆಟಾಸ್ಟಾಸಿಸ್ ಅನ್ನು ಶೋ ಮಾಡಬಹುದು. ಡ್ಯೂ ಟು ದ ರಿಪೀಟೆಡ್ ಸೆಲ್ ಡಿವಿಷನ್ ದ ಸೆಲ್ಸ್ ಫಾರ್ಮ್ ದ ಲಾರ್ಜ್ ಮಾಸ್ ಟಿಶ್ಯೂ ಕಾಲ್ಡ್ ಟ್ಯೂಮರ್ ಫಾರ್ಮೇಶನ್ ಆಗುತ್ತೆ. ದಟ್ ಇಸ್ ದ ಮಾಸ್ ಆಫ್ ಸೆಲ್. ದಟ್ಸ್ ಬಿಕಾಸ್ ಆಫ್ ದ ರಿಸಲ್ಟೆಂಟ್ ಆಫ್ ದ ಸೆಲ್ ಡಿವಿಷನ್. ದ ಸೆಲ್ಸ್ ಪಾಸ್ ಔಟ್ ಫ್ರಮ್ ದ ಟ್ಯೂಮರ್ ಟು ದ ನ್ಯೂ ಸೈಟ್ ಫಾರ್ಮಿಂಗ್ ದ ಸೆಕೆಂಡರಿ ಟ್ಯೂಮರ್. ಸೊ ಪಾಸ್ ಆಗಿದ್ಮೇಲೆ ಮೆಟಾಸ್ಟಾಸಿಸ್ ಅನ್ನ ಶೋ ಮಾಡುತ್ತೆ. ಅದು ಕೂಡ ಮೆಲಿಗ್ನೆಂಟ್ ಟ್ಯೂಮರ್ ಅಂತ ಹೇಳ್ತಾ ಹೋಗ್ತೀವಿ ನಾವು ಮುಂದೆ. ಸೊ ಅದನ್ನ ನೆನ್ಪಿಟ್ಕೊಂಡಿರಿ. ಸೊ ಇದ್ರ ಜೊತೆಗೆ ಬೆನೈನ್ ಟ್ಯೂಮರ್ ಅಂಡ್ ಮೆಲಿಗ್ನೆಂಟ್ ಟ್ಯೂಮರ್. ಐ ಹೋಪ್ ದಿಸ್ ಇಸ್ ವಿಸಿಬಲ್ ಟು ಎವ್ರಿ ಒನ್. ಬೆನೈನ್ ಟ್ಯೂಮರ್ ಅಂಡ್ ಮೆಲಿಗ್ನೆಂಟ್ ಟ್ಯೂಮರ್ ಎರಡಕ್ಕೂ ಡಿಫರೆನ್ಸ್ ಏನು? ಇಟ್ಸ್ ಎ ನಾನ್ ಕ್ಯಾನ್ಸರಸ್ ಟ್ಯೂಮರ್, ಬೆನೈನ್ ಟ್ಯೂಮರ್. ನೆಕ್ಸ್ಟ್ ಮೆಲಿಗ್ನೆಂಟ್ ಟ್ಯೂಮರ್, ಇಟ್ಸ್ ಅ ಕ್ಯಾನ್ಸರಸ್ ಟ್ಯೂಮರ್ ಅಂತ ಹೇಳ್ತೀವಿ. ಬೆನೈನ್ ಟ್ಯೂಮರ್ ಡಸ್ ನಾಟ್ ಶೋ ಮೆಟಾಸ್ಟಾಸಿಸ್ ಅಂಡ್ ಇಟ್ ಈಸ್ ಇನ್ವೇಸಿವ್. ಮೆಟಾಸ್ಟಾಸಿಸ್ ಅಂತ ಹೇಳಿದ್ರೆ ಮೂವಿಂಗ್ ಫ್ರಮ್ ಒನ್ ಬಾಡಿ ಪಾರ್ಟ್ಸ್ ಟು ಅನದರ್ ಬಾಡಿ ಪಾರ್ಟ್ಸ್. ಇಟ್ ಡಸ್ ನಾಟ್ ಮೂವ್. ಇಟ್ಸ್ ಎ ನಾನ್ ಇನ್ವೇಸಿವ್. ಇಟ್ ಶೋಸ್ ಮೆಟಾಸ್ಟಾಸಿಸ್. ಇದು ಮೆಟಾಸ್ಟಾಸಿಸ್ ಅನ್ನು ಶೋ ಮಾಡುತ್ತೆ ಮೆಲಿಗ್ನೆಂಟ್. ನೆಕ್ಸ್ಟ್, ಇಟ್ ಸ್ಟಾಪ್ ಗ್ರೋತ್ ಆಫ್ಟರ್ ರೀಚಿಂಗ್ ಸರ್ಟನ್ ಸೈಜ್. ಬಟ್ ಹಿಯರ್ ಮೆಲಿಗ್ನೆಂಟ್ ಟ್ಯೂಮರ್ ಶೋಸ್ ಇನ್ಡೆಫಿನೆಟ್ ಗ್ರೋತ್. ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಆಗಿ ಸೆಲ್ ಡಿವಿಷನ್ ಆಗ್ತಾನೆ ಇರುತ್ತೆ. ಲಿಮಿಟೆಡ್ ಅಡೆರೆನ್ಸ್ ಅಕರ್ ಅಮಾಂಗ್ಸ್ಟ್ ದ ಸೆಲ್ ಆಫ್ ಬೆನೈನ್ ಟ್ಯೂಮರ್ಸ್. ಅಡೆರೆನ್ಸ್ ತುಂಬಾ ಕಡಿಮೆ. ಹಿಯರ್ there is no adherence amongst the cells. They tends to slip past one another. Continuous ಆಗಿ ಪಾಸ್ ಆಗ್ತಾ ಇರುತ್ತೆ. It is less fatal to the body and it is more fatal to the body and lethal, cause to death. Okay, this is nothing but malignant tumor. Next, ಈಗ ಇದರಲ್ಲೇನೆ ಇನ್ನೊಂದು ಕ್ವಶನ್ ಇದೆ ಸರ್. ಇವಾಗ ಯಾವುದು? ಅವಾಗಲೇ ಹೇಳಿದಾಗೆ they may ask in relate, just a minute, let me delete this. Just I've taken one more minute. Okay, here we need to add one more slide. What is that? Cancer detection and diagnosis. Detection ಮತ್ತೆ diagnosis ಅಲ್ಲಿ ಕಾಮನ್ ಆಗಿ ಕೇಳೋದು. So we can say diagnosis. ಯಾವ ಸ್ಟೆಪ್ಸ್ ಗಳಿರುತ್ತೆ? ಸ್ಟೆಪ್ಸ್ ಅಲ್ಲ, ಯಾವ ಮೆಥಡ್ಸ್ ಗಳಿರುತ್ತೆ ಆಫ್ ಕ್ಯಾನ್ಸರ್ ಅಂತ ಕೇಳಿದಾಗ. ರಿಮೆಂಬರ್ ಬ್ಲಡ್ ಅಂಡ್ ಬೋನ್ ಮ್ಯಾರೋ ಟೆಸ್ಟ್. ಐ ಆಮ್ ಜಸ್ಟ್ ರೈಟಿಂಗ್ ದೇರ್ ನೇಮ್ಸ್ and you know that. First one is the blood and bone marrow test. Bone marrow test ಯಾಕೆ ಮಾಡ್ತಾರೆ? Because to know the increased count of the cell. Okay, blood and bone marrow test. And second one, histopathological study. Histopathological test, or it may be the study that is also called biopsy. Very important, biopsy. Okay, there. So the suspected one, they have to cut and examine under the microscope. Histology, ಟಿಶ್ಯೂಗಳನ್ನ. ಸೊ ಹಾಗಾಗಿ ಸಸ್ಪೆಕ್ಟೆಡ್ ಟಿಶ್ಯೂ ಆರ್ ದ ಪಾರ್ಟ್ ಆಫ್ ದ ಬಾಡಿ ಕಟ್ ಅಂಡ್ ರಿಮೂವ್ಡ್ ಅಂಡ್ ಎಕ್ಸಾಮೈನ್ಡ್ ಅಂಡರ್ ದ ಮೈಕ್ರೋಸ್ಕೋಪ್. ನೆಕ್ಸ್ಟ್ ಅದಾದ್ಮೇಲೆ ಯು ನೋ ದ ರೇಡಿಯೋಗ್ರಫಿ with the help of X-ray, and you know the CT scanning, computerized or computed tomography, and you know what is that? MRI scanning, magnetic resonance imaging. Okay, non ಮ್ಯಾಗ್ನೆಟಿಕ್ ಇರುತ್ತೆ, ಜೊತೆಗೆ ನಾನ್ ಅಯೋನೈಸೇಷನ್ ಇರುತ್ತೆ. ಸೊ ಇಷ್ಟನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇನ್ನು ಥೆರಪಿಗೆ ಬಂದಾಗ ಸೊ ಅಲ್ಲೂ ಕೂಡ ರೇಡಿಯೋಥೆರಪಿ ಅಂತ ಇರುತ್ತೆ, ಕೀಮೋಥೆರಪಿ, ಇಮ್ಯೂನೋಥೆರಪಿ,
ಸರ್ಜರಿ 4 ಥೆರಪಿಗಳು ಯಾವ್ಯಾವುದು? ಸರ್ಜರಿ ಮೆಥಡ್, ರೇಡಿಯೋಥೆರಪಿ, ಇಮ್ಯುನೋಥೆರಪಿ, ಕೀಮೋಥೆರಪಿ. ಸೊ ಇವು ಡಿಟೆಕ್ಷನ್ಗೆ ಬಂದಾಗ, ಡಯಾಗ್ನೋಸಿಸ್ಗೆ ಬಂದಾಗ ಬ್ಲಡ್ ಅಂಡ್ ಬೋನ್ ಮ್ಯಾರೋ ಟೆಸ್ಟ್, ಬಯೋಪ್ಸಿ ಟೆಸ್ಟ್, ರೇಡಿಯೋಗ್ರಫಿ ಟೆಸ್ಟ್, ಸಿಟಿ ಸ್ಕ್ಯಾನಿಂಗ್ ಅಂಡ್ MRI ಸ್ಕ್ಯಾನಿಂಗ್. ಸೊ ಇವೆರಡಕ್ಕೂ ಇರೋ ಡಿಫರೆನ್ಸ್ ಏನು? ಇಲ್ಲಿ ಎಕ್ಸ್ರೇ ಯೂಸ್ ಮಾಡ್ತಾರೆ ಟು ನೋ ದ ಮಾಸ್ ಆಫ್ ಸೆಲ್ ಆರ್ ಟ್ಯೂಮರ್ ಇನ್ ದ ಇಂಟರ್ನಲ್ ಆರ್ಗನ್ಸ್. ಸೊ ಇಲ್ಲಿ ಸಿಟಿ ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ಟು ನೋ ಇನ್ ದ ಇಂಟರ್ನಲ್ ಆರ್ಗನ್ಸ್. ಇಂಟರ್ನಲ್ ಆರ್ಗನ್ಸ್ ಅಲ್ಲಿ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ನ ತೆಗೆದುಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ನಾವು this one explain the life cycle of the retrovirus or HIV with a schematic representation. ವೆರಿ ಸಿಂಪಲ್, ಒಂದು ಬಾಕ್ಸ್ ಹಾಕ್ಬಿಟ್ರೆ ಮುಗಿದೋಯ್ತು. ಓಕೆ, ಅಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಬಾಕ್ಸ್ ಇದೆ and that is indicating as animal cell. Animal cell is having the nucleus and having the DNA. Now these viruses are come in contact with, what is this? The animal cell. Animal cell ಗೆ ಇವಾಗ ವೈರಸ್ ರಿಲೀಸ್ ಆಯಿತು and this is nothing but the RNA. RNA ಬಂತು. Now RNA is producing the DNA. This is viral DNA. So with the help of reverse transcriptase enzyme, ಇದನ್ನೇ ರೆಟ್ರೋವೈರಸ್ ಅಂತ ಹೇಳೋದು. ನಮ್ಮಲ್ಲಿ DNA RNA ನ ಸಿಂಥಸೈಸ್ ಮಾಡಿದ್ರೆ ಇಲ್ಲಿ RNA DNA ನ ಸಿಂಥಸೈಸ್ ಮಾಡುತ್ತೆ. This viral DNA incorporated with the host genome or the DNA. So now this DNA become virulent. Or you can say ಏನಾಗಿರುತ್ತೆ ಇವಾಗ ಇದು ವೈರಲ್ DNA ಆಗುತ್ತೆ. So this DNA they started to produce the mRNA or you can say viral RNA. ಇದು ವೈರಲ್ RNA ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ನಮಗೆ ಗೊತ್ತು DNA ಪ್ರೊಡ್ಯೂಸಿಂಗ್ ದ RNA ಇಟ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಕ್ರಿಪ್ಷನ್, ಯಾವಾಗಲೂ ಆಗುತ್ತೆ ಇದು. ಬಟ್ ಆದರೆ ಇದು ವೈರಲ್ RNA ಪ್ರೊಡ್ಯೂಸ್ ಮಾಡ್ತಾ ಇದೆ. ದಿಸ್ ವೈರಲ್ RNA ದಟ್ ಮಲ್ಟಿಪ್ಲೈಸ್ ಅಂಡ್ ರಿಲೀಸ್ಡ್ ಫ್ರಮ್ ಔಟ್ ಆಫ್ ದ ಸೆಲ್ ಅಂಡ್ ದೇ ಆರ್ ಬಿಕಮಿಂಗ್ ದ ವೈರಸಸ್. ಸಿ ದ ಸೇಮ್ ಥಿಂಗ್ ದೇ ಹ್ಯಾವ್ ಗಿವನ್ ಹಿಯರ್. ಓಕೆ, ಸೊ ದ ವೈರಲ್ ಆರ್ ವೈರಸ್ ಇನ್ಫೆಕ್ಟಿಂಗ್ ದ ನಾರ್ಮಲ್ ಸೆಲ್, ದೇ ಆರ್ ರಿಲೀಸಿಂಗ್ ದ RNA converting into the viral DNA with the help of reverse transcriptase enzyme, incorporating with the host genome DNA, our DNA producing the viral mRNA, that mRNA becoming the viruses. So this is the sequence you need to remember. Okay, next, draw a neat label diagram of, what is this? Antibody molecule, 2 heavy chains, 2 lighter chains with the sulfide bridges. ಸೊ ಹೆವಿ ಚೈನ್ಸ್ ಮತ್ತೆ ಲೈಟ್ ಚೈನ್ಸ್, ಆಂಟಿಜನ್ ಬೈಂಡಿಂಗ್ ಸೈಟ್, ಇಲ್ಲಿ ಆಂಟಿಜನ್ ಬೈಂಡಿಂಗ್ ಸೈಟ್ ಇರುತ್ತೆ. ಡಯಾಗ್ರಾಮ್ ತುಂಬಾ ಸಿಂಪಲ್ ಆಗಿದೆ, ಯು ಕ್ಯಾನ್ ಈಸಿಲಿ ರೈಟ್ ಡಿಫರೆಂಟ್ ಟೈಪ್ಸ್ ಆಫ್ ಆಂಟಿಬಾಡೀಸ್ ಆಲ್ಸೋ ಯು ನೋ. ಓಕೆ, ನೌ ನೇಮ್ ದ ಡಿಫರೆಂಟ್ ಗ್ರೂಪ್ಸ್ ಆಫ್ ಡ್ರಗ್ಸ್ ಅಂಡ್ ದ ಪ್ಲಾಂಟ್ಸ್ ಫ್ರಮ್ ವಿಚ್ ದೇ ಎಕ್ಸ್ಟ್ರಾಕ್ಟ್. ಇಲ್ಲೇ ಕೊಟ್ಬಿಟ್ಟಿದ್ದೀನಿ ನಾನು ಇವಾಗ. 3 different groups of drugs they have given in your textbook. ಯಾವ್ಯಾವುದು? ದೇ ಆರ್ ಕಾಲ್ಡ್ opioids, cannabinoids and coca alkaloids. Opioids, cannabinoids and coca alkaloids. Opioids, they are extracted, they are also called morphine. 2 different forms of opioid anta keldaga, one is morphine, another one is heroin. Okay, they are called effective sedative painkiller, sedative effective painkiller anta heltivi. Next, opioids are extracted from the papaver somniferum. Cannabis sativa, so that's the plant where we are extracting the cannabinoids. Cannabinoids are extracted from cannabis sativa. Coca alkaloids are cocaine, they are extracted from erythroxylum coca. So this is for 3 marks. Now, which are the important component of the poultry farm management? ಸ್ವಲ್ಪ ಕ್ವಶನ್ಸ್ ಗಳನ್ನ ಉಲ್ಟಾ ಮಾಡ್ತಾ ಇದೀನಿ ಇವಾಗ. ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಪ್ಯಾರಾಮೀಟರ್ಸ್ ಗಳು ಯಾವ್ಯಾವುದು? ಸೆಲೆಕ್ಷನ್ ಆಫ್ ಡಿಸೀಸ್ ಫ್ರೀ ಸೂಟಬಲ್ ಬ್ರೀಡ್ಸ್, ರೋಗ ಇಲ್ಲದೆ ಇರತಕ್ಕಂಥ ಸೂಟಬಲ್ ಬ್ರೀಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಪ್ರಾಪರ್ ಅಂಡ್ ಸೇಫ್ ಫಾರ್ಮ್ ಕಂಡೀಷನ್, ಆ ಕಂಡೀಷನ್ ಕರೆಕ್ಟ್ ಆಗಿರಬೇಕು. ಪ್ರಾಪರ್ ಫುಡ್ ಅಂಡ್ ವಾಟರ್, ಅಡಿಕ್ವೇಟ್ ಅಮೌಂಟ್ ಆಫ್ ಫುಡ್ ಅಂಡ್ ವಾಟರ್ ಶುಡ್ ಬಿ ದೇರ್. ಹೈಜೀನ್ ಅಂಡ್ ಹೆಲ್ತ್ ಕೇರ್ ಆಫ್ ದ ಬರ್ಡ್. ಇದು ಹೇಳಿದ್ಮೇಲೆ ನೀವು ಯಾವ್ದು ಹೇಳಿದ್ ನಾವು ಇವಾಗ? ಪೌಲ್ಟ್ರಿ. ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅಂತ ಒಂದಿದೆ, ಡೈರಿ. ಅಲ್ಲೂ ಕೂಡ ವೆಟರ್ನರಿ ಡಾಕ್ಟರ್ ಕಂಟಿನ್ಯೂಸ್ ಆಗಿ ವಿಸಿಟ್ ಮಾಡಬೇಕು, ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಬೇಕು, ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್ ಸಪ್ಲೈ ಇರಬೇಕು, ಫಾರ್ಮಿಂಗ್ ಇರಬೇಕು, ಹೌದಲ್ವಾ? ಅದೆಲ್ಲ ಇರಬೇಕಲ್ಲಿ. ಹನಿ ಬಿ ಕಲ್ಚರ್ ಬಂದಾಗ್ಲೂ ಅಷ್ಟೇ ಹೈವಿಂಗ್ ಬಗ್ಗೆ ನಾಲೆಡ್ಜ್ ಗೊತ್ತಿರಬೇಕು. ಸೊ ಇದೆಲ್ಲ ಬರಿಬೇಕು, ಪ್ರಾಕ್ಟೀಸ್ ಮಾಡಿ ಅದನ್ನ. ಡೈರಿ ಮತ್ತೆ ಎಪಿಕಲ್ಚರ್ ಅಥವಾ ನೆಕ್ಸ್ಟ್ ಅದಾದ್ಮೇಲೆ ಫಿಶರಿ ಅಂತ ಒಂದಿದೆ, ಪಿಸಿಕಲ್ಚರ್. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ನಾವು we know what is the meaning of poultry management and the requirements. Now, name the technology that can successfully increase the herd size of the cattle in a short time and explain the steps involved in this technology. A very, very important question.
ಈ ಕೇಳ್ತಾರೆ ಇದನ್ನ, ವಾಟ್ ಇಸ್ ದ ಟೆಕ್ನಾಲಜಿ ವಿ ಆರ್ ಯೂಸಿಂಗ್ ಟು ಇನ್ಕ್ರೀಸ್ ದ ಹರ್ಡ್ ಸೈಜ್ ಆಫ್ ದ ಕ್ಯಾಟಲ್? ದಟ್ ಈಸ್ ನಥಿಂಗ್ ಬಟ್ ಮೊಯೆಟ್. ಮೊಯೆಟ್ ಅಂತ ಹೇಳಿದ್ರೆ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ. ಏನ್ ಇಂಡಿಕೇಟ್ ಆಗುತ್ತೆ? ದಟ್ ಇನ್ಕ್ರೀಸಸ್ ದ ಹರ್ಡ್ ಇಂಪ್ರೂವ್ಮೆಂಟ್, ಸಾರಿ, ಫಾರ್ ಹರ್ಡ್ ಇಂಪ್ರೂವ್ಮೆಂಟ್ ಇನ್ ಅನಿಮಲ್ಸ್ ಲೈಕ್ ಎ ಕ್ಯಾಟಲ್, ಶೀಪ್, ರ್ಯಾಬಿಟ್, ಬಫೆಲೋಸ್, ಮೇರ್ಸ್ ಎಟ್ಸೆಟ್ರಾ. ನಾವು ಯಾವ್ಯಾವ್ದನ್ನ ಡೊಮೆಸ್ಟಿಕೇಟ್ ಮಾಡಬಹುದು ಅಲ್ಲೆಲ್ಲ ಈ ಟೆಕ್ನಾಲಜಿನ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್, ಪ್ರೊಸೀಜರ್ ಇನ್ವಾಲ್ವ್ಡ್ ಹಿಯರ್? ಏನಿದೆ ಇನ್ ದಿಸ್ ಮೆಥಡ್? A cow administrated with the hormone with the FSH like activity to induce us the super ovulation, follicular maturation and super ovulation. ಇವಾಗ ನಾರ್ಮಲ್ ಆಗಿ ಏನು ಮಾಡ್ತಾ ಇದ್ದಾರೆ? ದೇ ಆರ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಸಮ್ ಕೈಂಡ್ ಆಫ್ ಎ FSH ಲೈಕ್ ಆಕ್ಟಿವಿಟಿ, ಹಾರ್ಮೋನ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕೆ? ಬಿಕಾಸ್ ಟು ಇಂಡ್ಯೂಸ್ ದ ಫಾಲಿಕ್ಯುಲರ್ ಓವ್ಯುಲೇಷನ್ ಆಸ್ ವೆಲ್ ಆಸ್ ಸೂಪರ್ ಓವ್ಯುಲೇಷನ್. ಸೊ ನೆಕ್ಸ್ಟ್, ದ ಕೌ ಪ್ರೊಡ್ಯೂಸಸ್ 6 to 8 egg instead of 1 egg produced normally. ಇವಾಗ ಸೂಪರ್ ಓವ್ಯುಲೇಟ್ ಆಗ್ತಾ ಇರೋದು, ಓವ್ಯುಲೇಷನ್ ಆಗುವಾಗ ಒಂದು ಪ್ರೊಡ್ಯೂಸ್ ಆಗುತ್ತೆ. ಸೂಪರ್ ಓವ್ಯುಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ 1 ದೇ ಆರ್ ಪ್ರೊಡ್ಯೂಸಿಂಗ್ 6 to 8 egg. ಸೊ ನಾವು ಇಟ್ ಈಸ್ ನೌ either mated with elite bull or artificial insemination is carried out. ಇವಾಗ ಅದೇ ಎಗ್ಗಳನ್ನ ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಏನ್ ಮಾಡ್ತಾರೆ, ಅದನ್ನ ಇನ್ಸಮಿನೇಟ್ ಮಾಡ್ತಾ ಹೋಗ್ತಾರೆ, ಆರ್ ಸೊ ಎಲೈಟ್ ಬುಲ್ ಜೊತೆ ಕ್ರಾಸ್ ಮಾಡ್ತಾ ಹೋಗ್ತಾರೆ. ವೆನ್ ದ ಫರ್ಟಿಲೈಸ್ಡ್ ಎಗ್ ಅಟೈನ್ 8 to 32 cell stage, they recovered non-surgically and transferred to the surrogate mother. ಈಗ ಅದನ್ನ ಈಗ ನಾರ್ಮಲ್ ಆಗಿ ಏನಿದು, ಇಟ್ ಇಸ್ ಜಸ್ಟ್ ಲೈಕ್ ಎ ಝೈಗೋಟ್ ಇಂಟ್ರಾಫಾಲೋಪಿಯನ್ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಸಾರೋಗೇಟ್ ಮದರ್ಗೆ. ಅಂಡ್ ಫೈನಲಿ ದಟ್ ಸಾರೋಗೇಟ್ ಮದರ್ ಕ್ಯಾರಿ ದ ಯಂಗ್ ಒನ್. ಸೊ ಫೈನಲಿ ದ ಜೆನೆಟಿಕ್ ಮದರ್ ಕ್ಯಾನ್ ನೌ ಬಿ ಅಗೈನ್ ಸೂಪರ್ ಓವ್ಯುಲೇಟೆಡ್. ಈಗ ಫಸ್ಟ್ ಮಾಡಿದ್ವಲ್ಲ ಅದನ್ನ ಮತ್ತೆ ಸೂಪರ್ ಓವ್ಯುಲೇಟ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ವಿಲ್ ಕಂಟಿನ್ಯೂ. ಬೈ ದಿಸ್ ವೇ ವಿ ಆರ್ ಜಸ್ಟ್ increasing the herd size of the cattle. Okay, that is called MOET, multiple ovulation embryo transfer technique or technology. Next, write a note on microbes as a biofertilizer. ಇಷ್ಟೆಲ್ಲ ನೆನ್ಪಿಟ್ಕೊಬೇಕು ಸರ್. ನಿಮ್ಗೆ ಲೋಯರ್ ಕ್ಲಾಸ್ ಕಾನ್ಸೆಪ್ಟ್ ನೆನಪಿದ್ರೆ ದಟ್ ಈಸ್ ಎನ್ ಆಫ್. ಬ್ಯಾಕ್ಟೀರಿಯಾ, ಫಂಗೈ, ಸೈನೋಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ as a biofertilizer, fungi as biofertilizer, cyanobacteria as a biofertilizer. Example, take the screenshot first, I will explain it. Okay, biofertilizers are the microorganisms which enrich the nutrients of the soil, nutritive value and nutrients quality of the soil. These are the microorganisms. ಏನದು? ಬ್ಯಾಕ್ಟೀರಿಯಾ. ಯಾವ್ದಿದೆ? ರೈಸೋಬಿಯಂ. It's a symbiotic microorganism present in the root nodules of the leguminous plants, helps in the fixation of the nitrogen. ಸೊ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಫಿಕ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಬ್ಯಾಕ್ಟೀರಿಯಾ ಅಂತ ಬಂದಾಗ ಯು ಕ್ಯಾನ್ ಸೇ ರೈಸೋಬಿಯಂ, ಸಿಂಬಯಾಟಿಕ್. ನೆಕ್ಸ್ಟ್, ಫಂಗೈ ಫರ್ಟಿಲೈಸರ್. ಯು ನೋ ದ ಮೈಕೋರೈಸಾ ಹಿಯರ್? ಎಸ್, ಮೈಕೋರೈಸಾ. ಮೈಕೋರೈಸಾ ಅಂತ ಹೇಳಿದ್ರೇನು? ಇಟ್ ಈಸ್ ದ ಅಸೋಸಿಯೇಷನ್ ಆಫ್ ದ ಫಂಗಸ್ ವಿತ್ ದ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ದಟ್ ಇನ್ಕ್ರೀಸಸ್ ದ ಅಬ್ಸಾರ್ಪ್ಷನ್ ಸರ್ಫೇಸ್ ಏರಿಯಾ ಆಫ್ ದ ರೂಟ್ ಅಂಡ್ ಹೆಲ್ಪ್ಸ್ ಇನ್, ಇದು ಗ್ಲಾಮಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮೈಕೋರೈಸಾ. ಓಕೆ, ದ ಫಂಗಲ್ ಹೈಫೆ ಅಬ್ಸಾರ್ಬ್ ಫಾಸ್ಫರಸ್ ಫ್ರಮ್ ದ ಸಾಯಿಲ್ ಅಂಡ್ ಪಾಸಸ್ ಟು ದ ಪ್ಲಾಂಟ್. ಇದು ಫಾಸ್ಫರಸ್ ಅನ್ನ ಅಬ್ಸರ್ವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಸೈನೋಬ್ಯಾಕ್ಟೀರಿಯಾ. ಸೊ ದೇ ಫಿಕ್ಸ್ ದ ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವುದು? ನಾಸ್ಟಾಕ್, ಅನಾಬಿನಾ, ಅಜಿಲಿಟೋರಿಯಾ. ಸೊ ಬ್ಲೂ ಗ್ರೀನ್ ಆಲ್ಗೆ ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ ಬೈ ಆಡಿಂಗ್ ದ ಆರ್ಗ್ಯಾನಿಕ್ ಮ್ಯಾಟರ್ ಟು ದ ಸಾಯಿಲ್. ನೈಟ್ರೋಜನ್ ಫಿಕ್ಸೇಷನ್ ಅಂತ ಓದಿರಬಹುದು ನೀವು, ಕ್ಲಾಸ್ 11 ಅಲ್ಲಿ ಓದಿರ್ತೀರಲ್ಲ. ಸೊ ಅದರಲ್ಲಿ ಬಯಾಲಜಿಕಲ್ ಫಿಕ್ಸೇಷನ್ ಮತ್ತೆ ಆರ್ಟಿಫಿಷಿಯಲ್ ಫಿಕ್ಸೇಷನ್, ಎಲೆಕ್ಟ್ರೋಕೆಮಿಕಲ್ ಫಿಕ್ಸೇಷನ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಬರುತ್ತೆ. ನಾಸ್ಟಾಕ್, ಅನಾಬಿನಾ, ಅಜಿಲಿಟೋರಿಯಾ. ಸೊ ದಿಸ್ ಆರ್ ಆಲ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಓಕೆ, ಸೊ ದೀಸ್ ಆರ್ ನಥಿಂಗ್ ಬಟ್ ಮೈಕ್ರೋಬ್ಸ್ ಆಸ್ ಎ ಬಯೋಫರ್ಟಿಲೈಸರ್ಸ್. ಸರ್ ಇಷ್ಟೇನ ಆಗಿದ್ರೆ ಬಯೋಫರ್ಟಿಲೈಸರ್ಸ್, ಸಾರಿ ಮೈಕ್ರೋಬ್ಸ್ಗಳಲ್ಲಿ, ಮೈಕ್ರೋಬ್ಸ್ ಆಸ್ ಎ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಮೈಕ್ರೋಬ್ಸ್ ವಿಚ್ ಆರ್ ಯೂಸ್ಡ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಯು ನೋ ದಟ್ ವಾಟ್ ಆರ್ ದೇ? ಕರ್ಡ್. ಅದರಲ್ಲಿ ಕೂಡ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಲ್ಯಾಬ್ ವಿಚ್ ಇನ್ಕ್ರೀಸಸ್ ದ, ಐ ಮೀನ್ ಯು ಕ್ಯಾನ್ ಸೇ ವಿಟಮಿನ್ ಬಿ ಲೆವೆಲ್ ಸಿಗುತ್ತೆ. ಅದ್ರ ಜೊತೆಗೆ ದಟ್ ಚೆಕ್ಸ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದ ಸ್ಟಮಕ್. ಸ್ಟಮಕ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಚೆಕ್ ಮಾಡುತ್ತೆ, ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಇನ್ನು ಉಳಿದಾಗೆ ಟಾಡಿ, ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್ ಇಂದ ಆಗೋದು, ಟ್ರೆಡಿಷನಲ್ ಡ್ರಿಂಕ್ ಅಂತ ಹೇಳ್ತೀವಿ. ಡಫ್, ಸೆಕ್ಯಾರೋಮೈಸಿಸ್ ಸೆರವೇಸಿಯೆ, ದಟ್ ಮೇಕ್ಸ್ ದ ಫುಡ್ ಆಸ್ ಅ ಪಫಿ, ಅಂದ್ರೆ ಸಾಫ್ಟ್ ಮಾಡ್ತಾ ಹೋಗುತ್ತೆ ಫರ್ಮೆಂಟೇಷನ್ ಮುಖಾಂತರ. ಅಂಡ್ ಫೈನಲಿ ಚೀಸ್. ಸೊ ಚೀಸ್ ಅಲ್ಲಿಗೆ ಬಂದಾಗ ನಾರ್ಮಲ್ ಆಗಿ ಈ ಸ್ವಿಸ್ ಚೀಸ್ ಅಂತ ಬರುತ್ತೆ, ಹ್ಯಾವಿಂಗ್ ದ ಲಾರ್ಜ್ ಹೋಲ್ಸ್. ಯಾಕೆ ಅಂತ ಕೇಳಿದಾಗ ಯು ನೀಡ್ ಟು ರೈಟ್ ಬಿಕಾಸ್ ದೇ
eliminates large amount of carbon dioxide. So when the carbon dioxide leaves the foodstuff, that forms the large hole. Okay, so and also Propionibacterium shermani. Propionibacterium shermani, you need to remember that. So next ಅದೇ ತರ ಕ್ವಶನ್ಸ್ ಗಳು ಇಲ್ಲಿ ರಿಲೇಟೆಡ್ ಆಗಿರೋದು. ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಓಕೆನಾ? ಸೊ ಅದರಲ್ಲಿ ಫಿಸಿಕಲ್ ಮೆಥಡ್ ಮತ್ತೆ ಬಯೋಲಾಜಿಕಲ್ ಮೆಥಡ್ ಅಂತ ಎರಡಿದೆ ಇವಾಗ. ಪ್ರೈಮರಿ ಅಂಡ್ ಆಲ್ಸೋ ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ. ಪ್ರೈಮರಿ ಟ್ರೀಟ್ಮೆಂಟ್ ಎಲ್ಲಿ ತನಕ ಆಗುತ್ತೆ? ರಿಮೂವಲ್ ಆಫ್ ದ ಡೆಬ್ರಿಸ್, ಅಂದ್ರೆ ತೇಲಾಡ್ತಾ ಇರ್ತಕ್ಕಂಥ ಡೆಬ್ರಿಸ್ಗಳನ್ನ ರಿಮೂವಲ್ ಮಾಡಾದ್ಮೇಲೆ ಏರೇಷನ್ ಮಾಡ್ತಾರೆ. ಏರೇಷನ್ ಆದ್ಮೇಲೆ ಏನಾಗುತ್ತೆ? ಫ್ಲಾಕ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಅಬ್ಸರ್ವ್ ಹಿಯರ್, ಆಫ್ಟರ್ ಪ್ರೈಮರಿ ಟ್ರೀಟ್ಮೆಂಟ್ ಆದ್ಮೇಲೆ ದ ಪ್ಲಾಂಟ್ ಎಫ್ಲುಯೆಂಟ್ಸ್, plant in the sense the sewage plant, so effluent is taken for the secondary treatment, biological treatment ಅಂತ ಹೇಳ್ತೀವಿ ನಾವು ಅದನ್ನ. So effluent is constantly agitated mechanically, air pumped into it. ಇವಾಗ ಅದನ್ನ ಎಜಿಟೇಟ್ ಮಾಡ್ತಾರೆ ಮೆಕ್ಯಾನಿಕಲಿ. ವಿ ಆರ್ ಜಸ್ಟ್ ಗೋಯಿಂಗ್ ಟು ಪಂಪ್ ಇಟ್. ಸೊ ಅಂದ್ರೆ ಆಕ್ಸಿಜನೇಟೆಡ್ ಮಾಡ್ತಾ ಇದೀವಿ. ಇಟ್ ಅಲೌಸ್ ವಿಗರಸ್ ಗ್ರೋತ್ ಆಫ್ ಏರೋಬಿಕ್ ಮೈಕ್ರೋಬ್ಸ್ ಕಾಲ್ಡ್ ಫ್ಲಾಕ್ಸ್. ಈಗ ಫ್ಲಾಕ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಮೈಕ್ರೋಬ್ಸ್ use oxygen to reduce the organic matter, that is called body, you know that. So microorganisms using the oxygen to reduce the organic substances or to decompose the organic substances. So to reduce the bod, effluent passed into the settling tank where the bacterial flocks allowed to sediment, when this is called active sludge. So ಇವಾಗ ಅದು active sludge ಆಗುತ್ತೆ ಸೆಡಿಮೆಂಟ್ ಆದಾಗ, active ಏನಿದು ಫ್ಲಾಕ್ಸ್ ಗಳೆಲ್ಲ. Next, small part of the activated sludge pumped back to the aerobic tank. ಮತ್ತೆ ಫ್ಲಾಕ್ ಬೇಕು ಇವಾಗ ನಮಗೆ, ಯಾಕೆ? ಸೊ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳಿದ್ರೆ ದಟ್ ಈಸ್ ಹ್ಯಾವಿಂಗ್ ದ ಫ್ಲಾಕ್ ಏರೋಬಿಕ್ ಮಾಡೋದಕ್ಕೆ. ಸೊ ಆಫ್ಟರ್ ದಾಟ್, ಸೊ ಇನಾಕ್ಯುಲಮ್ಸ್ and the remaining part is pumped into the large tank called anaerobic sludge digester. And finally, other kinds of anaerobically growth bacteria digest the bacteria. Okay, digest the bacteria, and the fungi in sludge bacteria produce mixture of gases, methane, hydrogen sulfide and carbon dioxide. You know, they are the combustible. ಸೊ ಅಲ್ಲಿಂದ ನಾವೇನ್ ಮಾಡ್ಬೋದು? ಇವಾಗ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಸೊ ಇದು ಏನಾಗ್ತಾ ಇದೆ ಇವಾಗ? ಹೌ ಮೈಕ್ರೋಬ್ಸ್ ಆರ್ ವೆರಿ ಯೂಸ್ಫುಲ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಹೇಗಾಗುತ್ತೆ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ, ಎಸ್ ಇಲ್ಲಿ ಇಷ್ಟೆಲ್ಲ ಕೊಟ್ಬಿಟ್ಟಿದ್ದೀನಿ. ಇವಾಗ ಇದ್ರ ಅರ್ಥ ಇದೇ ತರ ಕೇಳಬೇಕು ಅಂತ ಏನಿಲ್ಲ. ದೇ ಮೇ ಆಸ್ಕ್ ಇಂಡೈರೆಕ್ಟ್ಲಿ 3 ಇಂಡೈರೆಕ್ಟ್ ಆಗಿ 3 ಗ್ರೂಪ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಎಕ್ಸಾಂಪಲ್, ನೇಮ್ ದ ಮೈಕ್ರೋಬ್ ವಿಚ್ ವಿ ಹ್ಯಾವ್ extract the citric acid. Citric acid is extracted from the Aspergillus niger. Acetic acid, Acetobacter aceti. Butyric acid, Clostridium butylicum. Lactic acid, Lactobacillus species. That's it. Okay. So from which bacteria we are extracting the lactic acid? Lactobacillus species. From which microorganism we are extracting the acetic acid? Acetobacter aceti. ಈ ತರ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ, ಸೊ ದೀಸ್ ಆರ್ ದ ಯೂಸಸ್, ಫಂಕ್ಷನ್ ಇಂಪಾರ್ಟೆಂಟ್. ಎನ್ಸೈಮ್ಸ್ ಗಳು ಯಾವ್ದು? 3 ಎನ್ಸೈಮ್ ಕೊಟ್ಟಿದ್ದಾರೆ, ಲಿಪೈಸ್, ಪೆಕ್ಟಿನೇಸ್ ಅಂಡ್ ಪ್ರೋಟಿಯೇಸ್. ಸೊ ಕಾಮನ್ಲಿ ದೇ ವಿಲ್ ಆಸ್ಕ್ ದ ಸ್ಟ್ರೆಪ್ಟೋಕೈನೇಸ್. ಲುಕ್ ಅಟ್ ಹಿಯರ್, ದ ಲಿಪೇಸ್ used in detergent formulation helps to remove the oily stain from the laundry. ಅದು ಲಿಪೇಸ್ ಆಯ್ತು. ನೆಕ್ಸ್ಟ್ ಪೆಕ್ಟಿನೇಸ್ ಮತ್ತೆ ಪ್ರೋಟಿಯಸ್ ಬಂದ್ರೆ used clarifying the bottled juice. ಆ ಪಲ್ಪ್ ಗಳನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ಸ್ಟ್ರೆಪ್ಟೋಕೈನೇಸ್ ಈಸ್ ಯೂಸ್ಡ್ ಆಸ್ ಎ ಕ್ಲಾಟ್ ಬಸ್ಟರ್. ಸೊ ಕ್ಲಾಟ್ ಬಸ್ಟರ್ ಆಗಿ ಯೂಸ್ ಮಾಡ್ತಾರೆ ಫಾರ್ ರಿಮೂವಲ್ ಆಫ್ ದ ಕ್ಲಾಟ್ ಫ್ರಮ್ ದ ಬ್ಲಡ್ ವೆಸಲ್. ಸೊ ಆಫ್ ಪೇಷಂಟ್ ಹೂ ಹ್ಯಾವ್ ಅಂಡರ್ಗಾನ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್. ಕ್ಲಾಟ್ ಬಸ್ಟರ್ ಯಾವುದು? ಸ್ಟ್ರೆಪ್ಟೋಕೈನೇಸ್. ಇನ್ನೊಂದು ಸ್ಟ್ಯಾಟಿನ್, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಡೋಣ ಇವಾಗ. ಸೈಕ್ಲೋಸ್ಪೋರಿನ್ ಎ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್, used as a immunosuppressive agent in organ transplant patients. So name the molecule which is extracted from the Trichoderma polysporum used in immunosuppressive agent, as suppressive agent ಅಂತ ಕೇಳಿದಾಗ cyclosporin. Statin, Monaskis purpureus ಇಂದ ಯೂಸ್ ಮಾಡೋದು. It has a used as a blood cholesterol lowering agent. Used as a blood cholesterol lowering agent. ಯಾವುದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ? One is the streptokinase, clot buster. Second one is cyclosporin. We are using it as a immunosuppressive agent. And last one is statin, and that is used as a blood cholesterol lowering agent. I hope you got this.
Yes. Next, write the method to introduce the alien DNA into the host cell. Alien DNA into the host competency ಅಂತ ಹೇಳ್ತೀವಿ. The cell made competent by following method. ಎರಡೇ ಮೆಥಡ್, ಕೆಮಿಕಲ್ ಮೆಥಡ್ ಅಂಡ್ ಫಿಸಿಕಲ್ ಮೆಥಡ್. In chemical method ಏನು ಮಾಡ್ತಾರೆ? The cell treated with a specific concentration of the divalent cation such as a calcium to increase the pore size in the cell wall. ಬ್ಯಾಕ್ಟೀರಿಯಾಗಳನ್ನ ಸೊ ಇನ್ಕ್ಯುಬೇಟ್ ಮಾಡ್ತಾರೆ ಹೈ ಟೆಂಪರೇಚರ್ ಅಲ್ಲಿ ಮತ್ತೆ ಐಸ್ ಕ್ಯೂಬ್ ಅಲ್ಲಿ, ಹೈ ಟೆಂಪರೇಚರ್ ಅಲ್ಲಿ ಐಸ್ ಕ್ಯೂಬ್ ಅಲ್ಲಿ. ಸೊ ವಿತ್ ದ ಹೆಲ್ಪ್ ಆಫ್ ಅ ಡೈವೇಲೆಂಟ್ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಆಫ್ ಡೈವೇಲೆಂಟ್ ಸಚ್ ಆಸ್ ಎ ಕೆಟಯಾನ್, ಸಾರಿ ಕ್ಯಾಲ್ಸಿಯಂ. ಸೊ ಅವಾಗ ಬ್ಯಾಕ್ಟೀರಿಯಾ ಅದು ಪೋರ್ ಸೈಜ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ದೇ ಆರ್ ರೆಡಿ ಟು ಟೇಕ್ ಅಪ್ ದ ಏಲಿಯನ್ DNA. ದಿಸ್ ಈಸ್ ಕಾಲ್ಡ್ ಕಾಂಪಿಟೆನ್ಸಿ. ನೌ ದ ಬ್ಯಾಕ್ಟೀರಿಯಾ ಬಿಕಮ್ ಕಾಂಪಿಟೆಂಟ್. Now, next second one, physical method, micro injection method. They're directly injecting that alien DNA into the animal cell. Direct ಆಗಿ ಮಾಡ್ತಾರೆ. So next ಅದಾದ್ಮೇಲೆ ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್. ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್ ಎರಡು ಒಂದೇನೆ. These cells are bombarded with a high velocity of microparticles of gold and tungsten coated with DNA. DNA ನ ಟಂಗ್ಸ್ಟನ್ ಮತ್ತೆ ಗೋಲ್ಡ್ ಜೊತೆ ಕೋಟಿಂಗ್ ಮಾಡ್ಬಿಟ್ಟು ಹೈ ಸ್ಪೀಡ್ ಅಲ್ಲಿ ಏನ್ ಮಾಡ್ತಾರೆ? ಅದನ್ನ ಬಂಬಾರ್ಡ್ ಮಾಡ್ತಾರೆ. So at the speed so that enters into the cell ಒಳಗಡೆ ಎಂಟರ್ ಆಗುತ್ತೆ. So these are nothing but the method which we are using to make the bacteria or any cell into the competent. Okay, so you need to remember. Next, name or mention 4 tools required for the recombinant DNA technology. 4 recombinant DNA technology ಯೂಸ್ ಮಾಡೋ ಟೂಲ್ಸ್ ಗಳು ಯಾವ್ಯಾವುದು? So very important, restriction enzymes. We know that endonucleases, exonucleases, ligases which joins host cell or organisms, to cultivate that. So polymerase enzyme to initiate that, and vector. So vector ಅನ್ನು ಕ್ಯಾರಿ ಮಾಡೋದಕ್ಕೆ ವೆಕ್ಟಾರ್ ನ ಯೂಸ್ ಮಾಡ್ತೀವಿ. ಪ್ಲಾಸ್ಮಿಡ್ ಆಗಿ ಯೂಸ್ ಮಾಡ್ತೀವಿ. ಮೋಸ್ಟ್ ಆಗಿ ಯೂಸ್ ಮಾಡೋದು ಪ್ಲಾಸ್ಮಿಡ್ಗಳು. ನೆಕ್ಸ್ಟ್, ಎಕ್ಸ್ಪ್ಲೈನ್ 5 benefits of creating transgenic animals. Most commonly asked question, frequently asked question. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಇಂದ ಏನು ಯೂಸ್ ಆಗುತ್ತೆ? ಹ್ಯೂಮನ್ ಬೆನಿಫಿಟ್ಸ್ಗಳು. ಸೊ ನೋಡಿ ಇಲ್ಲಿ, ಸ್ಟಡಿ ಆಫ್ ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್. ಓಕೆ, ಸ್ಟಡಿ ಆಫ್, ನೋಡಿ ಅದಕ್ಕೆ ಹೇಳಿದ್ದು, ವೈಲ್ ರೈಟಿಂಗ್ ದಿಸ್ ಕೈಂಡ್ ಆಫ್ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವೆಶ್ಚನ್ ಯು ನೀಡ್ ಟು ಅಂಡರ್ಲೈನ್ ದ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ಇದೇ ಇಂಪಾರ್ಟೆಂಟ್. ಸ್ಟಡಿ ಆಫ್ ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್, ಸ್ಟಡಿ ಆಫ್ ಡಿಸೀಸಸ್ to obtain useful biological product. Next, here ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್ ಅಂಡ್ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್. ಅದನ್ನ ಈಗ ಎಕ್ಸ್ಟ್ರಾ ಎಕ್ಸಾಂಪಲ್ ಕೊಟ್ಟು ಬರಿಬೇಕು. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ವೆರಿ ಯೂಸ್ಫುಲ್ ಟು ಸ್ಟಡಿ ದ ಜೀನ್ ರೆಗ್ಯುಲೇಷನ್. ದಟ್ಸ್ ಇಟ್. ಸೆಕೆಂಡ್ ಒನ್, study of diseases. Some of the diseases just like cancer, cystic fibrosis, rheumatoid arthritis and Alzheimer's diseases which we can study. So with the help of transgenic animals. To obtain the useful biological products, the first transgenic cow is called Rosie. Right? So that is able to produce some milk which is similar to the human, right? That is called alpha-lactalbumin. Alpha-lactalbumin. And you know also the protein. So what is that? Alpha-1 antitrypsin. It is used as a treatment for emphysema. So that is nothing but alpha-1 antitrypsin used in emphysema. Milk contained the human alpha-lactalbumin and was more nutritionally balanced for the human babies than natural cow milk. Okay, ಎರಡು ವರ್ಡ್ ನೆನಪಿಟ್ಕೊಂಡಿರಬೇಕು. alpha-1 antitrypsin and also alpha-lactalbumin. Next, transgenic mice, you know that they are developed to test the safety of vaccines before being used on human beings. ನಾವು ನೋಡೋದನ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ಬಂದಾಗ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ಮೇಡ್ ಟು ಕ್ಯಾರಿ ಜೀನ್ಸ್. ಅವುಗಳನ್ನ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮೇಕ್ ದೆಮ್ ಮೋರ್ ಸೆನ್ಸಿಟಿವ್ ಟು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ದ್ಯಾನ್ ದ ನಾನ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೊ ದೀಸ್ ಆರ್ ದ ವೆರಿ ಯೂಸ್ಫುಲ್ ಬೆನಿಫಿಟ್ಸ್ ಆಫ್ the transgenic animals. What are biopiracy? Biopiracy ಅಂತ ಹೇಳಿದ್ರೆ ಏನು? Explain it with reference to the basmati rice. ಕಾಮನ್ ಆಗಿ ಕೇಳಿರೋದು. ಡೆಫಿನೇಷನ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಸೂಪರ್ ಆಗಿದೆ. ಏನದು? Biopiracy is defined as the use of bio-resources by multinational companies and other organization without proper authorization. ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳದೆ, ಆಥರೈಸೇಷನ್ ತೆಗೆದುಕೊಳ್ಳದೆ ಮಲ್ಟಿನ್ಯಾಷನಲ್ ಕಂಪನಿಗಳು, ಅದರ್ ಆರ್ಗನೈಸೇಷನ್ಗಳು ಬಯೋಸ್ ರಿಸೋರ್ಸಸ್ ಗಳನ್ನ ಯೂಸ್ ಮಾಡೋದು ಫ್ರಮ್ ದ ಕಂಟ್ರೀಸ್ ಅಂಡ್ ದ ಕನ್ಸರ್ನ್ಡ್ ಪೀಪಲ್ ವಿತೌಟ್ ಕಾಂಪನ್ಸೇಟರಿ ಪೇಮೆಂಟ್. ಯಾವುದೇ ತರ ದುಡ್ಡು ಕೊಡದೆ
ಓಕೆನಾ. ಸೊ ಇದನ್ನ ಪೈರಸಿ, ಬಯೋಪೈರಸಿ ಅಂತ ಹೇಳ್ತೀವಿ. ಅದಾದ್ಮೇಲೆ ಬಾಸ್ಮತಿ ರೈಸ್ಗೆ ಯಾವ ತರ ರಿಲೇಟೆಡ್ ಮಾಡ್ತೀವಿ ನಾವು? ಬಾಸ್ಮತಿ ರೈಸ್ ಇಸ್ ಆನ್ ಇಂಡಿಜಿನಸ್ ಕ್ರಾಪ್ ಆಫ್ ಇಂಡಿಯಾ, ಬಟ್ ಇಟ್ ವಾಸ್ patented by an American company called 𝐼𝐀𝐃 Incorporation in 1997. See, biopiracy ಆಯ್ತು ಅಲ್ಲಿ. So actually this was an indigenous rice. We have to take the patent, but American company called 𝐼𝐶Tech Incorporation has taken the patent in the year 1997. So this is an example for the biopiracy. Okay, I don't know whether Americans are studying the same or not. Next, how humans are adapted to live in high altitude. Explain. Humans ಗಳು high altitude ಅಲ್ಲಿ, ಅತಿ ಎತ್ತರದಲ್ಲಿ ಮೌಂಟೇನ್ಸ್ ಗಳು ಹೇಗೆ ಅವರು ಬದುಕ್ತಾರೆ? What are the modifications happened in their body? ಏನಾಗಿರುತ್ತೆ ನೋಡಿ ಇಲ್ಲಿ. The people living in high altitude compensate low oxygen by increasing the number of or production of RBCs. RBCs ಗಳು ಜಾಸ್ತಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ RBCs ಗಳು 4.5 to 5.5 ಮಿಲಿಯನ್ ಇದೆ, ಅದರಲ್ಲಿ ಜಾಸ್ತಿ ಇರುತ್ತೆ ಇವಾಗ. ಓಕೆ, ಟು ಕಾಂಪನ್ಸೇಟ್ ದಟ್ ಬೈಂಡಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್ ಡಿಕ್ರೀಸಸ್ ಅಂಡ್ ಬ್ರೀದಿಂಗ್ ರೇಟ್ ಇನ್ಕ್ರೀಸಸ್. ಓಕೆ, ನಾವು 17 ಟೈಮ್ ಮ್ಯಾಕ್ಸಿಮಮ್ ಆಗಿ ಬ್ರೀತ್ ಮಾಡಿದ್ರೆ ಅವ್ರು ಸ್ವಲ್ಪ ಜಾಸ್ತಿ ಬ್ರೀತ್ ಮಾಡ್ತಾರೆ ಟು ಟೇಕ್ ಅಪ್ ದ ಆಕ್ಸಿಜನ್ ವಿಚ್ ಈಸ್ ವೆರಿ ಲೆಸ್ ಇನ್ ದ ಅಟ್ಮಾಸ್ಫಿಯರ್ ರೈಟ್ ನೌ. ನೆಕ್ಸ್ಟ್, people living in high altitudes of Himalaya have higher RBC count or total hemoglobin than the people having the in plain. Normal ಆಗಿ ನಾವು ಪ್ಲೇನ್ ಅಲ್ಲಿ ಇರ್ತೀವಲ್ಲ, ನಮಗಿಂತ ಅಲ್ಲಿ ಜನಗಳಲ್ಲಿ RBC ಕೌಂಟ್ ಮತ್ತೆ ಹಿಮೋಗ್ಲೋಬಿನ್ ಕೌಂಟ್ ಎರಡು ಕೂಡ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ದೀಸ್ ಆರ್ ದ ಸಮ್ ಅಡಾಪ್ಟೇಷನ್ಸ್ ದೇ ಹ್ಯಾವ್ ಮೇಡ್ ಟು ಲಿವ್ ಇನ್ ದ ಹೈ ಆಲ್ಟಿಟ್ಯೂಡ್. ಓಕೆ, ನೆಕ್ಸ್ಟ್ ಈಗ ವಾಟ್ ಇಸ್ ಕಮೆನ್ಸಾಲಿಸಮ್? ಕೆಲವು ಸಿಂಪಲ್ ಆಗಿರೋ ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಇದೀವಿ. ಇವಾಗ ನಾವು ಕಮೆನ್ಸಾಲಿಸಮ್ ಅಂತ ಹೇಳಿದ್ರೆ ಏನು? ಇಂಪಾರ್ಟೆಂಟ್ ಎಕ್ಸಾಂಪಲ್. ಮ್ಯೂಚುವಲಿಸಮ್ ಅಂದ್ರೆ ಏನು? ಎಕ್ಸಾಂಪಲ್ ಅಷ್ಟೇ. ಕಮೆನ್ಸಾಲಿಸಮ್ ಅಂತ ಹೇಳಿದ್ರೆ ಏನು? ಎಕ್ಸಾಂಪಲ್ ಕೊಡಿ 4 ಅಂತ ಕೇಳಿದ್ದಾರೆ. ಡೆಫಿನೇಷನ್ಗೆ 1 ಮಾರ್ಕ್ ಅಂಡ್ 4 ಮಾರ್ಕ್ಸ್ ಫಾರ್ ಯುವರ್ ಎಕ್ಸಾಂಪಲ್. ಕಮೆನ್ಸಾಲಿಸಮ್ ಅಂತ ಹೇಳಿದ್ರೆ ಇಟ್ ರೆಫರ್ ಟು ದ ಇಂಟ್ರಾಕ್ಷನ್ ಬಿಟ್ವೀನ್ ದ 2 ಸ್ಪೀಶೀಸ್ ವೇರ್ ಒನ್ ಸ್ಪೀಶೀಸ್ ಬೆನಿಫಿಟೆಡ್ ಅಂಡ್ ಅದರ್ ಈಸ್ ನೇದರ್ ಬೆನಿಫಿಟೆಡ್ ನಾರ್ ಬೆನಿಫಿಟೆಡ್, ಸಾರಿ ನೇದರ್ ಹಾರ್ಮ್ಡ್ ನಾರ್ ಬೆನಿಫಿಟೆಡ್. ಅಂದ್ರೆ one organism is getting benefited plus another one is zero, it is neither harmed nor benefited, ಅದಕ್ಕೆ ತೊಂದರೆನೂ ಆಗಲ್ಲ ಬೆನಿಫಿಟ್ ಆಗಲ್ಲ. ಸೊ ಅದು ಕಮೆನ್ಸಾಲಿಸಮ್. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ an orchid growing as an epiphyte on mango tree, ಆರ್ಕಿಡ್ ಪ್ಲಾಂಟ್ ಮ್ಯಾಂಗೋ ಟ್ರೀ ಮೇಲೆ ಬೆಳೀತಾ ಇದೆ. it doesn't cause any harmful effect for the or on the mango tree. ಮ್ಯಾಂಗೋ ಟ್ರೀ ಏನು ತೊಂದರೆ ಆಗಲ್ಲ. ಇಟ್ ಜಸ್ಟ್ ಟೇಕ್ ದ ಸನ್ಲೈಟ್ ವಿಚ್ ಇಸ್ ನಿಯರೆಸ್ಟ್. ಓಕೆ, ಅದ್ರ ಮೇಲೆ ಮರದ ಮೇಲ್ಗಡೆ ಬೀಳೋದ್ರಿಂದ ಸನ್ಲೈಟ್ ಡೈರೆಕ್ಟ್ ಆಗಿ ಬೀಳುತ್ತೆ. ಅಂಡ್ ಆಲ್ಸೋ ಟೇಕ್ ದ ವಾಟರ್ ಫ್ರಮ್ ದ ಮ್ಯಾಂಗೋ ಟ್ರೀ. ಯಾವುದೇ ತರ ತೊಂದರೆ ಆಗಲ್ಲ. ಓಕೆ, ಅಥವಾ ಅದರಲ್ಲಿ ಕೆಲವು ಹೈಗ್ರೋಸ್ಕೋಪಿಕ್ ಏನಿರುತ್ತೆ, ರೂಟ್ಸ್ಗಳಿರುತ್ತೆ, ವೆಲಮನ್, ದೇ ಅಬ್ಸಾರ್ಬ್ ದ ವಾಟರ್ ಫ್ರಮ್ ದ ಅಟ್ಮಾಸ್ಫಿಯರ್. ಸೊ ದಟ್ ಈಸ್ ದ ಒನ್. ಬರ್ನಾಕಲ್ಸ್ ಗ್ರೋಯಿಂಗ್ ಆನ್ ದ ಬ್ಯಾಕ್ ಆಫ್ ವೇಲ್. ವೇಲ್ನ ಮೇಲ್ಭಾಗದಲ್ಲಿ ನೀವು ಚಿಕ್ಕ ಚಿಕ್ಕ ರೌಂಡ್ ಆಲ್ಮೋಸ್ಟ್ ಬ್ರೌನ್ ಕಲರ್ ಪಾರ್ಟಿಕಲ್ಸ್ ನೋಡಿರ್ತೀರಾ, ಅದು ಬರ್ನಾಕಲ್ಸ್. These barnacles, they are growing on the back of whale, so that is very helpful for the barnacles to travel from one place to another place and also in search of food. ಹೋಗುತ್ತೆ. ಬಟ್ ಇದರಿಂದ ಬ್ಲೂ ವೇಲ್ಗೆ ಯಾವುದೇ ತರ ತೊಂದರೆ ಆಗಲ್ಲ. ಸೊ ಪ್ಲಸ್ ಅಂಡ್ 0. The egrets are in close association of grazing cattle. ಕ್ಯಾಟಲ್ಗೆ ಈಗ್ರೇಟ್ಸ್ ಗಳಿಂದ ತೊಂದರೆ ಆಗಲ್ಲ, ಬೆನಿಫಿಟ್ ಆಗಲ್ಲ. ಬಟ್ ಈಗ್ರೇಟ್ಸ್ ಗಳಿಗೆ ಕ್ಯಾಟಲ್ ಏನಾಗುತ್ತೆ, ಕೆಲವು ಇನ್ಸೆಕ್ಟ್ಗಳು ಸಿಗುತ್ತೆ. ಕ್ಯಾಟಲ್ ಆರ್ ಗ್ರೇಸಿಂಗ್, ದೇ ಸ್ಕ್ಯಾಟರ್ ದ ಬುಷಸ್. ಬುಷ್ಗಳನ್ನ ಸ್ಕ್ಯಾಟರ್ ಮಾಡುತ್ತೆ. ಸೊ ಡ್ಯೂರಿಂಗ್ ದಟ್ ಸಮ್ ಆಫ್ ದ ಇನ್ಸೆಕ್ಟ್ಸ್ ವಿಲ್ ಸ್ಕ್ಯಾಟರ್ಡ್ ಔಟ್. ಸೊ ಫೈನಲಿ ದೇ ಪಿಕ್ಡ್ ಅಪ್ ದ egrets. Okay, sea anemone and this clownfish. Clownfishes, you know that they are look like this one, tentacles ತರ ಈ ತರ ಇರುತ್ತೆ ಹಿಂಗೆ. Okay, sea anemones they are present, so in between them, ಈ tentacles ಮಧ್ಯದಲ್ಲಿ ಏನಾಗಿರುತ್ತೆ, sea anemones ಗಳು ಇರುತ್ತೆ ಈ ತರ. Okay, they hide inside the sea anemone. ಹೈಡ್ ಆಗುತ್ತೆ. ಇದರಿಂದ sea anemone ಏನೋ ತೊಂದರೆ ಆಗಲ್ಲ, but they are getting the protection. ಯಾಕೆಂದ್ರೆ they have ability to produce the chemical, so ಫಾರ್ ದ ಪ್ರಿಡೇಟರ್. ಬಟ್ ಇದು ಏನಾಗುತ್ತೆ, ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರುತ್ತೆ. ಓಕೆ, ಹೈಡ್ ಆಗುತ್ತೆ. ಸೊ ಹಾಗಾಗಿ ಆರ್ಕಿಡ್ ಆನ್ ಮ್ಯಾಂಗೋ ಟ್ರೀ, ಬರ್ನಾಕಲ್ಸ್ ಆನ್ ದ ಬ್ಯಾಕ್ ಆಫ್ ವೇಲ್, ಈಗ್ರೇಟ್ಸ್ ಅಸೋಸಿಯೇಟ್ ವಿತ್ ದ ಗ್ರೇಸಿಂಗ್ ಕ್ಯಾಟಲ್, ಸಿ ಅನೆಮೋನ್ ಅಂಡ್ ದ ಕ್ಲೌನ್ ಫಿಶ್ ಆರ್ ದ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್. ಇನ್ನೊಂದು ಮ್ಯೂಚುಯಾಲಿಸಮ್ ಇದೆ ನೋಡಿ ಇಲ್ಲಿ. ಇಷ್ಟೆಲ್ಲ ಬರಿಬೇಕು ಸರ್, ನಿಮ್ಗೆ ಏನಿಲ್ಲ, ಇದೊಂದು ವರ್ಡ್ ಗೊತ್ತಿದ್ರೆ ನೀವೇ ಬರೆದು ಬಿಡ್ತೀರಾ. ಓಕೆ, ಸೊ ಏನದು
ಮ್ಯೂಚುಯಲಿಸಮ್ ಅಂದ್ರೆ ಏನು, ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳಿದ್ದಾರೆ. ಮ್ಯೂಚುಯಲಿಸಮ್ ಅಲ್ಲಿ ಇವಾಗ ಪ್ಲಸ್ ಪ್ಲಸ್ ಇರುತ್ತೆ. ಸೊ 2 organisms are getting benefit. So you can see the referred to as a interspecific interaction in which both the interacting species are benefited. Both are getting benefited. First one is lichens. Explain ಮಾಡಬೇಕಾ? ಈಗ ನಿಮಗೆ ಗೊತ್ತಿರುತ್ತೆ, ಅಂದ್ರೆ ನಾವು ಎಲ್ಲ ಹೆಂಗ್ ನೆನ್ಪಿಟ್ಕೊಬೇಕು ಅಂತ. Simple lichens are the mutual association of the fungus and the algae. Fungus provide the nutrients, I mean the minerals as well as the water. Fungus provide the food to the algae provides the food to the fungus. So ಅಂದ್ರೆ ಒಂದು ಫೋಟೋಸಿಂಥೆಟಿಕ್ ಆಗಿರುತ್ತೆ, ಇನ್ನೊಂದು ನಾನ್ ಫೋಟೋಸಿಂಥೆಟಿಕ್ ಆಗಿರುತ್ತೆ, ಎರಡು ಒಟ್ಟಿಗೆ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ mycorrhiza, as we said, the symbiotic association of the fungus with the roots of higher plants. ಸೊ ಅಲ್ಲಿ ಇದಕ್ಕೆ ಪ್ಲೇಸ್ ಅನ್ನ ಕೊಟ್ಟಿದೆ, ಯಾವುದಕ್ಕೆ? ಮೈಕ್ರೋರೈಸಾ ಆಗಿ ರೂಟ್ಸ್ ಆಫ್ ದ ಪ್ಲಾಂಟ್ಸ್. ಸೊ ಮೈಕ್ರೋರೈಸಾ ಏನ್ ಮಾಡುತ್ತೆ, ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಫಾಸ್ಫರಸ್ ಅನ್ನ ಪ್ರೊವೈಡ್ ಮಾಡುತ್ತೆ. Plant and animal relationship, we can easily write about the pollination. Plants need animals, insects for the pollination. So again, plants ಗಳಿಂದ animals ಗೆ ಸಿಗುತ್ತೆ, yes, food ಸಿಗುತ್ತೆ, ರಿವಾರ್ಡ್ ಗಳ ರೂಪದಲ್ಲಿ ನೆಕ್ಟಾರ್ ಮತ್ತೆ ಪೋಲನ್ ಗ್ರೈನ್ಸ್ ಗಳು ಸಿಗುತ್ತೆ. ಸೊ sexual deceit. ಸೊ one mark question ಕೇಳ್ತಾರೆ ಇದನ್ನ, where you can observe that we can observe male B pseudocopulates with it, and during this process process of pseudocopulation, the pollen grains are dusted on the body of the male bee. Some of the female flower in orchid plant, they look like of the female honeybee. ಹಾಗೆ ಕಾಣಿಸುತ್ತೆ. When the male honeybee approaches the flower, just by interpreting it is a female one, ಬಂದಾಗ ಏನಾಗುತ್ತೆ, ಸೊ that is going to be dusted the pollen grain. ಸೊ ಅದ್ರ ಮುಖಾಂತರ ಏನಾಗುತ್ತೆ, ಅದು ಪಾಲಿನೇಷನ್ ಆಗುತ್ತೆ. Sexual deceit, it's a pseudocopulation. Pseudo means false. The male is coming for the copulation, but the copulation is not happening. Okay, so these are the examples for what? Mutualism. Now, what is decomposition? Explain the steps involved in decomposition. Decomposition ಅಂತ ಹೇಳಿದ್ರೆ ಏನು, ಅದರಲ್ಲಿ ಬರೋ ಸ್ಟೆಪ್ಸ್ ಗಳು ಯಾವ್ಯಾವುದು ನೆನ್ಪಿಟ್ಕೊಂಡಿರ್ಬೇಕು. And that is nothing but the process of breakdown of complex organic substances into simple inorganic substances called decomposition or decomposers. ಸೊ ಇವಾಗ ಸ್ಟೆಪ್ಸ್ಗಳು ಈಸಿಯಾಗಿ ನೆನ್ಪಿಟ್ಕೊಬಹುದು. ಏನೇನಿದೆ? ಎಸ್, ದಟ್ ಈಸ್ ನಥಿಂಗ್ ಬಟ್ ಫ್ರಾಗ್ಮೆಂಟೇಶನ್, ಲೀಚಿಂಗ್, ಕೆಟಬಾಲಿಸಮ್, ಹ್ಯೂಮಿಫಿಕೇಶನ್ ಅಂಡ್ ಮಿನರಲೈಸೇಷನ್. ಆ ವರ್ಡ್ ಅನ್ನ ಎನ್ಕೋಡ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ರೈಟ್ ದ ಡೆಫಿನೇಷನ್ಸ್. ಫ್ರಾಗ್ಮೆಂಟೇಶನ್ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ಆಫ್ ಡಿಟ್ರಿಟಸ್, ಬ್ರೇಕ್ ಆಗ್ತಾ ಇದೆ. ಲೀಚಿಂಗ್, ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಗೋ ಡೌನ್ ಇನ್ ಟು ದ ಸಾಯಿಲ್ ಹರೈಸನ್ ಅಂಡ್ ಗೆಟ್ ಪ್ರಿಸಿಪಿಟೆಡ್ ಆಸ್ ಎ ಅನ್ಸಾಲ್ಯುಬಲ್ ಸಾಲ್ಟ್, ಹಾಗೆ ಉಳ್ಕೊಳ್ಳುತ್ತೆ, ಲೀಚಿಂಗ್ ಆಗ್ತಾ ಇದೆ. ಕೆಟಬಾಲಿಸಮ್ ಮತ್ತೆ ಬ್ರೇಕ್ ಡೌನ್ ಆಗ್ಬೇಕು. ಇವಾಗ ಡಿಗ್ರೇಡೆಡ್ detritus into converted into simpler inorganic substances by the enzymatic activity. This is very important. Catabolism ಆಗ್ತಾ ಇರೋದು enzymatic activity ಇಂದ. Next, humification. Now look at this word. The dark colored amorphous substance called humus is being formed, highly resistant to microbial action and undergoes decomposition to an extremely slow rate. ನಿಧಾನವಾಗಿ decomposition ಆಗುತ್ತೆ humification. Mineralization, the process by which the humus is further degraded by some microbes to release the inorganic nutrients, is called mineralization. See, what are the different steps involved in the decomposition? Yes, they are commonly called fragmentation, leaching, catabolism, humification and mineralization. Okay, next, explain the primary succession on water. Primary succession ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಪ್ರೈಮರಿ ಪ್ರೊಡಕ್ಟಿವಿಟಿ, ಸೆಕೆಂಡರಿ ಪ್ರೊಡಕ್ಟಿವಿಟಿ ಎಲ್ಲಿ ಬಂತು ಅಂತ ನೆನಪಿದೆಯಾ ನಿಮಗೆ? ಸೊ ವಿ ಹ್ಯಾವ್ ಸ್ಟಡಿಡ್ ದಟ್. ಪ್ರೈಮರಿ ಪ್ರೊಡಕ್ಟಿವಿಟಿ, ಸೆಕೆಂಡರಿ ಪ್ರೊಡಕ್ಟಿವಿಟಿ, ಪ್ಲಾಂಟ್ಸ್ ಇಂದ ಎಷ್ಟು ಬಂತು, ಸೊ ಅನಿಮಲ್ಸ್ಗಳಿಗೆ ಹೋದ್ಮೇಲೆ ಎಷ್ಟು ಉಳ್ಕೊಂತು ಅಂತ ಹೇಳ್ಬಿಟ್ಟು ನೆಟ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅದೆಲ್ಲ ಓದಿರಬೇಕು. ಸೊ ಅದ್ರ ಜೊತೆಗೆ ಇವಾಗ ಪ್ರೈಮರಿ ಸಕ್ಸೆಷನ್ ಇದು ಬೇರೆ. ಓಕೆ, ದ ಪಯೋನಿಯರ್ ಸ್ಪೀಶೀಸ್ ಆರ್ phytoplanktons. Pioneer species, invasive species, they are called phytoplanktons. The phytoplanktons are replaced by the free floating angiosperms. ನಿಧಾನವಾಗಿ ಫ್ರೀ ಫ್ಲೋಟಿಂಗ್ angiosperms ಗಳು ಆಗುತ್ತೆ. ನೆಕ್ಸ್ಟ್, then rooted angiosperms invade sedges, grasses and also finally the trees. ನಿಧಾನವಾಗಿ ಏನಾಗ್ತಾ ಹೋಗುತ್ತೆ, ರೂಟ್ ಪ್ಲಾಂಟ್ಸ್ಗಳು ರೂಟೆಡ್ ಟ್ರೀಸ್ಗಳು ಡೆವಲಪ್ ಆಗ್ತಾ ಹೋಗುತ್ತೆ. At last, the stable climax
ಫಾರೆಸ್ಟ್ ಇಸ್ ಫಾರ್ಮ್ಡ್, ಒಂದು ಫಾರೆಸ್ಟ್ ಫಾರ್ಮೇಶನ್ ಆಗುತ್ತೆ. ಆನ್ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಈಸ್ ಕನ್ವರ್ಟೆಡ್ ಇನ್ ಟು ಮೀಸಿಕ್ ಹ್ಯಾಬಿಟ್ಯಾಟ್. ನೀರಿರೋದು ಇವಾಗ ಏನಾಗುತ್ತೆ, ನೀರು ಇಲ್ಲದೆ ಇರೋ ತರ ಆಗ್ತಾ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಪ್ರೈಮರಿ ಸಕ್ಸೆಷನ್ ಇನ್ ವಾಟರ್. ನೀರಿನಲ್ಲಿ ಯಾವ ತರ ಸಕ್ಸೆಷನ್ ಆಗುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಹಿಯರ್ ಎಕ್ಸ್ಪ್ಲೈನ್ ದ ಫಾಸ್ಫರಸ್ ಸೈಕಲ್ ವಿತ್ ದ ಹೆಲ್ಪ್ ಆಫ್ ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್. ನೋ ನೀಡ್ ಟು ರಿಮೆಂಬರ್ ದ ಎಕ್ಸ್ಪ್ಲನೇಷನ್, ಯಾಕೆಂದ್ರೆ ಇಲ್ಲೇ ಈ ಹೆಸರಲ್ಲೇ ಹೇಳ್ಬಿಡ್ತಾ ಇದೆ. ಇವಾಗ ಏನಂತ ಬರಿಬಹುದು, ಎಕ್ಸ್ಪ್ಲೇಷನ್ ಬರೀರಿ ಅಂತ ಕೇಳಿದ್ರೆ ಯು ನೋ ದಟ್. ಸೊ ದ ಫಾಸ್ಫರಸ್ ಇಸ್ ಪ್ರೆಸೆಂಟ್ ಇನ್ ಮಿನರಲ್ಸ್. ರಾಕ್ ಈಸ್, ಐ ಮೀನ್ ರಾಕ್ ಅಲ್ಲಿ ಇರುತ್ತೆ. ರಾಕ್ ಮಿನರಲ್ಸ್ ಆರ್ ದ ರಿಸರ್ವಾಯರ್ ಪೂಲ್ ಆಫ್ ದ phosphorus. During weathering of rock, this phosphorus is released into the soil and uptaken by, see a soil solution, uptaken by the plants during photosynthesis. Plants ಗಳು ತೆಗೆದುಕೊಳ್ಳುತ್ತೆ. And finally from producers to consumer. So they are called detritus ಗೆ ಮತ್ತೆ consumer ಗೆ ಹೋಗುತ್ತೆ. And finally decomposing leads to the soil, ಮತ್ತೆ soil ಗೆ ಹೋಗುತ್ತೆ. Cycle complete ಆಗುತ್ತೆ. First weathering of rock ಆಗುತ್ತೆ. Second one uptaken by the plants ಆಗುತ್ತೆ. So through the nutrition to the consumer, litter fall ಮುಖಾಂತರ detritus, decomposition ಮುಖಾಂತರ soil ಹೋಗುತ್ತೆ. This is called phosphorus. Rock minerals, soil solution, producer, consumer, producer, detritus, and all are decomposed. Okay, now here mention the 𝐒𝐕L trait of the biodiversity loss. ಇಲ್ಲಿ ಎರಡು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. 𝐒𝐕L trait 4 ಯಾವ್ಯಾವುದು ಕ್ವಾರ್ಟೆಟ್ ಅಂತ ಹೇಳ್ತಾ ಇದೆ. ಅಲ್ಲಿ ಯಾವ್ಯಾವ್ದಿದೆ? ದ ಹ್ಯಾಬಿಟ್ಯಾಟ್ ಲಾಸ್ ಆರ್ ಫ್ರಾಗ್ಮೆಂಟೇಶನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಏಲಿಯನ್ ಸ್ಪೀಶೀಸ್ ಇನ್ವೇಷನ್, ಕೋ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತಿದ್ದಾರೆ. ಕೋ ಎಕ್ಸ್ಟಿಂಕ್ಷನ್ ಜೊತೆಗೆ ಎಕ್ಸ್ಟಿಂಕ್ಷನ್ ಆಗೋದು. ಒಂದು ಅವುಗಳ ಪ್ಲೇಸ್ ಲಾಸ್ ಆದಾಗ, ಓವರ್ ಎಕ್ಸ್ಪ್ಲಾಯ್ಟೇಷನ್ ತುಂಬಾ ಯೂಸ್ ಮಾಡಿದಾಗ, ಏಲಿಯನ್ ಇನ್ವೇಷನ್ ಸ್ಪೀಶೀಸ್ ಹೊಸ ಸ್ಪೀಶೀಸ್ ಇನ್ವೇಡ್ ಆದಾಗ. ಇದೇ ಇಂಪಾರ್ಟೆಂಟ್ ಕ್ವಶನ್ ಆಗಿ ಕೇಳೋದು. ಕೋ ಎಕ್ಸ್ಟಿಂಕ್ಷನ್ ಇಫ್ ದ ಆರ್ಗ್ಯಾನಿಸಮ್ ವಿಚ್ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್, ಇಫ್ ದ ಹೋಸ್ಟ್ ಈಸ್ endangered, or maybe it is becoming extinct. So another one is also extinct. Adu kuda extinct agutte, co-extinct. Now it's very important. Look at here. Invasion of alien species eliminates the native animal species. Justify the statement by giving any 2 examples. Okay, look at here. Some alien species which introduced into unintentionally, ನಾವು ಡೆಲಿಬರೇಟ್ ಆಗಿ ಮಾಡಿದಾಗ ಅಥವಾ ಡೆಲಿಬರೇಟ್ ಮಾಡಿದಾಗ ಬಿಕಮ್ ಇನ್ವೇಸಿವ್ ಅಂಡ್ ಕಾಸ್ ಹಾರ್ಮ್ಫುಲ್ ಇಂಪ್ಯಾಕ್ಟ್. ಓಕೆ, ಯಾವುದೋ ಒಂದು ಆರ್ಗ್ಯಾನಿಸಮ್ ಅನ್ನ ಎಲ್ಲೂ ಒಂದು ಕಡೆ ಬಿಟ್ಬಿಟ್ಟಾಗ. ಸೊ ಕೆಲವು ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೈಲ್ ಪರ್ಚ್, ಸೊ ಲಾರ್ಜ್ ಪ್ರೆಡೇಟರ್ ಫಿಶ್ ವೆನ್ ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಲೇಕ್ ವಿಕ್ಟೋರಿಯಾ, ಇಂಟ್ರೊಡ್ಯೂಸ್ ಮಾಡಿದಾಗ ಕಾಸ್ ದ ಎಕ್ಸ್ಟೆನ್ಷನ್ ಆಫ್ ದ ಎಕಲಾಜಿಕಲಿ ಯೂನಿಕ್ ಸ್ಪೀಶೀಸ್, ದಟ್ ಈಸ್ ದ ಲೋಕಲ್ ಸ್ಪೀಶೀಸ್ ಕಾಲ್ಡ್ ಸಿಕ್ಲಿಡ್ ಫಿಶ್. ಓಕೆ, ಸೊ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ದ ನೈಲ್ ಪರ್ಚ್ ಇನ್ ದ ವಿಕ್ಟೋರಿಯಾ ಲೇಕ್. And finally, that leads to the extinction of the unique species called cichlid. Invasion of the alien species. Second one, invasive weeds, species like Parthenium, or we can call it as a carrot grass, lantana camera, and Eichhornia, water hyacinth. So cause the environmental damage and posed threat to our native species. Yell nodru Parthenium irutte. See there, that is invading. ಸೊ ಏನ್ ಮಾಡ್ತಾ ಇದೆ, ಅದು ನೇಟಿವ್ ಪ್ಲಾಂಟ್ಸ್ ಗಳನ್ನ ಕಡಿಮೆ ಮಾಡ್ತಾ ಇರುತ್ತೆ, ಎಕ್ಸ್ಟಿಂಕ್ಟ್ ಆಗ್ತಾ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಇಂಟ್ರೊಡ್ಯೂಸಿಂಗ್ ದ ಆಫ್ರಿಕನ್ ಕ್ಯಾಟ್ ಫಿಶ್ ದಟ್ ಈಸ್ ಕಾಲ್ಡ್ ಕ್ಲಾರಿಯಸ್ ಗ್ಯಾರಿಯಪೈನಸ್ ಫಾರ್ ದ ಆಕ್ವಾಕಲ್ಚರ್ ಪರ್ಪಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅದನ್ನ ರಿವರ್ಗಳಿಗೆಲ್ಲ ಬಿಟ್ಬಿಡ್ತಾರೆ ಆಕ್ವಾಕಲ್ಚರ್ ಪರ್ಪಸ್ಗೋಸ್ಕರ. ಬಿಕಾಸ್ ಇಟ್ ವಾಸ್ ನಾಟ್ ಸೋ ಎಕ್ಸ್ಪೆನ್ಸಿವ್ ಆಗಿರಲಿಲ್ಲ. ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಂತಾರೆ. ಬಟ್ ಫೈನಲಿ ಪೋಸಿಂಗ್ ಥ್ರೆಟ್ ಟು ದ indigenous catfishes of Indian river, that is started to consume the indigenous fishes. Okay, so Nile perch ಒಂದು ಎಕ್ಸಾಂಪಲ್, ವಿಕ್ಟೋರಿಯಾ ಲೇಕ್ ಅಲ್ಲಿ ಸಿಕ್ಲಿಡ್ ಫಿಶಸ್ ಗಳು ಲಾಸ್ಟ್ ಆಗುತ್ತೆ. ಇನ್ನು ಇನ್ವೇಸಿವ್ ಪ್ಲಾಂಟ್ ಗಳು ವೀಡ್ಸ್ ಗಳಿಗೆ ಬಂದಾಗ ಪಾರ್ಥೇನಿಯಂ, ಸೊ ಕ್ಯಾರೋಟ್ ಗ್ರಾಸ್ ಅಥವಾ ಲ್ಯಾಂಟನಾ ಕ್ಯಾಮೆರಾ, ಐಕಾರ್ನಿಯಾ. ಸೊ ನೆಕ್ಸ್ಟ್ ಇಂಟ್ರೊಡಕ್ಷನ್ ಆಫ್ ದ ಆಫ್ರಿಕನ್ ಕ್ಯಾಟ್ ಫಿಶ್ ಕಾಲ್ಡ್ ಕ್ಲಾರಿಯಸ್ ಕ್ಯಾರಿಯಪೈನಸ್ ಇನ್ ದ ಇಂಡಿಯನ್ ರಿವರ್ ಫಾರ್ ದ aquaculture purpose you can give. Okay, ನೆಕ್ಸ್ಟ್, ವಾಟ್ ಆರ್ ಸೆಕ್ರೆಡ್ ಗ್ರೂವ್ಸ್? ಗಿವ್ ಎಕ್ಸಾಂಪಲ್. ಸೆಕ್ರೆಡ್ ಗ್ರೂವ್ಸ್ ಅಂತ ಹೇಳಿದ್ರೇನು? ದೀಸ್ ಆರ್ ದ ಫಾರೆಸ್ಟ್ ಪ್ಯಾಚಸ್ ವಿಚ್ ಆರ್ ಕೆಪ್ಟ್ ಅಸೈಡ್ ಅಂಡ್ ಪ್ರೊಟೆಕ್ಟೆಡ್ ಬೈ ದ ಟ್ರೈಬಲ್ ಪೀಪಲ್. ದಟ್ಸ್ ಇಟ್. ಏನದು? ಸೆಕ್ರೆಡ್ ಗ್ರೂವ್ಸ್ ಆರ್ ದ ಫಾರೆಸ್ಟ್ ಪ್ಯಾಚಸ್ ಸೆಟ್ ಅಸೈಡ್ ಆರ್ ಪುಟ್ ಅಸೈಡ್ ಫಾರ್ ದ ವರ್ಷಿಪ್ ಅಂಡ್ ಆಲ್ ಟ್ರೀಸ್ ಅಂಡ್ ವೈಲ್ಡ್ ಲೈಫ್ ವಿತ್ ಇನ್ ಆರ್ ಗಿವನ್ ಟೋಟಲ್ ಪ್ರೊಟೆಕ್ಷನ್ ಬೈ ದ ಟ್ರೈಬಲ್ ಪೀಪಲ್.
ಅಲ್ಲಿ ಒಂದು ಏರಿಯಾ ಇರುತ್ತಲ್ಲ ಅದನ್ನ ಟ್ರೈಬಲ್ ಪೀಪಲ್ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ದೇರ್ ಇಸ್ ನೋ ಎಂಟ್ರಿ ಫಾರ್ ಅದರ್ ಪೀಪಲ್. ಎಕ್ಸಾಂಪಲ್, ಕಾಶಿ ಜೈನ್ ಶಿಯಾ ಹಿಲ್ ಇನ್ ಮೇಘಾಲಯ, ವೆಸ್ಟರ್ನ್ ಘಾಟ್ ರೀಜನ್ಸ್ ಆಫ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ, ಅರವಲ್ಲಿ ಹಿಲ್ ಆಫ್ ರಾಜಸ್ಥಾನ್, ಸರ್ಗುಜಾ, ಚಂಡಾ ಅಂಡ್ ಬಸ್ತಾರ್ ಏರಿಯಾಸ್ ಆಫ್ ಮಧ್ಯಪ್ರದೇಶ್. ಎಕ್ಸಾಂಪಲ್ ಕೇಳಿದ್ರೆ ಬರೀಬೇಕು. ಓಕೆ, ರಾಮ್ಸಾರ್ ಸೈಟ್ಸ್, ಓಕೆ, ಅದ್ರ ಜೊತೆಗೆ ಸೇಕ್ರೆಡ್ ಗ್ರೂವ್ಸ್ ಕಾಮನ್ ಆಗಿ ಕೇಳ್ತಿರ್ತಾರೆ. ಓಕೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳು ಓದ್ಕೊಳ್ಳಿ. ಯಾವ್ಯಾವ್ದು ಇಂಡೋ ಬರ್ಮಾ ರೀಜನ್, ಈಸ್ಟರ್ನ್ ಹಿಮಾಲಯ, ವೆಸ್ಟರ್ನ್ ಘಾಟ್ಸ್, ಶ್ರೀಲಂಕಾ. ಸೊ ಯು ನೀಡ್ ಟು ಸ್ಟಡಿ ದಟ್. ವಾಟ್ ಈಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂಡ್ ಟೆರರ್ ಆಫ್ ಬೆಂಗಾಲ್? ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳಿದ್ರೆ ಏನು? ಟು ಚೆಕ್ ದ ಎಮಿಷನ್ ಆಫ್ ವಾಟ್? ತುಂಬಾ ಸುಲಭವಾಗಿದೆ. ಓಝೋನ್ ಎಮಿಷನ್ ಮೀನ್ಸ್ ಎಮಿಷನ್ ಆಫ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್. Okay, so Montreal Protocol is an international treaty was signed at Montreal, Canada 1987. 1986 ಅಲ್ಲಿ ಸ್ಟಾರ್ಟ್ ಆಗುತ್ತೆ and finally that is established in the year 1987 to curb the emission of ozone depleting substances like a CFCs. Okay, so after that, so they informed to each and every factories which they are producing the refrigerators to produce the product without CFCs. Okay, because this chlorofluorocarbons are the main causative agent for the ozone depleting. Next, excessive growth of water hyacinth or Eichhornia crassipis, the world's most problematic aquatic weed called terror of Bengal. The grows abundantly in eutrophic water bodies and imbalances the water ecosystem. ಯಾಕದನ್ನ ಟೆರರ್ ಆಫ್ ಬೆಂಗಾಲ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ you need to write this one, the world most problematic aquatic weeds. Okay, ಜೊತೆಗೆ grows abundantly, so in eutrophication, aged ಆಗೋದು, natural age of lake is called eutrophication ಅಂತ ಹೇಳ್ತೀವಲ್ಲ ಆ ತರ. And now here, draw a neat label diagram of electrostatic precipitator. ಸೊ ಇಲ್ಲಿದೆ ASP ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿ ಏನೊಂದು 4-5 ಲೈನ್ ಹಾಕ್ತೀರ ಅಷ್ಟೇನೆ, ಬಟ್ ಲೇಬಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಡಿಸ್ಚಾರ್ಜ್ ಕೊರೋನಾ ಇಲ್ಲಿ ಇಟ್ ಇಸ್ ಜಸ್ಟ್ ಎ ಲೇಯರ್. ಓಕೆ, ನೆಗೆಟಿವ್ಲಿ ಚಾರ್ಜ್ಡ್ ವಯಾ clean air is moving out and dirt air is passing here, so in and out, and dust particles are filtered here. So next here, collection plate grounded, electrostatic precipitator ilella enagutte ground aagta hogutte. So electrostatic precipitator is an electric device to remove the particulate matter so present in the exhaust of the thermal power plant. ಅದರಿಂದ ಎಕ್ಸಾಸ್ಟ್ ಅಲ್ಲಿ ಸೊ ಪಾರ್ಟಿಕ್ಯುಲೇಟ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ ಇರೋದು. ಮೋರ್ ದನ್ 99% ಆಫ್ ದ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಕ್ಯಾನ್ ಬಿ ರಿಮೂವ್ಡ್ ಬೈ ದಿಸ್ ಮೆಥಡ್. ವೆರಿ ಗುಡ್ ಮೆಥಡ್, ರೈಟ್? ಯಾ, ಸಿ ಇದ್ರ ಜೊತೆಗೆ ಡಯಾಗ್ರಾಮ್ಸ್ಗಳು ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿರಿ. ಡಯಾಗ್ರಾಮ್ಸ್ಗಳನ್ನ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, 3 ಮಾರ್ಕ್ಸ್ಗೆ ಕೇಳಿದ್ರೆ 1 ಮಾರ್ಕ್ ಫಾರ್ ಯುವರ್ ಡಯಾಗ್ರಾಮ್ ಅಂಡ್ 2 ಮಾರ್ಕ್ಸ್ ಫಾರ್ ಯುವರ್ ಲೇಬ್ಲಿಂಗ್, ಮಿನಿಮಮ್ 4 ಲೇಬ್ಲಿಂಗ್. ಎವ್ರಿ ಲೇಬ್ಲಿಂಗ್ ಕ್ಯಾರೀಸ್ ಆಫ್ ಮಾರ್ಕ್ಸ್. Understood? So 5 marks ಕೇಳಿದ್ರೆ 5 diagrams, 1 mark for your diagram and 8 labels are must and should ಆಗಿರುತ್ತೆ. ಎಲ್ಲಾ ಲೇಬಲ್ಸ್ಗಳು ಕೂಡ ಹೇಳಿದೀವಿ ಅನ್ಕೊಂತೀನಿ. ಸೊ ನೆಕ್ಸ್ಟ್, ಲಿಸ್ಟ್ ದ ಅಡ್ವಾಂಟೇಜಸ್ ಆಫ್ ದ CNG ಓವರ್ ಡೀಸೆಲ್ ಮತ್ತೆ ಪೆಟ್ರೋಲ್ಗೆ ಓವರ್ ಆಗಿ CNG ಅಡ್ವಾಂಟೇಜ್ ಅನ್ನು ಬರೀಬೇಕು. ಸೊ CNG burns most efficiently without leaving any unburnt remnant behind. ಏನು ಉಳ್ಕೊಳ್ಳಲ್ಲ, ಚೆನ್ನಾಗಿ ಏನಾಗುತ್ತೆ, ಅದು ಕಂಬಸ್ಟ್ ಆಗುತ್ತೆ, ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. CNG is cheaper than a petrol or diesel. ಚೀಪರ್ ಆಗಿರುತ್ತೆ. CNG cannot siphoned off by the thieves and adulterated by like petrol or diesel. ಅದನ್ನ ಯಾರು ಕದಿಯಕ್ಕಾಗಲ್ಲ, ಜೊತೆಗೆ ಅದನ್ನ ಯಾವುದೇ ತರ ಅಡಲ್ಟ್ರೇಟ್ ಮಾಡೋಕ್ಕಾಗಲ್ಲ, ಕಲಬೆರಕೆ ಮಾಡೋಕ್ಕಾಗಲ್ಲ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ the petrol and diesel. So I guess we have covered most of the question. And remember, so before saying dhanyavada, and just remember few questions I have left. ಯಾವುದು? ಗ್ರಿಫಿತ್ ಎಕ್ಸ್ಪೆರಿಮೆಂಟ್. ಓಕೆ, ಕೊನೆ ತನಕ ನೋಡೋರು ಇದು ಗೊತ್ತಾಗ್ತಾ ಇರುತ್ತೆ ಇವಾಗ. ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಅದೊಂದು. ಸೊ ಅದಾದ್ಮೇಲೆ ಮಿಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಅಂಡ್ ರೆಸ್ಟ್ ಆಫ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್ ಆಲ್ ದ ಡಯಾಗ್ರಾಮ್ಸ್. ಎಲ್ಲ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಜಸ್ಟ್ ಪುಟ್ ಯುವರ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಅಂಡ್ ವಿ ವಿಲ್ ಟ್ರೈ ಟು ರಿಪ್ಲೈ ಫಾರ್ ದಟ್. ಓಕೆ, ಸೊ ಹ್ಯಾವ್ ಎ ನೈಸ್ ಡೇ. Thank you so much and all the best for your examination.